PhD ಹಾಕೋಣಂಥದ್ದು ಗ್ರಂಥ ಅದು ಅಲ್ಲಿ ಪ್ರೊಫೆಷನಲಿ ಡಾಕ್ಟ್ರ್ ಇದು ಬಟ್ ಅಲ್ಲಿ ಯೂನಿವರ್ಸಿಟಿಲಿಂದ್ರೆ ಅದು PhD ಆಡೋಂಥದ್ದು ಆ ಗ್ರಂಥ ಅದು ಅಲ್ಲಿ ಹೆಂಗಂತೂ ಒರಿಜಿನಲ್ ಸಂಶೋಧಕ ಮಾರಿಚಂದಂಗ ಎಂತಹ ಸಂಶೋಧಕರು ಅಂತ ಹೇಳಿದರೆ ಅವರಿಬ್ಬರು ಕೂಡ ವಹಾಬ್ ಅವರು ಮೈಸೂರಿಗೆ ಬರ್ತಾಯಿದ್ರು. ಮೈಸೂರಿಗೆ ಬಂದು ಅಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬೆಳಿಗ್ಗೆ 9 ಗಂಟೆಗೆ ಅವರು ಬಾಗಿಲು ತೆಗೆಯುವಾಗ ಇವರು ಅಲ್ಲಿ ಇರ್ತಾರೆ. ಅವನು ಸಂಜೆ 5 ಗಂಟೆಗೆ ಸರ್ ಬೀಗ ಹಾಕ್ಲಂತ ಇವರಿಗೆ ಕೇಳೋದು, ನಮ್ಮದು ಆಫೀಸ್ ಟೈಮ್ ಇದು ಗೌರ್ಮೆಂಟ್ ಟೈಮು. ಆಮೇಲೆ ಅವರು ಹೊರಗಡೆ ಹೋಗೋದು. ಬಂದರೆ ನನಗೊಂದು ಫೋನ್ ಅವ್ರದ್ದು, ಹನೀಫ್ ನಾನು ಬಂದಿದ್ದೇನೆ ಅಂತೇಳಿ. ನಾನು ಒಂದು ಯೂನಿವರ್ಸಿಟಿ ಗೆಸ್ಟ್ ಹೌಸಿಗೆ ಒಂದು ಫೋನ್, ಅಲ್ಲೊಂದು ಇವರಿಗೊಂದು ರೂಮ್ ಕೊಟ್ಟುಬಿಟ್ರೆ ನನ್ನ ಕೆಲಸ ಮುಗಿತು. ಆಮೇಲೆ ಯಾವಾಗಾದ್ರು ಸಂಜೆ ಒಂದು ಟೀಗೆ ಸೇರೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಸತತವಾಗಿ 1 ವಾರ 12 ದಿನ 8 ದಿನ ಹೀಗೆಲ್ಲ ಬಂದು ಕೂತ್ಕೊಳ್ತಾ ಇದ್ರು ಅವರಲ್ಲಿ. ಆ ರಿಸರ್ಚ್ ಮನೋಭಾವ ಇದೆಯಲ್ಲ ಅದು. ಆಮೇಲೆ ಅವರು ಮೆಡ್ರಾಸಿಗೆ, ಚೆನ್ನೈಗೆ ಲೈಬ್ರರಿಗೆ ಹೋದರು, ಸೆಂಟ್ರಲ್ ಲೈಬ್ರರಿಗೆ, ಎಲ್ಲ ಕಡೆ ಕ್ಷೇತ್ರ ಕಾರ್ಯಗಳು. ಇನ್ನೊಂದು ಅದೇ ರೀತಿ ಇಸ್ಲಾಂಗೌಡ ಅವರು ಕೂಡ ಅವರು ಇದರಲ್ಲೇ ಇದ್ದದ್ರಿಂದ, ಯಾವುದು ಕಾಲೇಜಿನಲ್ಲೇ ಇದ್ದದ್ರಿಂದ, ಎಜುಕೇಷನ್ ಫೀಲ್ಡ್ನಲ್ಲಿ ಇದ್ದದ್ರಿಂದ ಅವರಿಗೆ ಸುಲಭ ಆಗಿದೆ ಅದು. ಸೊ ಅವರಿಬ್ಬರು ಕೊಟ್ಟಿರುವಂಥ ಆಕರ ಮಾಹಿತಿಗಳಿದೆಯಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಇಸ್ಲಾಂಗೌಡ ಅವರು ಬರೀತಾರೆ ಬ್ಯಾರಿ ಭಾಷೆಗೆ ಲಿಪಿ ಇತ್ತು ಅಂತ, ಬಟ್ಟೆ ಎಳತ್ತು ಅಂತ ಇತ್ತು, ಬಟ್ಟೆ ಮೇಲೆ ಬರೀತಾ ಇದ್ರು ಅಂತ. ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರು, ನಾನು ಬ್ಯಾರಿ ಟೈಮ್ಸ್ನಲ್ಲಿ ನಾವು ಬೆಂಗಳೂರಿಂದ ನಾವು ಒಂದು ಬ್ಯಾರಿ ಟೈಮ್ಸ್ ಅಂತ ಒಂದು ಮಾಸಪತ್ರಿಕೆ ತರ್ತಾ ಇದ್ವಿ ಅಸೋಸಿಯೇಷನ್ನಿಂದ. ಅದರಲ್ಲಿ ಬಹಳ ದೊಡ್ಡ ಚರ್ಚೆ. ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರು ಅದು ಬ್ಯಾರಿ ಲಿಪಿ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು, ಅದು ಕೋಳೆಲುತ್ತು ಅಂತ ಏನು ಮಲಯಾಳಂ ಭಾಷೆ, ಮಲಯಾಳಂ ಲಿಪಿ ಇದಾಗೋದಕ್ಕಿಂತ ಮುಂಚೆ ಏನು ಕೋಳೆಲುತ್ತು ಅಂತ ಒಂದು ಲಿಪಿ ಇತ್ತು, ಆ ಲಿಪಿಯ ಸುಧಾರಿತ ರೂಪ ಇದು. ಇದನ್ನು ಮಂತ್ರವಾದಿಗಳು ಅವರು ಬಳಸ್ತಾ ಇದ್ರು. ಅದು ಆ ಕೋಳೆಲುತ್ತನೇ ಇನ್ನೊಂದು ರೂಪ, ಬ್ಯಾರಿ ಭಾಷೆ ಅಲ್ಲ ಅಂತ ಹೇಳ್ಬಿಟ್ಟು, ಬ್ಯಾರಿ ಲಿಪಿ ಅಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಚರ್ಚೆ ಸುಮಾರು 2-3 ತಿಂಗಳು ನಡೆಯುತ್ತದೆ. ಈ ಸಂಶೋಧನೆಗೆ ಸಂಬಂಧಿಸಿ ಈ ಥರದ ನಾವು ವಿಚಾರಗಳನ್ನು ನಾವು ಹೆಚ್ಚು ಈಗ ಗಮನ ಕೊಡಬೇಕಾದಂಥ ಅಗತ್ಯ ಇದೆ. ಆಮೇಲೆ ಭಾಷೆಯ ಶಬ್ದಗಳು ಎಲ್ಲ ಕಣ್ಮರೆ ಆಗ್ತಾ ಇದೆ. ಬ್ಯಾರಿ ಭಾಷೆಯ ಶಬ್ದಗಳು ನಾವು ಡಿಕ್ಷನರಿ ಮಾಡಿದಾಗ ಏನು ಹನೀಫ್ ಅವರೇ 29,000 ವರ್ಡ್ ಫಸ್ಟಿಗೆ ಸಿಕ್ಕಿದ್ದು ನಮಗೆ. ಅದು ಆ 29,000 ವರ್ಡ್ನಲ್ಲಿ ಆಮೇಲೆ ಅದರಲ್ಲಿ ನಾವು ಕ್ರಿಯಾಪದಗಳನ್ನೆಲ್ಲ ತೆಗೆದಾಗ 19,000 ಶಬ್ದಗಳು ಸಿಕ್ಕಿದ್ದು ನಮಗೆ. ಆ 19,000 ಶಬ್ದಗಳು ಕೂಡ ಈಗ ಬಳಕೆಯಲ್ಲಿಲ್ಲದೆ ತುಂಬ ಹೋಗ್ಬಿಟ್ಟಿದೆ. ಈಗ ಯಾವುದೇ ಶಬ್ದಗಳು ನಮಗೆ, ನಾವು ಹಳೆ ಶಬ್ದಗಳು ಹೋಗ್ಬಿಟ್ಟೀಗ ಒಂದು ಇಂಗ್ಲೀಷ್ನ ಇನ್ವೇಷನು, ಎರಡನೇದು ಕನ್ನಡದ ಇನ್ವೇಷನ್, ಎರಡೂ ಕೂಡ ಆಗ್ತಾ ಇದೆ. ಕನ್ನಡದ ಭಾಷೆ ತುಂಬ ಶಬ್ದಗಳು, ನಾವು ಇವತ್ತಿನ ಬ್ಯಾರಿ ಭಾಷೆಯಲ್ಲಿ ಬರೆಯುವಂಥ ಸಾಹಿತಿಗಳು, ಹಾಡು ಬರೆಯುವಂಥವರು, ಕತೆ ಬರೆಯುವಂಥವರು ಎಲ್ಲರೂ ಕೂಡ ತುಂಬ ಕನ್ನಡ ಶಬ್ದಗಳನ್ನು ಬಳಸ್ತೀವಿ ನಾವು. ಹಾಗೆ ಬಳಸೋದ್ರ ಮೂಲಕ ತಪ್ಪು ಅಂತ ಹೇಳ್ತಾ ಇಲ್ಲ, ಕೊಡುಕೊಳ್ಳುವಿಕೆ ಇದ್ದೇ ಇರ್ತದೆ. ಆದರೆ ಆ ಬ್ಯಾರಿ ಶಬ್ದವನ್ನು ಮರೆತು ಬಿಡ್ತಾ ಇದ್ದೀವಿ ನಾವು. ಈ ಥರದ ಹಿನ್ನೆಲೆಯಲ್ಲಿ ನಾವು ಇವತ್ತಿದ್ದೀವಿ. ಹಾಗಾಗಿ ಮುಖ್ಯವಾಗಿ ನಾವು ಮಾತಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಬ್ಯಾರಿ ಭಾಷೆಗೆ ಸಂಬಂಧಿಸಿ, ಬ್ಯಾರಿ ಕಲ್ಚರಿಗೆ ಸಂಬಂಧಿಸಿ, ಕಲ್ಚರಲ್ ಆಸ್ಪೆಕ್ಟ್ಸ್ ಏನಿದೆ ಅನ್ನುವಂಥದ್ದು, ಬ್ಯಾರಿ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿ ಸಂಶೋಧಕರನ್ನು ನಾವು ಕ್ರಿಯೇಟ್ ಮಾಡಬೇಕಾದಂಥ ಅಗತ್ಯ ಇದೆ. ಇದಕ್ಕಾಗಿ ನಾವು ಯೂನಿವರ್ಸಿಟಿಗಳಲ್ಲಿ PhD ಮಾಡೋರು ತುಂಬ ಹುಡುಗರಿದ್ದಾರೆ. ನನಗೆ ಭಾಳ ಮಂದಿ ಹುಡುಗರು ಫೋನ್ ಮಾಡಿ ಕೇಳ್ತಾರೆ, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಅವರು ಎಲ್ಲ ಸಬ್ಜೆಕ್ಟ್ ಬೇಕು ಅಂತ ಹೇಳಿ PhD ಮಾಡೋದಕ್ಕೆ ಸಬ್ಜೆಕ್ಟ್ ಸಿಗದೆ ಏನೇನೋ ವಿಷಯಗಳ ಸಬ್ಜೆಕ್ಟು ತಗೊಂಡು PhD ಮಾಡೋರು ಕೂಡ ಇದ್ದಾರೆ ಇವತ್ತು. ಅಂಥವರಿಗೆ ನಾವು ನಮ್ಮ ಬ್ಯಾರಿ ಭಾಷೆಗೆ ಸಂಬಂಧಿಸಿದ, ಸಂಸ್ಕೃತಿಗೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳನ್ನು ಕೊಟ್ಟು ಅವರು PhD ಮಾಡೋದಕ್ಕೆ ನಾವು ನೆರವು ಕೂಡ ಕೊಡಬೇಕು ನಾವು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಇದೆ ನಮ್ಮದು. ಎರಡನೇದು, ಅಳಿತಾ ಇರುವಂತಹ ಬ್ಯಾರಿ ಭಾಷೆಯನ್ನು ಉಳಿಸೋದಕ್ಕೆ. ಇವತ್ತೇನಾಗಿದೆ, ಬಹಳಷ್ಟು ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ಟಿದ್ದಾರೆ. ಇವತ್ತು ವಿದೇಶಗಳಲ್ಲಿ ಬಹಳ ಜನ ಇದ್ದಾರೆ, ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಬ್ಯಾರಿ ಭಾಷೆಯನ್ನು ಇಂಗ್ಲೀಷ್ ಲಿಪಿನಲ್ಲಿ ಬರೆಯೋದನ್ನು ನಾವು ಕಲ್ತ್ಕೋಬೇಕು ಇವತ್ತು. ಆ ಹೊಸ ಹುಡುಗರಿಗೆ ಅವರಿಗೆ ಬೇಕಾಗ್ತದೆ ಅದು ಬ್ಯಾರಿ ಭಾಷೆ, ಲಿಪಿ ಇಂಗ್ಲೀಷು. ಈಗ ಯಾಕಂತ ಹೇಳಿದ್ರೆ, ಈಗ ಲಿಪಿದ್ದು ದೊಡ್ಡ ಸಮಸ್ಯೆನೇ ಅಲ್ಲ ಯಾವುದಕ್ಕೂ ಕೂಡ. ಆಮೇಲೆ ಈ ಭಾಷೆಯ ಕೊಡುಗೆ ಇದೆಯಲ್ಲ ಬೇರೆ ಬೇರೆ ಭಾಷೆಗಳದ್ದು. ಇಂಗ್ಲೀಷ್ನಲ್ಲಿ ತಜ್ಞರು ಹೇಳ್ತಾರೆ, ನಮ್ಮ ಖಾನ್ ಅವರಿಗೆ ಗೊತ್ತಿದೆ, ಅದು 14% ಶಬ್ದಗಳು ಮಾತ್ರ ಒರಿಜಿನಲ್ ಇಂಗ್ಲೀಷ್ ಭಾಷೆಯದ್ದು ಅಂತ ಹೇಳ್ಬಿಟ್ಟು, ಉಳಿದಿದ್ದೆಲ್ಲ ಜಗತ್ತಿನ ಬೇರೆ ಭಾಷೆಗಳಿಂದ ಬಂದಿದೆ ಅಂತ. ನಮಗೆ ಆಶ್ಚರ್ಯ ಆಗಿದೆ ಏನು ಅಂತ ಹೇಳಿದ್ರೆ, ಸುಮಾರು 10% ಇವತ್ತು ಬ್ಯಾರಿ ಡಿಕ್ಷನರಿನಲ್ಲಿರುವಂಥ ಶಬ್ದಗಳು, ಆ 10% ಬೇರೆ ಯಾವ ಭಾಷೆನಲ್ಲೂ ಸಿಗೋದಿಲ್ಲ ನಮಗೆ. ಅಂದರೆ ಸುಮಾರು 20,000 ಶಬ್ದಗಳು ಅಂತ ಹೇಳಿದ್ರೆ ಸುಮಾರು 2,000 ಶಬ್ದಗಳು ಕೇವಲ ಬ್ಯಾರಿ ಭಾಷೆನಲ್ಲಿದೆ. ಅದು ಬೇರೆ ತುಳುನಲ್ಲೂ ಇಲ್ಲ, ಕೊಂಕಣಿನಲ್ಲೂ ಇಲ್ಲ, ಕನ್ನಡದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅಂದರೆ ಒಂದು ಬಹಳ ಸಶಕ್ತವಾದಂತಹ ಭಾಷೆ ಇದು. 1250-300 ವರ್ಷಗಳ ಕಾಲ ನಮ್ಮಂಥವರು ಯಾರೂ ಇಲ್ಲದೆ ಬರೇ ಓರಲ್ ಕಲ್ಚರ್ನಲ್ಲಿ ಬೆಳೆದುಕೊಂಡು ಬಂದಂಥ ಭಾಷೆ ಒಂದು ಬ್ಯಾರಿ ಭಾಷೆ. 1200 ವರ್ಷ ಒಂದು ಭಾಷೆ ಉಳ್ಕೊಂಡು ಬರೋದಂದರೆ ಯಾವ ಪುಸ್ತಕ ಇಲ್ಲ, ಯಾವ ರಿಸರ್ಚ್ ಗ್ರಂಥಗಳಿಲ್ಲ, ಯಾವ ವಿಡಿಯೋಗಳಿಲ್ಲ, ಇನ್ನೊಂದಿಲ್ಲ. ಹಾಗಿರುವಾಗ ಈಗ ನಮಗೆ ಎಲ್ಲ ನಮ್ಮ ಕೈಯಲ್ಲಿದೆ. ಎಷ್ಟು ವಿಜುವಲ್ಗಳನ್ನು ಮಾಡ್ಬೋದು ನಾವು, ಸಣ್ಣ ಸಣ್ಣ ಸಂಗತಿಗಳನ್ನು 10 ನಿಮಿಷದ ವಿಡಿಯೋಗಳಲ್ಲಿ ಹೇಳ್ಬೋದು, ಪುಸ್ತಕಗಳನ್ನು ತರ್ಬೋದು. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ.
ಹಾಗಾಗಿ ಈ ಸಮಾರಂಭಕ್ಕೆ ನಮಗೆ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷದ ಸಂಗತಿಯಾಗಿದೆ. ಇದೊಂದು ಬಹಳ ಬ್ಯಾರಿ ಭಾಷೆಯ ಇತಿಹಾಸದ ಒಂದು ಒಂದು ಪಯಣದಲ್ಲಿ ಇದೊಂದು ಬಹಳ ಮಹತ್ವದ ವೆರಿ ಇಂಪಾರ್ಟೆಂಟ್ ಸಭೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದರ ರಿಸಲ್ಟ್ ನಿಮಗೆ ಇನ್ನು 5 ವರ್ಷ ನಂತರ ಸಿಗ್ಬೋದು, 10 ವರ್ಷ ನಂತರ ಸಿಗ್ಬೋದು. ಯಾಕಂತ ಹೇಳಿದ್ರೆ ಮೊದಲೇ ಮಾತಾಡ್ಕೊಂಡಿದ್ದೀವಿ, ಒಂದು ಫಂಕ್ಷನ್ ಇನಾಗ್ರೇಷನ್ ಮಾಡೋದು, ಆಮೇಲೆ ಫಂಕ್ಷನ್ ನಮ್ಮ ಕೆಲಸ ಅಲ್ಲ, ನಮ್ಮ ಕೆಲಸ ಅದೃಶ್ಯವಾದದ್ದು, ಅದು ನಡೀತಾ ಇರ್ತದೆ, ಅದನ್ನು ನಾವು ಮಾಡ್ತೀವಿ. ಆದ್ದರಿಂದ ಈ ಸಂದರ್ಭದಲ್ಲಿ ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಮತ್ತು ಅಭಿವೃದ್ಧಿ ಕೇಂದ್ರದ ಪ್ರಾರಂಭದ ಹಿನ್ನೆಲೆಯನ್ನು ಬಹಳ ಸವಿಸ್ತರವಾಗಿ ವಿವರಿಸಿದಂತಹ ಗೌರವಾಧ್ಯಕ್ಷರಾದಂತಹ BM ಹನೀಫ್ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ಮುಂದಿನ ಬಹಳ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆ. ಇದನ್ನು ಮಾಡಲಿರುವವರು ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಪಾತ್ರರಾದಂತಹ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದ ಕುಲಪತಿಗಳಾದಂತಹ AM ಖಾನ್. ಈ ಉದ್ಘಾಟನೆಯನ್ನು ನಾವು ಒಂದು ವಿಶಿಷ್ಟ ರೂಪದಲ್ಲಿ ಮಾಡಲು ಯೋಚಿಸಿದ್ದೇವೆ. ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಟ್ರಸ್ಟಿಗಳನ್ನು ಈ ಸಭೆಗೆ ಗುರುತಿಸುವುದರ ಮೂಲಕ ತಾವು ಉದ್ಘಾಟಿಸಿಕೊಡಬೇಕು. ತಾವು ಸ್ವಲ್ಪ ಮುಂದೆ ಬಂದು ನಿಂತರೆ ನಮ್ಮ ದಯವಿಟ್ಟು ಮುಂದೆ ಬರಬೇಕು. BM ಟ್ರಸ್ಟಿನ ಅಧ್ಯಕ್ಷರು BA ಮೊಹಮ್ಮದ್ ಹನೀಫ್ ಅಡ್ವೊಕೇಟ್. ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ BA ಶಂಸುದ್ದೀನ್ ಮಡಿಕೇರಿ. ಟ್ರಸ್ಟಿನ ಕಾರ್ಯದರ್ಶಿ ಬಶೀರ್ ಬೈಕಂಪಾಡಿ. ಟ್ರಸ್ಟಿನ ಕೋಶಾಧಿಕಾರಿ ಮತ್ತು ಹಿರಿಯರಾದಂತಹ MH ಮಯ್ಯದ್ ಬ್ಯಾರಿ ಅಡ್ಡೂರ್. ಟ್ರಸ್ಟಿನ ಲೆಕ್ಕ ಪರಿಶೋಧಕರು MA ಬಾವಾ ಪದರಂಗಿ. ಟ್ರಸ್ಟಿಗಳು ಸ್ವಲ್ಪ ಮುಂದೆ ಬಂದು ನಿಲ್ಲಿ. ಟ್ರಸ್ಟಿಗಳು MB ಅಬ್ದುಲ್ ನಜೀರ್ ಮಠ ಉಪ್ಪಿನಂಗಡಿ. ಮತ್ತೋರ್ವ ಟ್ರಸ್ಟಿ S ಅಬ್ದುಲ್ ಮಜೀದ್ ಕಣ್ಣೂರ್. ಮತ್ತೋರ್ವ ಟ್ರಸ್ಟಿ ರಿಯಾಜ್ ಹುಸೈನ್ ಬಂಟ್ವಾಳ. ಅಬ್ದುಲ್ ಸಲಾಂ ಅಬೂಬಕ್ಕರ್ ತೋಡಾರ್ ಮತ್ತೋರ್ವ ಟ್ರಸ್ಟಿ. ಯಾಕೂಬ್ ಅಹಮದ್ ಸಲಾಂ ಗುರುಪುರ. S ಅಬ್ದುಲ್ ರಜಾಕ್ ಸೂರಂಜೆ ಮತ್ತೋರ್ವ ಟ್ರಸ್ಟಿ. NE ಮೊಹಮ್ಮದ್ ಮಲ್ಲೂರ್. M ಅಬ್ದುಲ್ ಬಶೀರ್ ಮೊಂಟೆಪದವ್. M ಅಬ್ದುಲ್ ಬಶೀರ್ ಮೊಂಟೆಪದವು. SA ಮೊಹಮ್ಮದ್ ಕುಂಜಿ ಉಪ್ಪಿನಂಗಡಿ. ಮುಹಮ್ಮದ್ ಜಾಬೀರ್ ಜೋಕಟ್ಟೆ. J ಮಹಾಜಾರುಮೋಣ್ ನಂಗಲ ಜೋಕಟ್ಟೆ. ಮುಖ್ಯ ಸಲಹೆಗಾರರಾಗಿ ಜನಾಬ್ ಮುಸಬ್ಬಾ P ಬ್ಯಾರಿ ಅವರು. ಮತ್ತೋರ್ವ ಮುಖ್ಯ ಸಲಹೆಗಾರ ಮೊಹಮ್ಮದ್ ಕುಳಾಯ್. ಕೊನೆಯದಾಗಿ ಈ ಟ್ರಸ್ಟಿನ ಉಪಾಧ್ಯಕ್ಷ ನಾನು BA ಮೊಹಮ್ಮದ್ ಅಲಿ. AM ಖಾನ್ ರವರು ಏನು ಹಾಕಿದ್ದಾರೆ, ಇದು ಶಾಲಲ್ಲ,
ನಮ್ಮ ಹೆಗಲಿಗೆ ಹೊರಿಸಿದ ಒಂದು ಜವಾಬ್ದಾರಿ ಎಂದು ನಾವು ಭಾವಿಸಿ ಇದನ್ನು ನಾವು ಶಿರಸಹ ಪಾಲಿಸುತ್ತೇವೆ. ಇದೀಗ ಊರಲು ಡೆಪ್ಟಿ CM ಇರುವುದ ಕಾರಣ MA ಗಫೂರ್ ಅವರು ಮುಂದೆ ಅವರನ್ನು ನಾವು ಒಂದು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಆ ಚಾರಲ್ಲಿ ದಯವಿಟ್ಟು. ನೀವು ಸಮಾಜ ಸೇವಕರಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ, ಸಮುದಾಯದ ಸರಳ ಸಜ್ಜನ ಮುಂದಾಳುವಾಗಿ, ಸೌಹಾರ್ದದ ಹೈಕಾರರಾಗಿ, ಪ್ರಸಿದ್ಧ ವಾಗ್ಮಿಯು, ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಸಮಗ್ರ ಸಮಾಜದ ರಾಜ್ಯ ಮಟ್ಟದ ವಿವಿಧ ಸ್ತರಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುವ ನಿರಂತರ ಸೇವೆ ಸಲ್ಲಿಸಿದವರು. ತಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ತಾವು ವಿವಿಧ ಸ್ಥಾಯಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀರಿ. ಬಸ್ ನೌಕರರ ಸಂಘದ ಅಧ್ಯಕ್ಷರಾಗಿ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದೀರಿ. ನಿಮ್ಮ ಅನುಭವ, ಸೇವೆ, ದಕ್ಷತೆ, ಪ್ರಾಮಾಣಿಕತೆ ಮತ್ತು ಸರಳತೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮನ್ನು ರಾಜ್ಯ ಪ್ರತಿಷ್ಠಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡಿ ರಾಜ್ಯ ಸಚಿವ ಸ್ಥಾನಮಾನ ನೀಡಿರುತ್ತಿರುವ ಸಂತೋಷ ತಂದಿದೆ. ಸರ್ವಶಕ್ತರಾದ ಅಲ್ಲಾಹು ತಮಗೆ ಆಯುರಾರೋಗ್ಯ ಕರುಣಿಸಲಿ ಮತ್ತು ಎಂಬ ಪ್ರಾರ್ಥನೆಯೊಂದಿಗೆ ಸಮಸ್ತ ಬ್ಯಾರಿ ಸಮುದಾಯದ ಪರವಾಗಿ ನಾವು ಇಂದು ನಿಮ್ಮ BA ಮೊಹಮ್ಮದ್ ಹನೀಫ್ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳ ಪರವಾಗಿ ಬ್ಯಾರಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿ ಕೇಂದ್ರ ರಿಜಿಸ್ಟರ್ ಮಂಗಳೂರು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ಅಮ್ಮಾಬಾದ್. ಆದರಣೀಯರಾದ ಮತ್ತು ಈ ಒಂದು ರಿಸರ್ಚ್ ಫೌಂಡೇಶನನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹಿರಿಯ ಪತ್ರಕರ್ತರು, ಸಮಾಜದ ಕಣ್ಮನಿ, ಸಮಾಜದ ಹೃದಯ ಅಂತೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಶ್ರೀಯುತ ಜನಾಬ್ BM ಹನೀಫ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಖಾನ್ ಸಾಹೇಬ್ರೆ, ಇಬ್ರಾಹಿಂ ಅವರೇ, ಬದ್ರುದ್ದೀನ್ ಅವರೇ, ಅವರ ಸಹೋದರರ ಹೆಸರೇ ಬರೋದು ಯಾವಾಗಲೂ. ಇನ್ನು ನಮ್ಮೆಲ್ಲರ ಆದರಣೀಯರು, ಸಮಾಜಕ್ಕೆ ದೊಡ್ಡ ಸೇವೆಯನ್ನು ಪಾರ್ಲಿಮೆಂಟ್ ಸದಸ್ಯರಾಗಿ ಕೊಟ್ಟಿರ್ತಕ್ಕಂಥ ಮತ್ತು ಇವತ್ತು ಕೂಡ ಸಮುದಾಯದ ಜೊತೆ ಇಟ್ಟಿರ್ತಕ್ಕಂಥ ಇಬ್ರಾಹಿಂ ಸಾಹೇಬ್ರೆ, ನಮ್ಮ ಈ ಒಂದು ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರೇ ಮೊಹಮ್ಮದ್ ಅಲಿ ಅವರೇ, ಬಶೀರ್ ಅವರೇ, ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರು, ಕ್ಷಮಿಸಬೇಕು, ದಯಮಾಡಿ ಕ್ಷಮಿಸಿ. ಕಾರಣ ನನಗೆ ಪ್ರೆಸೆಂಟೇಷನ್ ಒಂದಿದೆ, ಅದು ಈಗ ಸಮಯ ಬಂದಿದೆ. ಆದ್ದರಿಂದ 2 ಸಲ ದೂರವಾಣಿ ಕಾಲ್ ಬಂತು. ನಾನು ಉಡುಪಿಯ ಜಿಲ್ಲಾಧಿಕಾರಿಯವರನ್ನು ಮುಂಚೆ ಮಾತಾಡಿಸಿ ಆಮೇಲೆ ನಂದು ಹಾಕಿಸ್ಕೊಂಡು ಬಂದೆ. ಕಾರಣ ಸಮುದಾಯ ಭಾಳ ಗೌರವದಿಂದ ಹನೀಫ್ ಭಾಯಿ ಅವರು ಭಾಳ 2 ತಿಂಗಳು ಮುಂಚೆನೇ ಈ ಒಂದು ಕಾರ್ಯಕ್ರಮವನ್ನು ನಿಗದಿಗೊಳಿಸಿದ್ರು. ಆದ್ದರಿಂದ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳು ನಮ್ಮದೇ ಕಾರ್ಯಕ್ರಮ ಕರಾವಳಿ ಅಭಿವೃದ್ಧಿ ಮಂಡಳಿಯ ಮತ್ತು ಪ್ರವಾಸೋದ್ಯಮ ಇಲಾಖೆ ಒಂದು ನೋಡಲ್ ಏಜೆನ್ಸಿ ಆಗುವುದರ ಮೂಲಕ ಕರಾವಳಿಯ ನಮ್ಮ ಒಂದು ಪರಿಸರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯ ವ್ಯತ್ಯಾಸಗಳಿಗೆ ಪೂರಕವಾಗಿರ್ತಕ್ಕಂಥ ಮತ್ತು ಸೌಹಾರ್ದತೆಯ ಒಂದು ದಿಕ್ಕಿನಲ್ಲಿಯೂ ಕೂಡ ಹಲವು ಯೋಜನೆಗಳನ್ನು ರೂಪಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಕೂಡ ಆಗ್ತದೆ. ಇದಕ್ಕೆಲ್ಲ ಇವತ್ತು ಒಪ್ಪಿಗೆ ಕೂಡ ದೊರಕ್ತದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಸ್ಪೀಕರ್ UT ಖಾದರ್ ಅವರ ಒಂದು ನೇತೃತ್ವವು ಕೂಡ ಇದರಲ್ಲಿ ಇದೆ ಅಂತೇಳಿ ಇವತ್ತು ಹೇಳಿಕೊಂಡು ಈ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡ್ತೇವೆ. ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ, ನಿಮ್ಮ ಪ್ರೀತಿ, ವಿಶ್ವಾಸಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಾಹು ಇದೇ ರೀತಿಯಲ್ಲಿ ನಮಗೆ ಅಲ್ಲಾಹುವಿನ ಇಬಾದತ್ತಿನ ಕೆಲಸಗಳನ್ನು ಸಮುದಾಯದ ಹಿತದೃಷ್ಟಿಯಲ್ಲಿ ಮಾಡಲಿಕ್ಕೆ ಅವಕಾಶ ನೀಡಲಿ ಅಂತೇಳಿ ಹಾರೈಸಿ, ಬಹಳಷ್ಟು ಜನ ನ್ಯಾಯವಾದಿಗಳಿದ್ದಾರೆ, ಬಹಳಷ್ಟು ಜನ ಹಿರಿಯರಿದ್ದಾರೆ, ಮುತ್ಸದ್ದಿಗಳಿದ್ದಾರೆ, ಪ್ರಗತಿಪರ ಚಿಂತಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಕಾಗಿರುವುದರಿಂದ ಇದೊಂದು ಉತ್ತಮ ಸಂಘಟನೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಬ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನು ಇದರ ಅವಶ್ಯಕತೆ ಈ ಹಿಂದೆ ಇತ್ತು. ನಾವು ಕೂಡ BM ಹನೀಫ್ ಅವರು ನೆನಪು ಮಾಡಿದ್ರು. 86ರಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶ ನಡೆಯಿತು. ನಮ್ಮ ಖುರ್ಷಿದ್ ಅಲಂ ಖಾನ್ ಅವರ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ಆ ಪ್ಯಾನಲಲ್ಲಿ ಡಿಸ್ಕಷನ್ಗೆ ಹೋಗಿದ್ದೆ ಎಂಬುದನ್ನು ಕೂಡ ನೆನಪಿಸಿಕೊಂಡು ಈ ಒಂದು ಇದನ್ನು ಮುಂದುವರಿಸೋಣ. ಈ ಒಂದು ಹೋರಾಟ ಮುನ್ನಡೆಯಲಿ. ಆ ಮೂಲಕ ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿ ದೊರಕತಕ್ಕಂಥ ದಿಕ್ಕಿನಲ್ಲಿ ಕೆಲಸಗಳು ನಡೆಯಲಿ ಅಂತೇಳಿ ಹಾರೈಸಿ ನಿಮ್ಗೆಲ್ಲರಿಗೂ ವಂದಿಸಿ ನನ್ನನ್ನು ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ವಾಖಿರ್ ದುಆನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜೈ ಹಿಂದ್. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತುಹು. ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ
ಬ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಈ ಟ್ರಸ್ಟಿನ ಉದ್ಘಾಟನೆ ಹಾಗೂ ವಿಚಾರ ಸಂಕಿರಣ ಈ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇರುತ್ತಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷರು, ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ, ನಮ್ಮ ಮಾರ್ಗದರ್ಶಕರು, ಯಾವಾಗಲೂ ಹಿತಚಿಂತಕರಾದ ಶ್ರೀ BA ಮೊಹಮ್ಮದ್ ಹನೀಫ್ರವರೇ, ಈಗ ತಾನೇ ನಮಗೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ MA ಗಫೂರ್ ಅವರೇ, ಅಧ್ಯಕ್ಷರು ಕನಿಷ್ಠ ವೇತನ ಸಲಹಾ ಮಂಡಳಿ ಕರ್ನಾಟಕ ಸರ್ಕಾರದ TM ಶಹೀದ್ರವರೇ, ಇವತ್ತಿನ ಕೇಂದ್ರ ಬಿಂದು, ಇವತ್ತು ವಿಶೇಷ ವಿಚಾರವನ್ನು ನಮಗೆಲ್ಲ ಮಂಡಿಸಲಿಕ್ಕಿರೋರು ಕರ್ನಾಟಕ ಸರ್ಕಾರದ ಮಾಹಿತಿ ಆಯುಕ್ತರಾದ ಶ್ರೀ ಬದ್ರುದ್ದೀನ್ ಕೆ ಮಾಣಿಯವರೇ, ಮುಸಬ್ಬ ಬ್ಯಾರಿಯವರೇ, ಉಮರ್ UH ರವರೇ, ಇಲ್ಲಿ ನಮ್ಮ ಮೀಫ್ನ ಅಧ್ಯಕ್ಷರು, ಹಾಗೆ ಎಲ್ಲ ಹಿರಿಯರಿದ್ದೀರಿ. ಇಲ್ಲಿ ಸುಮಾರು ಜನ ಹಿರಿಯರು ಎಲ್ಲ ಪರಿಚಯಸ್ಥರಿದ್ದಾರೆ. ನೆರೆದಿರೋ ಎಲ್ಲ ಹಿರಿಯರೇ, ಆತ್ಮೀಯರೇ, ಒಂದು ವಿಶೇಷವಾದ ಸಮಾರಂಭ ಇವತ್ತು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಫಂಕ್ಷನ್ ಒಂದೇ ಆಗೋದು, ಇನ್ಮೇಲೆ ಕೆಲಸ ಆಗೋದು ಅಂಥೇಳಿ. ಅದು ಒಳ್ಳೆ ಪಂಚ್ ಲೈನ್ ಅದಂತ ಅನಿಸುತ್ತೆ ನನಗೆ. ಇವತ್ತು ಫೌಂಡೇಶನ್ ಸ್ಟಾರ್ಟ್ ಆಗ್ತದೆ. ಒಳ್ಳೆ ಬ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನೋದು ಬ್ಯಾರಿ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಒಂದು ಒಳ್ಳೆ ಸೆಂಟರ್ ಸ್ಟಾರ್ಟ್ ಆಗ್ತಾ ಇದೆ. ಇದು ವಿಶೇಷ. ಆದರೆ ಎಲ್ಲಿ ಕೆಲಸ ಆಗಲಿಲ್ಲ ಅಂತಿಲ್ಲ, ಬ್ಯಾರಿಯಲ್ಲಿ ಕೆಲಸ ಆಗಲಿ ಅಂತಿಲ್ಲ. ನಾನು ಸುಮಾರು 30 ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ನೋಡಿದ್ದೇನೆ. ಸುಮಾರು ಬ್ಯಾರಿ ಭಾಷೆ ಬಗ್ಗೆ ಸುಮಾರು ಕಾರ್ಯಕ್ರಮಗಳಾಗಿದ್ದಾವೆ, ಕವಿಗೋಷ್ಠಿಗಳಾಗಿದ್ದಾವೆ, ಸಾಹಿತಿಗಳು ಮಾತಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಬ್ಯಾರಿ ಅಧ್ಯಯನ ಕೇಂದ್ರ ಕೂಡ ಇದೆ. ಅದನ್ನು ನಾವು ಎಷ್ಟು ಉಪಯೋಗ ಪಡ್ಕೊಂಡಿದ್ದೇವೆ ಅಂತ ಮತ್ತೆ ನೋಡೋಣ. ಅಂದರೆ ಬ್ಯಾರಿ ಅಂದರೆ ಏನು? ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಡಿಫೈನ್ ಮಾಡ್ತಾರೆ. ಒಬ್ಬರು ಬಿಸ್ನೆಸ್ಸಿಂದ ಹಿಡಿದು ನಿಮ್ಮ ಕೋಸ್ಟಿಗೆ ಎಲ್ಲದಕ್ಕೂ ಸೇರಿಸ್ತಾರೆ. ಆದರೆ ಒಂದು ನಾವು ಮರೀತಾ ಇದ್ದೇವೆ, ಬ್ಯಾರಿ ಅನ್ನೋದೊಂದು ಪರಂಪರೆ, ಅದೊಂದು ಕಲ್ಚರ್. ಅದು ಬರೀ ಒಂದು ಲ್ಯಾಂಗ್ವೇಜಿಗೆ ಸೀಮಿತಪಟ್ಟದ್ದಲ್ಲ. ಅಂದರೆ ಅದಕ್ಕೆ ಅದೊಂದು ಜನಪದ ಇದೆ. ನಾನೀಗ ನಾನು ಹೇಳಿದ ಈಗಾಗಲೇ 30 ವರ್ಷದಿಂದ ಹಲವಾರು ಮನೆಗಳನ್ನು ನೋಡಿದ್ದೇನೆ, ಹಲವಾರು ಸಮಾರಂಭಗಳನ್ನು ನೋಡಿದ್ದೇನೆ. ಮದುವೆ ಸಮಾರಂಭ ಆಗಲಿ, ನಮ್ಮ ಆಗುವ ಉರುಸುಗಳಾಗಲಿ, ನಮ್ಮ ಎಷ್ಟೋ ಹಳೆ ಮನೆಗಳಿಗೆ ನಾವು ಹೋಗಿದ್ರೆ ವಿಚಿತ್ರ, ಅಲ್ಲಿ ಆ ಜಾನಪದಕ್ಕೆ ಏನಿದ್ದಾವೆ ಅದೆಲ್ಲ ಇದ್ದಾವೆ. ಅಲ್ಲಿರುವಂಥ ಒಂದು ಚೇರು, ಆ ಮನೆ ಕಟ್ಟುವ ಒಂದು ಸ್ಟೈಲು, ಅವ್ರು ಯೂಸ್ ಮಾಡುವ ಭಾಷೆ, ಅವ್ರು ಕೂತ್ಕೊಳ್ಳೋಂಥ, ಅದು ನಿಂತು ಒಬ್ಬರಿಗೆ ರಿಸೀವ್ ಮಾಡುವಂಥದ್ದು, ಕೂತ್ಕೊಳ್ಳಿಕ್ಕೆ ಹೇಳುವಂಥದ್ದು, ಪ್ರತಿಯೊಂದು ಆ ಕಲ್ಚರ್ಲಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ನಾವು ಬೇರೆಯನ್ನು ಬರೀ ಭಾಷೆ ಅಂತ ತಿಳ್ಕೊಳ್ಳೋದು ಬೇಡ, ಬಾರಿ ಒಂದು ಪರಂಪರೆ, ಅದೊಂದು ಕಲ್ಚರ್, ಅದಕ್ಕೆ ಮುಂದೆ ಬೆಳೆಸಬೇಕು. ಈಗ ಕನ್ನಡ ಹೇಗೆ ಬೆಳೀತು ಅಂತ ನಾವು ನೋಡ್ಬೋದು. ನಮ್ಮ ಕನ್ನಡ ಮೇಷ್ಟ್ರಿದ್ದಾರೆ ಇಸ್ಮಾಯಿಲ್ ಸರ್ ಅವರು, ಜನಪದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟೋದಕ್ಕೆ ಹಳ್ಳಿಯಲ್ಲಿ ಜನಪದ ಏನಿದೆ ಎಲ್ಲ ಸೇರಿ ಒಂದು ಭಾಷೆ ಸ್ಟಾರ್ಟ್ ಆಯಿತು ಅಲ್ಲ ಸರ್, ಒಪ್ತೀರಾ ಇಲ್ಲ? ಕನ್ನಡ ಭಾಷೆ ಹೇಗೆ ಬೆಳೀತು ಅಂದರೆ ಜನಪದದಿಂದಾಗಿ, ಬಿಕಾಸ್ ಆಫ್ ದಟ್ ಫೋಕ್ ಲೋರ್ ದಟ್ ವಾಸ್ ದೇರ್ ಅಟ್ಯಾಚ್ ಟು ಇಟ್. ಹಾಗೆಯೇ ಬ್ಯಾರಿಗೂ ಕೂಡ ಅದರದ್ದೇ ಆದ ಒಂದು ಫೋಕ್ ಇದೆ, ಅದರದ್ದೇ ಆದ ಒಂದು ಪರಂಪರೆ ಇದೆ, ಜನಪದ ಇದೆ. ಹಾಗೆ ಅದಕ್ಕೆ ಎಲ್ಲವನ್ನು ಕಲೆಕ್ಟ್ ಮಾಡಿ ನಾವೆಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು. ಇವತ್ತು ನಮ್ಮ ಬ್ಯಾರಿ ರಿಸರ್ಚ್ ಫೌಂಡೇಶನ್ ಸ್ಟಾರ್ಟ್ ಆಗಿದೆ. ಸೊ ಬ್ಯಾರಿಗೆ ಸಂಬಂಧಪಟ್ಟದ್ದು ಬಿಸ್ನೆಸ್ ಆಗಲಿ, ಒಂದು ಮನೆಯಲ್ಲಿರೋ ಪರಂಪರೆ ಆಗಲಿ, ಮದುವೆಗಳು ಮಾಡುವ ಸ್ಟೈಲ್ ಆಗಲಿ, ಅಥವಾ ನಾವು ಉರುಸ್ಗಳನ್ನು, ಸಮಾರಂಭಗಳನ್ನು, ಧಾರ್ಮಿಕ ಸಮಾರಂಭಗಳನ್ನು ಮಾಡುವ ರೀತಿ ಆಗಲಿ, ಮತ್ತು ನಾವು ಉಪಯೋಗಿಸುವ ಪದಗಳನ್ನಾಗಲಿ, ಇದ್ರ ಬಗ್ಗೆ ಎಲ್ಲ ತುಂಬ ರಿಸರ್ಚ್ ಆಗಬೇಕಾಗಿದೆ. ಆ ರಿಸರ್ಚ್ ಈ ರಿಸರ್ಚ್ ಸೆಂಟರ್ ಮಾಡಬೇಕಂತ ನನಗೆ ಪೂರ ವಿಶ್ವಾಸ ಇದೆ. ಸೊ ಅದಲ್ಲದೆ ಈಗ ಸಮುದಾಯಕ್ಕೆ ಬರುವಾಗ ಸಮುದಾಯದಲ್ಲಿ ಸುಮಾರು ಕೆಲಸಗಳಾಗಬೇಕು. ನಾವು ಎಲ್ಲಿ ಮುಟ್ಟಿದ್ದೇವೆ, ಎಲ್ಲಿ ಇದ್ದೆವು, ಎಲ್ಲಿ ಮುಟ್ಟಿದ್ದೇವೆ. ಒಳ್ಳೊಳ್ಳೆ ನೀವು ನ್ಯಾಯವಾದಿಗಳ ಹೆಸರು ತಗೊಳ್ಳಿ, ಎಲ್ಲ ನಮಗೆ ಸುಮಾರು ಜನ ಸಿಗ್ತಾರೆ. ಹಾಗೆ ಡಾಕ್ಟರ್ಗಳು ತಗೊಳ್ಳಿ, ಸುಮಾರು ಜನ ಸಿಗ್ತಾರೆ. ಬಟ್ ಈಗಿನ ಜನಾಂಗದಲ್ಲಿ ಆ ಕಲ್ಚರ್ ಎಲ್ಲಿ ಹೋಯಿತು ಅನ್ನೋದೊಂದು ಪ್ರಶ್ನೆ, ಅದು ಕೂಡ ರಿಸರ್ಚ್ ಆಗಬೇಕು. ಎಲ್ಲಿ ಹೋಯಿತು ಆ ಕಲ್ಚರ್?
ಮಾತಾಡಿದ್ರೆ ಎಲ್ಲರೂ ದುಬೈ ಹೇಳ್ತಾರೆ, ಅಬುದಾಬಿ ಹೇಳ್ತಾರೆ, ಬಹ್ರೈನ್ ಹೇಳ್ತಾರೆ. ಅಲ್ಲಿ ಹೋಗಿ ಮಾಡುವಂಥ ಕೆಲಸ ಎಲ್ಲ ಏನೋ ನಮಗೆ ಗೊತ್ತಿದೆ. ಸೊ ಅದೇನು ದೊಡ್ಡ ಹೇಳ್ಕೊಳ್ಳೋಂಥದ್ದಿಲ್ಲ. ವೈ ಆರ್ ವಿ ರನ್ನಿಂಗ್ ಅವೇ ಫ್ರಮ್ ಬೇಸಿಕ್ ಎಜುಕೇಷನ್? ದ ಕ್ವಶನ್ ಈಸ್ ದಟ್ ವೈ ಆರ್ ವಿ ರನ್ನಿಂಗ್ ಅವೇ ಫ್ರಮ್ ಬೇಸಿಕ್ ಎಜುಕೇಷನ್? ವೆರಿ ಫ್ಯೂ ಪೀಪಲ್ ಆರ್ ಎಜುಕೇಟೆಡ್ ನೌ ಡೇಸ್. ವಾಟ್ ಈಸ್ ಹ್ಯಾಪ್ನಿಂಗ್? ವೇರ್ ಆರ್ ವಿ ಗೋಯಿಂಗ್? ಈಸ್ ದಟ್ ಇನ್ ಅವರ್ ಕ್ಯಾರೆಕ್ಟರ್? ನೋ. ವಿ ಆರ್ ಲೆಡ್ ಬೈ ದ ಗ್ರೇಟ್ ಟೀಚರ್ಸ್, ಗ್ರೇಟ್ ಪೀಪಲ್. ಬ್ಯಾರಿ ಸಮುದಾಯದಲ್ಲೇ ಎಷ್ಟು ಜನ ಮುಂದೆ ಹೋಗಿದ್ದಾರೆ. ಆದರೆ ಅವ್ರು ಹೋದ ಮೇಲೆ ನಾವು ಎಲ್ಲಿ ಹೋಗಿದ್ದೇವೆ, ನಮ್ಮ ಜನಾಂಗ ಎಲ್ಲಿ ಹೋಗ್ತಾ ಇದೆ? ಎವ್ರಿಬಡಿ ಸ್ಟಾರ್ಟಿಂಗ್ ಅ ಕಾಲೇಜ್. ಮೋಸ್ಟ್ ಆಫ್ ದ ಟೈಮ್ ನನ್ನ ಮಾತುಗಳು ಸ್ವಲ್ಪ ನಾನು ಫ್ಯಾಕ್ಟ್ಸನ್ನು ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಬರೀ ಲೇಡೀಸ್ ಕಾಲೇಜು, ವುಮೆನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಮೆನ್ನಿಗೆ ಯಾಕೆ ಬಿಡ್ತಾ ಇದ್ದೀರಾ? ವೇರ್ ಆರ್ ಅವರ್ ಮೆನ್ ಗೋಯಿಂಗ್? ಯಂಗ್ ಹುಡುಗರು ಏನಾಗ್ತಾ ಇದ್ದಾರೆ? ನಾಳೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಇರ್ತದೆ ಸೊಸೈಟಿಯಲ್ಲಿ. ಒಂದು ಯಾವಾಗಲೂ ದರ್ ಇಸ್ ಅ ಡೆಮೋಗ್ರಾಫಿಕ್ ಡಿವಿಡೆಂಡ್, ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್, ಹೌ ದ ಸೊಸೈಟಿ ಡೆವಲಪ್ಸ್ ಅನ್ನೋದು. ಅದಕ್ಕೆ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲೂ ಕೂಡ ನಮ್ಮ ರಿಸರ್ಚ್ ಸೆಂಟ್ರಲ್ಲಿ ಇದು ನಮ್ಮ ರಿಸರ್ಚ್ ಆಗಬೇಕು. ಇದನ್ನು ಹೇಗೆ ಸರಿದೂಗಿಸ್ಬೇಕು ಅನ್ನೋ ನಮ್ಮ ವಾಟ್ ಯು ಸೇ ಡಿಸ್ಕಷನ್ಸ್ ಆಗ್ತಾ ಇರಬೇಕು, ಡಿಬೇಟ್ಸ್ ಆಗ್ತಾ ಇರಬೇಕು ಅಂತ ನನ್ನ ಒಂದು ವಿನಂತಿ. ಸೊ ಹೀಗಾಗಿ ನಾವು ಬರೀ ನಮ್ಮ ಭಾಷೆಯನ್ನು ಅದಕ್ಕೆ ಆ್ಯಡ್ ಮಾಡುವ ಪದಗಳನ್ನು ಹಾಗೆ ಅಲ್ಲ. ಇಂಗ್ಲೀಷಲ್ಲಿ ಈಗ ನೋಡಿ, ಈಗ ಮಾಷಾ ಅಲ್ಲಾ ಅನ್ನೋದು ಇಂಗ್ಲೀಷ್ ಡಿಕ್ಷನರಿಲಿ ಬಂತು. ಹಾಗೆ ಇನ್ಶಾ ಅಲ್ಲಾ ಅನ್ನೋದು ಕೂಡ ಇಂಗ್ಲೀಷ್ ಡಿಕ್ಷನರಿಲಿ ಬಂತು. ಡಾಕ್ಟರ್ ಬರೆಯೋ ಎಲ್ಲ ಪದಗಳೇನಿದ್ದಾವೆ ಅದು ಇಂಗ್ಲೀಷ್ ಅಂತ ನಮ್ಗೆ ಅನಿಸ್ತದೆ. ಇಂಗ್ಲೀಷ್ ಅಲ್ಲ ಅದು, ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಅವೆಲ್ಲ ಪದಗಳು. ಅವರೇನು ಬರೀತಾರೆ, ರ್ಯಾನಿಟಿಡಿನ್ ಅಂತ ಬರೀತಾರೆ, ಅಥವಾ ಪ್ಯಾರಾಸಿಟಮಾಲ್ ಅಂತ ಬರೀತಾರೆ. ಅವೆಲ್ಲ ಯಾವುದು ಇಂಗ್ಲೀಷ್ ಭಾಷೆ ಅಲ್ಲ, ಇಂಗ್ಲೀಷ್ ಪದಗಳಷ್ಟೇ. ನಾವು ಹಾಗೇನೆ ಬ್ಯಾರಿ ಭಾಷೆಯನ್ನು ಕೂಡ ಇನ್ ಇಂಗ್ಲೀಷ್ ವರ್ಡ್ಸ್, ಇನ್ ಕನ್ನಡ ವರ್ಡ್ಸ್, ಇನ್ ಅದರ್ ವರ್ಡ್ಸ್ ನಾವು ಪ್ರಯತ್ನ ಮಾಡಬೇಕು. ಮಾಡಿದರೆ ಇಟ್ ವಿಲ್ ಜಸ್ಟ್ ಗೋ ಆನ್. ನಾವು ಮಾತಾಡ್ತಾ ಇದ್ದೇವೆ, ಮಾತಾಡುವಾಗ ಬೇರೆ ನಾನು ಎಷ್ಟೋ ಸರಿ ನಮ್ಮ ಪಜೀರ್ ಮಸ್ಜಿದಲ್ಲಿ ನಾನು ನೋಡ್ತಾ ಇದ್ದೆ, ಒಂದೇ ವರ್ಡನ್ನು 4 ಜನ ಬೇರೆ ಆ್ಯಂಗಲಲ್ಲಿ ಮಾತಾಡ್ತಾರೆ. ಬೇರೆ ಅದು ಸ್ಲ್ಯಾಂಗ್ ಬೇರೆ ಇರ್ತದೆ, ಅಂದರೆ ಅದು ಹೇಳುವ ರೀತಿ ಬೇರೆ ಇರ್ತದೆ. ಸೊ ಹಾಗಾಗಿ ನಾವು ನೋಡುವಾಗ ಅದು ಯಾಕೆ ಹಾಗೆ ಬಂತು, ಅವರ ಅಥವಾ ಅವರ ಕಮ್ಯುನಿಟಿ ಅಥವಾ ಅವರ ಏರಿಯಾದಲ್ಲಿ ಹಾಗೆ ಯಾಕೆ ಮಾತಾಡ್ತಾರೆ. ಇನ್ನೊಂದು ಕಡೆ ಹೇಗೆ, ಈಗ ನಾವು ಈ ಕನ್ನಡದಲ್ಲೇ ತಗೊಳ್ಳಿ, ಬೆಂಗಳೂರು ಮೈಸೂರಲ್ಲಿ ಮಾತಾಡೋ ಕನ್ನಡ ಬೇರೆ, ಮಂಗಳೂರು ರೀಜನಲ್ಲಿ ಮಾತಾಡೋ ಕನ್ನಡ ಬೇರೆ, ಆ ಕಡೆ ಧಾರವಾಡ, ಬಿಜಾಪುರ ಕಡೆ, ರಾಯಚೂರು ಕಡೆ, ಗುಲ್ಬರ್ಗ ಬೇರೆ ಇದೆ. ಬಟ್ ಕನ್ನಡ ಒಂದೇ ಇದೆ, ಬಟ್ ಮಾತಾಡೋ ಶೈಲಿ ಬೇರೆ ಇದೆ. ಯಾಕೆ ಅಂದರೆ ಅದಕ್ಕೆ ಅದರದೇ ಆದ ಪರಂಪರೆ, ಅದಕ್ಕೆ ಆದ ಕಲ್ಚರ್ ಅಟ್ಯಾಚ್ ಆಗಿರ್ತದೆ. ಹಾಗೆಯೇ ನಮ್ಮ ಇಡೀ ಕೋಸ್ಟಲೆಲ್ಲ ಎಲ್ಲಿ ಕೂಡ ಬೇರೆ ಸಮುದಾಯ ಇದ್ದರೂ ಅದಕ್ಕೆ ಹೇಗೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅದನ್ನು ಕೂಡ ಸ್ಟಡಿ ಮಾಡಿ ಅದನ್ನು ಕೂಡ ರೆಕಾರ್ಡ್ ಮಾಡಬೇಕಾಗ್ತದೆ. ರೆಕಾರ್ಡ್ ಮಾಡಿದರೆ ನಾವು ಮುಂದಕ್ಕೇನು ಬೆಳಿಬೋದು. ಎಜುಕೇಷನ್ ಕಡೆಗೆ ಇನ್ನೂ ಹೆಚ್ಚಿಗೆ ಮಹತ್ವ ಕೊಟ್ಟು ನಮ್ಮ ಬೇರೆ ಸಮುದಾಯಕ್ಕೆ ಕೂಡ ಮೇಲೆ ತರಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡಬೇಕಾಗಿದೆ. ಶಿಕ್ಷಣ ನೀತಿ ಬಗ್ಗೆ ನಾನು ಏನು ಹೇಳೋದಿಲ್ಲ, ವೈಸ್ ಚಾನ್ಸಲರ್ ಆಗಿದ್ದರೂ ಕೂಡ ಮಾತಾಡ್ಬೋದು. ಆದರೆ ಈಗಾಗಲೇ ಅದ್ರ ಬಗ್ಗೆ ವಿಚಾರ ಹೇಳಲಿಕ್ಕೆ ನಮ್ಮ ಮದ್ದೂದಿನ್ ಸಾಹೇಬರು ಇದ್ದಾರೆ. ಆಗಿರೋ 1-2 ವಿಷಯಗಳನ್ನು ಹೇಳಿಬಿಡ್ತೇನೆ ಸರ್. ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಕಿಲ್ಲಿಗೆ ತುಂಬ ಓರಿಯೆಂಟೇಷನ್ ಇದೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಏನಾದರೂ ಒಂದು ಡೆವಲಪ್ ಮಾಡಬೇಕಂತ ಹೇಳಿದ್ರೆ, ಒಂದು ಟ್ರೈನ್ ತಪ್ಪಿತ್ತಂದರೆ ನಮಗೊಂದು ಅವಕಾಶ ಇರ್ತದೆ. ಟ್ರೈನನ್ನು ರೌಂಡ್ ರೂಟ್ ತೊಗೊಳ್ತದೆ, ನಮ್ಗೆ ಇನ್ನೊಂದು ಕಡೆ ಆಟೋ ಇಮಿಡಿಯೇಟ್ಲಿ ತೊಗೊಂಡು ಇನ್ನೊಂದು ಸ್ಟೇಷನ್, ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರು ಜಂಕ್ಷನಲ್ಲಿ ಟ್ರೈನ್ ಮಿಸ್ ಆದರೆ ಇಮಿಡಿಯೇಟ್ಲಿ ಹೋಗಿ ಕಂಕಣದಲ್ಲೇ ಟ್ರೈನ್ ಹಿಡೀಲಿಕ್ಕೆ ಅವಕಾಶ ನಮಗಿದೆ, ಒಂದು ಟ್ಯಾಕ್ಸಿ ತೊಗೊಂಡು ಏನೋ ತೊಗೊಂಡು. ಹಾಗೆ ನಮ್ಮ ಸಮುದಾಯಕ್ಕೆ ಏನಾದರೂ ಎಜುಕೇಷನ್ ನಾವು ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿದರೆ ಒಂದು ಅವಕಾಶ ನಮಗೆ ಬಂದಿದೆ, ಅದು ಹೊಸ ಶಿಕ್ಷಣ ನೀತಿಯಿಂದ. ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗಿದೆ. ನಮ್ಮಲ್ಲಿ ಸ್ಕಿಲ್ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಎಲ್ಲ ಸ್ಕಿಲ್ ನಮ್ಮಲ್ಲಿದ್ದಾವೆ. ಯು ಟೇಕ್ ಫ್ರಮ್ ಬಿಸ್ನೆಸ್ ಟು ವಾಟ್ ಎವರ್ ಯು ವಾಂಟ್, ಎಲ್ಲ ಸ್ಕಿಲ್ ಇದ್ದಾವೆ. ಆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಹೊಸ ನೀತಿಯನ್ನು ತಂದಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಕೊಟ್ಟರೆ ನಾವು ಇಮ್ಮಿಡಿಯೇಟ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಯಾರು ಲ್ಯಾಗಿಂಗ್ ಇದ್ದಾರೆ ಎಜುಕೇಷನಲ್ಲಿ ಅವರನ್ನು ಮೇಲೆ ತರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಸದುಪಯೋಗ ನಾವು ಪಡ್ಕೋಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಏನಿದ್ದಾವೆ, ಸ್ಕಿಲ್ ಅಂದರೆ ಏನು ಅಂತೇಳಿ ಈಗಾಗಲೇ ನಮಗೆ ಗೊತ್ತಿದೆ. ಬಿಸ್ನೆಸ್ ಮಾಡೋದು ಗೊತ್ತಿದೆ, ಇಂಗ್ಲೀಷ್ ಮಾತಾಡೋದು ಗೊತ್ತಿದೆ, ಪಂಚರ್ ಶಾಪ್ ಅಂತ ಹೇಳ್ತಾರೆ, ಪಂಚರ್ ಶಾಪು ಪಂಚರ್ ತೆಗೆಯೋದು ಗೊತ್ತಿದೆ, ನಮ್ಮದೇ ಗಾಡಿ ನಾವು ರಿಪೇರ್ ಮಾಡ್ಕೊಳ್ಳೋದು ಗೊತ್ತಿದೆ, ನಮ್ಮದೇ ಗಾಡಿ ಎಲ್ಲ, ಅಂದರೆ ವಿ ಆರ್ ಆಲ್ ರೆಡಿ ಫಾರ್ ಡೂಯಿಂಗ್ ಎನಿಥಿಂಗ್. ಬಟ್ ಅದಕ್ಕೆ ರೀತಿ ಇರ್ತವೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ಯಾವ್ದು ಮೊದಲು ಮಾಡಬೇಕು, ಯಾವ್ದು ಕಡೆಗೆ ಮಾಡಬೇಕು, ಅದು ಕಲಿಯೋ ಸ್ಟೈಲ್ ಇದೆ. ಅದಕ್ಕೆ ಒಂದು ನೀತಿ ತಂದಿದ್ದಾರೆ. ಆ ನೀತಿ ಪ್ರಕಾರ ನಾವು ನಮ್ಮ ಸಿಲೆಬಸ್ಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ ಅಳವಡಿಸ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ ಕೊಟ್ಟರೆ ನಮ್ಮ ಎಲ್ಲ ಯಂಗ್ಸ್ಟರ್ಸಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ಅಂತ ಹೇಳ್ತಾ, ಸುಮಾರು ವಿಷಯಗಳಿದ್ದಾವೆ. ಇನ್ನೊಂದಿನ ನನಗೆ ಸುಮಾರು ಒಂದು 2 ತಿಂಗಳ ಹಿಂದೆ ಹನೀಫ್ ಸಾಹೇಬ್ರು ಹೇಳಿದರು, ನಮ್ಮ ರಿಯಾಜ್ ಬಂಟೋಲ್ ಅವರು ಇಲ್ಲ ನೀವೇ ಬರಬೇಕು ಅಂತ ಹೇಳಿದರು. ಹಾಗಾಗಿ ಇದು ಸುಮಾರು ನಮ್ಮ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ ಧಾರವಾಡಲ್ಲಿ ಇವತ್ತು. ಅಲ್ಲಿ ಕಿಮ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಆದರೂ ನಾನು ಹೇಳಿದೆ ಇಲ್ಲ, ಈ ಫಂಕ್ಷನ್ ನನಗೆ ಇಂಪಾರ್ಟೆಂಟು, ನಮ್ಮ ಕಮ್ಯುನಿಟಿಯವರೆಲ್ಲ ಇರ್ತಾರೆ. ನಾನು 29-30 ವರ್ಷ ಮಂಗಳೂರು ನಾನು ಏನು ನೋಡಿದ್ದೇನೆ,
ಹೇಗೆ ಸಮುದಾಯದಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಎಷ್ಟು ಇದ್ದಾರೆ. ಒಂದು ಜೋಕೆ ಇದೆ, ಅದು ನಾ ಸಾರ್ವಜನಿಕನಾಗಿ ಹೇಳೋದಿಲ್ಲ, ಬಟ್ ಜೋಕೆ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಅಂದರೆ ಅಪ್ರಿಷಿಯೇಟಿಂಗ್ ದ ಟ್ಯಾಲೆಂಟ್ ದ್ಯಾಟ್ ಅವರ್ ಬಾಯ್ಸ್ ಹ್ಯಾವ್. ಅದಕ್ಕೆ ಹೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ಮಾಡಲಿಕ್ಕೆ ಯಾರಾದರೂ ಹಿಂದೆ ಜರಿಬೋದು, ಬಟ್ ಬೇರೆ ಸಮುದಾಯ ಯಾರು ಹಿಂದೆ ಜರಿಯೋದಿಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ. ಅಂದರೆ ಆಲ್ರೆಡಿ ದ್ಯಾಟ್ ಹ್ಯಾಸ್ ಬೀನ್ ಅಟ್ಯಾಚ್ ಟು ಅಸ್, ಯಾವುದಕ್ಕೆ ಹಿಂದೆ ಜರಿಯೋದಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಹೊಸ ನೀತಿ ಬರುವಾಗ ಅದರ ಉಪಯೋಗ ತಗೊಂಡು ನಮ್ಮ ಕಾಲೇಜ್ಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಅಳವಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಷನ್ ಕೊಡೋದ್ರ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ವ್ಯಕ್ತಿತ್ವ ಬೆಳೆಸಲಿಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಎಲ್ಲ ಶಾಲೆ ಮೇಲೆ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಎಲ್ಲ ಒಂದು ಶಾಲೆಗೆ ಕಳಿಸ್ಬಿಟ್ರೆ ಆಯಿತು, ಎಲ್ಲ ಮಾಸ್ಟ್ರೇ ನೋಡ್ಕೋಬೇಕು. ಹಾಗಿಲ್ಲ, ಮಾಸ್ಟ್ರು ಬರೀ ಸಬ್ಜೆಕ್ಟು ಮ್ಯಾಥ್ಸು, ಸೈನ್ಸು, ಫಿಸಿಕ್ಸು, ಹಿಸ್ಟ್ರಿ, ಎಕನಾಮಿಕ್ಸ್ ಹೇಳ್ತಾರೆ. ಅವ್ರನ್ನ ನಡತೆ ಎಲ್ಲ ಬರೋದು ಮನೆಯಲ್ಲಿ. ತಾಯಿ ಹೇಳಬೇಕು, ತಂದೆ ಹೇಳಬೇಕು, ಕನಿಷ್ಠ ಒಂದು ಅರ್ಧ ತಾಸು ತಮ್ಮ ಮಕ್ಕಳ ಜೊತೆ ಮಾತಾಡೋಂಥ ಒಂದು ಪರಂಪರೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿ, ಅದರಿಂದ ನಮ್ಮ ಮಕ್ಕಳು ಒಳ್ಳೆ ಕ್ಯಾರೆಕ್ಟ್ರಾಗಿ ಮುಂದಕ್ಕೆ ಒಳ್ಳೆ ಸಿಟಿಸನ್ಸ್ ಆಗಿ ಬೆಳೀತಾರೆ ಅಂತ ಹೇಳ್ತಾ, ನನಗೆ ಕರೆದು ಇವತ್ತು ಈ ಒಂದು ತಮ್ಮ ಜೊತೆ ಕೆಲವೇ ವಿಚಾರಗಳು ಮಾತಾಡಲಿಕ್ಕೆ ತುಂಬ ಇದೆ, ಬಟ್ ಇಷ್ಟು ಜನ ಇರುವಾಗ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನೊಂದಿನ ಒಂದು ಅವಕಾಶ ಸಿಕ್ಕಿದಾಗ ತಮಗೆಲ್ಲ ಮತ್ತೆ ಬಂದು ಮಾತಾಡ್ತೇನೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವ ಬರಕಾತುಹು. ಒಂದಿಗೆ ಬೇರೆ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಾದಂತಹ AM ಖಾನ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಬದ್ರುದ್ದೀನ್ ಕೆ ಮಾಣಿ ಅವರಿದ್ದಾರೆ. ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಘನವೆತ್ತ ರಾಜ್ಯಪಾಲರು ಆ ಪ್ರಮಾಣ ವಚನವನ್ನು ಬೋಧಿಸುವಂತಹ ಒಂದು ಹುದ್ದೆಯನ್ನು ನನ್ನ ಬ್ಯಾರಿ ಸಮುದಾಯದ ಓರ್ವ ಯುವಕ ಪಡೆದಿದ್ದಾನೆ ಎಂದರೆ ಬಹುಶಃ ಅದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ವಿಚಾರವಾಗಿದೆ. ನಾನೊಮ್ಮೆ ಬೆಂಗಳೂರಿಗೆ ಹೋದಾಗ ತಮ್ಮ ಕಚೇರಿಗೆ, ಆವಾಗ ತಾವಿರಲಿಲ್ಲ, ನಮ್ಮ ಕಚೇರಿಗೆ ಹೋಗಿದ್ದೆ. ನನಗೆ ಆವಾಗಲೇ ಗೊತ್ತು ಮಾಹಿತಿ ಆಯೋಗ ಎಂದರೆ ಏನು, ಅದರ ಆಯುಕ್ತರು ಎಂದರೇನು, ಅವರಿಗಿರುವಂತಹ ಸ್ಥಾನಮಾನಗಳೇನು, ಗೌರವಗಳೇನು ಎಂಬುದು ಅವತ್ತು ಮಾತ್ರ ಗೊತ್ತಾದದ್ದು. ಸ್ನೇಹಿತರೆ, ನೂತನ ಶಿಕ್ಷಣ ನೀತಿಯ ಬಿಕ್ಕಟ್ಟುಗಳು ಇದು ಬಹಳ ಸಂಕೀರ್ಣವಾದಂತಹ ವಿಚಾರ. ಬಹುಶಃ ಈ ಒಂದು ಸಣ್ಣ ಒಂದು 10-15 ನಿಮಿಷದಲ್ಲಿ ಚರ್ಚಿಸುವ ವಿಷಯವಂತೂ ಅಲ್ಲವೇ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಒಂದು ಪೀಠಿಕೆಯಾದರೂ ನಾವು ಹಾಕಬೇಕು. ಮುಂದಿನ ದಿನಗಳಲ್ಲಿ ವಿಸ್ತೃತವಾದಂತಹ ಕಾರ್ಯಕ್ರಮಗಳು, ಚರ್ಚೆಗಳು ನಡೆಯಬಹುದು ಎಂಬ ಕಾರಣಕ್ಕಾಗಿ ನಾವು ಯೋಚಿಸಿದಾಗ ನಮಗೆ ಹೊಳೆದ ಹೆಸರು ಬದ್ರುದ್ದೀನ್ ಅವರದು. ಸೊ ಈ ನೂತನ ಶಿಕ್ಷಣ ನೀತಿಯ ಬಿಕ್ಕಟ್ಟುಗಳ ಬಗ್ಗೆ ಅವರ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಮಂಡಿಸಬೇಕಾಗಿ ನಾನು ಗೌರವಪೂರ್ಣವಾಗಿ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಬದ್ರುದ್ದೀನ್ ಕೆ ಮಾಣಿ ಅವರು. ಅಸ್ಸಲಾಮು ಅಲೈಕುಂ. ನಾನೇನು ಶಿಕ್ಷಣ ತಜ್ಞ ಅಲ್ಲ, ಆದರೂ ಕೂಡ ನನ್ನನ್ನು ಈ ವಿಷಯ ಬಗ್ಗೆ ಮಾತಾಡಿ ಅಂತ ಹಿರಿಯರೆಲ್ಲ ಹೇಳಿದ್ದಾರೆ. ನನಗೆ ಇಲ್ಲಿ ಈ ವೇದಿಕೆಯಲ್ಲಿ ಇದ್ಕೊಂಡು ಮಾತಾಡಲಿಕ್ಕೆ ಸ್ವಲ್ಪ ಮುಜುಗರ. ಏನಂದರೆ, ನಾನು ನನ್ನ ಬಾಲ್ಯದ ದಿನದಿಂದ ಇಲ್ಲಿವರೆಗೂ ಕಂಡ ನನ್ನ ಸಮುದಾಯದ ಹಲವು ಹಿರಿಯರು, ಮುತ್ಸದ್ದಿಗಳು, ಈ ಸಮಾಜಕ್ಕೆ ಹಿತಕ್ಕಾಗಿ ಹಗಲಿರುಳು ಕನಸು ಕಾಣುತ್ತಿರುವಂಥ ಹಲವರು ಇಲ್ಲಿ ಹಿರಿಯರಿದ್ದೀರಿ. ಅವ್ರ ಮುಂದೆ ಅವರಿಗೆ ಉಪದೇಶ ಕೊಡೋ ರೀತಿಯಲ್ಲಿ ಮಾತನಾಡುವಂಥ ವ್ಯಕ್ತಿತ್ವ ನಂದಲ್ಲ. ಆದರೆ ನಾನೀಗ ನನ್ನದೇ ಆದಂಥ ಕೆಲವು ಇತಿಮಿತಿಗಳಿದ್ದಾವೆ, ಹಾಗಾಗಿ ಬಿಯಾಂಡ್ ಲಿಮಿಟ್ಸ್ ನಾನು ಮಾತಾಡೋಕ್ಕೆ ಆಗೋದಿಲ್ಲ. ಆದರೆ ಕಳೆದ 3 ದಶಕಗಳಕ್ಕಿಂತ ಹೆಚ್ಚು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೆ. ಸಿಕ್ಕ ಅವಕಾಶದಲ್ಲಿ ಏನೇನು ಮಾಡಬೇಕು ನನ್ನ ಪ್ರಯತ್ನಗಳನ್ನ ಮಾಡ್ತಾ ಸಂದರ್ಭದಲ್ಲಿ ಸಮುದಾಯದ ಮತ್ತು ಅಂಕುಡೊಂಕುಗಳು, ನಮ್ಮ ಭಾಷೆಯ ಅಳಿವಿನ ಅಂಚಿಗೆ ಹೋಗುವಂಥ ಸಾಧ್ಯತೆಗಳು, ನಮ್ಮದು ತಲೆ ಯಾವುದೇ ಭಾಷೆಗಳು, ಮತ್ತು ಸರಿ ನಿಮಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಸಂಪ್ರದಾಯಗಳು, ಯಾರ್ಯಾರೋ ಸ್ವತ್ತಾಗುವಂಥ ಆತಂಕದ ದಿನಗಳು ಬಂದಾಗ ನಾನು ಆ ಬಗ್ಗೆ ಏನಾದ್ರು ಮಾಧ್ಯಮದಲ್ಲಿ ಇದ್ದಿದ್ರೆ ನೀವು ಒಂದಲ್ಲ 2 ಗಂಟೆ 3 ಗಂಟೆ ಮಾತಾಡ್ತಿದ್ದೆ. ಈಗ ಮಾತಾಡೋದಿಲ್ಲ, ಅದಕ್ಕೆ ಲಿಮಿಟ್ ಇದೆ. ಅದಕ್ಕೆ ನಾವು ಹಳೆದೆಲ್ಲ ಮಾತಾಡಿ ಟೀಕೆ ಟಿಪ್ಪಣಿ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ನನ್ನ ಊರಿನಲ್ಲಿ ಒಂದು ನಾನು ಕಾಲೇಜು ಓದ್ತಾ ಇದ್ದಾಗ ನಮಗೊಂದು ಮಸೀದಿದ್ದು 3 ಎಕರೆ ಜಾಗ ಇತ್ತು. ಆಗ ಅಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಒಂದು ಶಾಲೆ ಕಟ್ಟೋಣ ಅಂತ ಹೇಳುವಾಗ, ಶಾಲೆ ಕೆಟ್ಟಿದೆ ವಾಪಸ್ ಶಾಲೆಗೆ ಕಲ್ಲಿ ವಾಪಸ್ ಏರಿದ್ದಾರೆ. ಅಂದ್ರೆ
ಕಲ್ತು ಪೋಖರಿಗಳಾಗಿ ವಾಪಸ್ ಶಾಲೆಗೆ ಕಲಿಸಿದ್ರೆ ಏನು ಪ್ರಯೋಜನ ಅಂತ ಹಿಂದಿನ ಗೊತ್ತಿಲ್ಲ ಪಾಪ. ಆದ್ರೆ ಅದರ ಮಹತ್ವ ಈಗಿನ ಪೀಳಿಗೆಗೆ ಗೊತ್ತಾಗಿ ಒಂದು ಖರ್ಚು ಮಾಡಿಕೊಂಡು ಒಂದು ಶಾಲೆಯನ್ನ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿದ್ರು. ನಾನು ಊರಿನಂದು ಮಾಡಿ ಆದ್ರೂ ನಾನು ಹೆಚ್ಚಿನ ಕೆಲಸಗಳು ಬೆಂಗಳೂರಿನ ಇರೋದ್ರಿಂದ ನಮ್ದೇನಾದ್ರು ಸಲಹೆ ಮಾರ್ಗದರ್ಶನಗಳು ಬೇಕಾಗ್ಬೋದು ಅಂತ ನನ್ನನ್ನು ಹಾಕ್ಕೊಂಡ್ರು. ಆಗ ನನ್ನ ಷರತ್ತು ಏನು ಅಂದರೆ, ಆ ಮೊದಲ ಮೀಟಿಂಗ್ ಹೋದಾಗ ನನ್ನನ್ನು ಕೂಡ ಹಾಕ್ಕೊಂಡ್ರು. ನನ್ನ ಷರತ್ತು ಏನು ಅಂದರೆ, ಆ ಟ್ರಸ್ಟ್ನಲ್ಲಿದ್ದವರಿಗೆ ನಿಮಗೂ ಅನ್ವಯ ಆಗುತ್ತೆ, ಆಮೇಲೆ ಹೇಳ್ತೀನಿ. ಇಲ್ಲಿ ಯಾರಾದರೂ ಈ ಸಂಸ್ಥೆ ಟ್ರಸ್ಟ್ ಆಗಿ ವಿದ್ಯಾಸಂಸ್ಥೆ ಮಾಡಿಕೊಂಡು ಕನಸು ಕಾಣ್ತಾ ಇದ್ದರೆ, ಇದು ದೊಡ್ಡದಾಗಿ ಬೆಳೆದು ಬೃಹತ್ತಾಕಾರಾಗಿ ವಿದ್ಯಾಸಂಸ್ಥೆ ಆಗಿ ಮುಂದಿನ ದಿನಗಳಲ್ಲಿ ಲಾಭದಾಯಕ ಆಗಿ ನನಗೇನೋ ನನ್ನ ಪೀಳಿಗೆಗೆ ಏನಾದ್ರು ಲಾಭ ಅಂತ ಲೆಕ್ಕಾಚಾರ ಆಗಿದ್ರೆ ಇವತ್ತೇ ವಾಪಸ್ ಹೋಗ್ಬೇಕು. ನಾನು ನನ್ನ ಜೀವಿತಾವಧಿಯಲ್ಲಿ ನನ್ನ ಸಮುದಾಯಕ್ಕಾಗಿ ಇಷ್ಟು ದಿನ ನನ್ನ ಸಮುದಾಯ ಅಲ್ಲಾಹವನ್ನು ಕೊಟ್ಟ ಅವಕಾಶದಿಂದ ನನಗೆ ಬದುಕಲಿಕ್ಕೆ ಕೊಟ್ಟ ಅವಕಾಶ ಕೊಟ್ಟ ಸಮುದಾಯ ಊರಿಗಾಗಿ ನಾನೇನಾದರೂ ಜೀವಿತಾವಧಿಯಲ್ಲಿ ಏನಾದ್ರು ಮಾಡಬೇಕು, ಕಾಂಟ್ರಿಬ್ಯೂಷನ್ ಮಾಡಬೇಕು, ಏನು ನಿಸ್ವಾರ್ಥದಿಂದ ಅಂದರೆ ಲಾಭರಹಿತ ಯೋಚನೆಗಳಿದ್ದರೆ ಮಾತ್ರ ನೀವು ಇದಕ್ಕೆ ಕೈ ಹಾಕಬೇಕು ಅಂತ ಹೇಳಿದೆ. ಅಂದರೆ ನೀವಿವತ್ತೇನು ಬ್ಯಾರಿ ಸಂಶೋಧನಾ ಕೇಂದ್ರ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸಂಕಲ್ಪಗಳು ನಿಯತ್ತು ಕೂಡ ಅದೇ ಇರಬೇಕು. ಇದರಿಂದ ನಾನು ಇಲ್ಲಿ ಹಿರಿಯರೆಲ್ಲ ಕೂತಿದ್ದೀರಿ, ಇವ್ರಿಗೇನು ಸಿಗುತ್ತೆ ಇದರಿಂದ? ನೀವೊಂದು ಈಗ ಇದರ ಫಲ ಬರಲಿಕ್ಕೆ ಇನ್ನೂ 8-10 ವರ್ಷಗಳು ಆಗ್ಬೋದು. ಏನು ಸಿಗುತ್ತೆ? ಅವ್ರಿಗೊಂದು ಆತ್ಮತೃಪ್ತಿ ಇರುತ್ತೆ. ಹೌದು, ನನ್ನ ಜೀವಿತಾವಧಿಯಲ್ಲಿ ನನ್ನ ಸಮುದಾಯ ಒಂದು ಒಗ್ಗಟ್ಟು ಆಗಿ, ನನ್ನ ಸಮುದಾಯ ಪರಂಪರೆ ಪೀಳಿಗೆಗೆ ಹಿತಕ್ಕಾಗಿ ಭವಿಷ್ಯಕ್ಕಾಗಿ ನಾವೇನಾದ್ರು ಮಾಡಿ ಹೋಗಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದಕ್ಕಾಗಿ ಇಲ್ಲೆಲ್ಲ ಬಂದು ನೀವು ಸೇರಿದ್ದೀರಿ. ಅದಕ್ಕಾಗಿ ನೀವು ಮಾಡಬೇಕು ವಿನಃ ನನಗೆ ಏನಾದ್ರು ಸಿಗುತ್ತೆ, ನನಗೆ ಹೆಸರು ಬರುತ್ತೆ, ನೋ ಅಂತ ಒಂದು ಯೋಚನೆಗಳಿದ್ರೆ ದಯವಿಟ್ಟು ಈ ಟ್ರಸ್ಟ್ನಲ್ಲಿದ್ದವರು ವಾಪಸ್ ಹೋಗಿ. ನನಗೆ ನನ್ನ ಸಮುದಾಯಕ್ಕಾಗಿ ನನ್ನ ಮುಂದಿನ ಪೀಳಿಗೆಗೆ ಏನಾದ್ರು ಅಗತ್ಯ ಕೊಡಬೇಕು ಇದ್ದಷ್ಟು ದಿನ ಅಂತ ಇದ್ದವರು ಮಾತ್ರ ಇದನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ನಾನು ಮಾಧ್ಯಮದಲ್ಲಿದ್ದಾಗ ನಾನು ಮಂಡ್ಯದಲ್ಲಿ ಹೆಚ್ಚು, ಮಂಗಳೂರಿನಲ್ಲಿ ಜಾಸ್ತಿ ಇಲ್ಲ, ಆದರೂ ಹಿರಿಯರೆಲ್ಲ ಇಲ್ಲಿ ಗೊತ್ತಿದ್ದೀರಿ, ನನ್ನ ಹಿತೈಷಿಗಳೇ ಇದ್ದೀರಿ. ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಅಲ್ಲಿಯ ಕಲ್ಚರ್ ಪರಂಪರೆಗಳೆಲ್ಲ ವಿಭಿನ್ನವಾಗಿರ್ತಾಯಿತ್ತು. ನಾನಾಗ ಸಹಜವಾಗಿ ನಾನೊಬ್ಬ ಮಾಧ್ಯಮದವನಾಗಿ ಕಂಪೇರ್ ಮಾಡ್ತಿದ್ದೆ. ನನ್ನ ಸಮುದಾಯ ಹೇಗಿದೆ, ಬೇರೆಯವರು ಹೇಗಿದ್ದಾರೆ, ಅವರ ಗ್ರೋತ್ ಹೇಗಾಗಿದೆ, ನಮ್ಮ ಗ್ರೋತ್ ಹೇಗಿದೆ, ನಮ್ಮಲ್ಲಿ ಹೇಗೆ ಓದ್ತಾ ಇದ್ದಾರೆ, ಇವನ್ನನ್ನು ನಾನು ಅಧ್ಯಯನ ಮಾಡ್ತಿದ್ದೆ. ನನ್ನ ಪಕ್ಕದ ಜಿಲ್ಲೆಯಲ್ಲಿ ಮೈಸೂರಿನ ಬ್ಯೂರೋ ಚೀಫ್ ಆಗಿ ಅನೀಫ್ ಸರ್ ಇದ್ದರು. ಅವರು ನನಗೆ ಮಾರ್ಗದರ್ಶನ ಕಾಲಕ್ಕೆ ಕೊಡ್ತಾಯಿದ್ರು. ಅವರ ನೆರಳಲ್ಲೇ ನಾವು ಬೆಳೆದಿರುವಂಥದ್ದು. ಆರಂಭದಲ್ಲಿ ಹೇಳಿದರು ಬ್ಯಾರಿ ಅನ್ನೋ ಹೆಸರನ್ನು ಹಾಕಲಿಕ್ಕೆ ಹಿಂಜರಿಕೆ ಇತ್ತು. ಹಿಂದಿನವರೆಲ್ಲ ಹಾಕಿದ್ರು, ನಂತರದ ಪೀಳಿಗೆ ಹಾಕ್ತಾ ಇಲ್ಲ. ಹೌದಲ್ಲ? ಈಗ ಯಾರು ಬ್ಯಾರಿ ಟ್ಯಾಗ್ಲೈನ್ ಹಾಕ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಮಂಡ್ಯದಲ್ಲಿ ಸುಮಾರು 15 ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿಯ ಅಲ್ಪಸಂಖ್ಯಾತ ನಾನು, ಅಲ್ಲಿ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯದ ನಡುವೆ ಅತ್ಯಂತ ಹೊರಗಿನವನು ನಾನು ಕರಾವಳಿಯವನು, ಮತ್ತು ನಾನು ಒಕ್ಕಲಿಗ ಸಮುದಾಯದವನಲ್ಲ. ಅಲ್ಲಿ ನಾನು ಒಬ್ಬ ಯಶಸ್ವಿ ಅವರೊಡಗಿದ್ದ ಒಬ್ಬ ಪತ್ರಕರ್ತ ಅವರೊಬ್ಬನ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಹೇಗೆ ಹೌ ದೇ ಕ್ಲೈಮ್, ಮತ್ತು ಅವರ ಸಮುದಾಯಕ್ಕಾಗಿ ಹೇಗೆ ಕ್ಲೈಮ್ ಮಾಡ್ತಾರೆ, ಹೇಗೆ ಅವ್ರನ್ನ ಎಸ್ಟಾಬ್ಲಿಷ್ ಮಾಡ್ಕೋತಾರೆ ಅನ್ನೋದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಎಲ್ಲ ರಾಜಕಾರಣಿಗಳು ನೋಡಿದ್ದೀನಿ, ಎಲ್ಲ ಅಧಿಕಾರಿಗಳು ನೋಡಿದ್ದೀನಿ, ಜನಸಾಮಾನ್ಯರನ್ನು ನೋಡಿದ್ದೀನಿ. ಇವತ್ತು ನಾನು ಬೆಂಗಳೂರಲ್ಲಿ ನನ್ನ ಅವಕಾಶ ಇದ್ದಾಗ ಬಂದಾಗ ಯಾರು ಮಂಗಳೂರಿನವ್ರು ಇರೋದಿಲ್ಲ, ಯಾವ ಬ್ಯಾರಿಗಳು ಇರೋದಿಲ್ಲ, ಬರೀ ಮಂಡ್ಯದವರೇ ಇರ್ತಾರೆ. ಅಂದರೆ ಅವ್ರು ಇವತ್ತು ನೆನೆಸ್ಕೋತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನವರೆಲ್ಲ ಗೌಡ ಅಂತ ಹಾಕೋತಾ ಇದ್ರು. ಮಂಡ್ಯ ಅಂದರೆ ಮಂಡ್ಯ ಗೌಡರು. ಅದಾದ್ರೆ ನಂತರ ಜನ್ರೇಷನ್ ಅದನ್ನು ಹಾಕತ್ತಿಲ್ಲ. ಅದೊಂಥರ ಏನೋ ನಿಕೃಷ್ಟ, ಗೌಡ ಹಾಕೊಳ್ಳೋದು ಒಂಥರ ಕೀಳು ಭಾವನೆಯೂ ಇತ್ತು ಹೊರತು. ನಾನು ಹೋದಾಗ ಯಾರು ನನ್ನ ಸ್ನೇಹಿತರು ಯಾರೂ ಗೌಡ ಅಂತ ಹಾಕೊಂಡಿಲ್ಲ. ಹಿಂದಿನವರೆಲ್ಲ ದೊಡ್ಡ ಗೌಡ, ಆ ಗೌಡ ಅಂತ ಆಗೋದು. ಅದಾದ ನಂತರ ಒಂದು ದಿನಗಳು ಮತ್ತೆ ಅವರಲ್ಲಿ ಜಾಗೃತಿಗಳು ಸ್ಟಾರ್ಟ್ ಆದವು. ಮತ್ತು ಈಗೆಲ್ಲ ನೋಡಿ, ಅವ್ರ ಮಕ್ಕಳಿಗೆ ಗೌಡ ಅಂತ ಹೆಸರಿಡ್ತಾ ಇದ್ದಾರೆ. ದೇ ವಾಂಟೆಡ್ ಟು ಕ್ಲೇಮ್ ಐ ಆಮ್ ಎ ಗೌಡ ಅಂತ. ಹೆಸರು ಅಲ್ಲದಿದ್ರು ಗೌಡ ಅಂತ ಹೇಳ್ಕೊಂಡು, ಒಂದು ವೇಳೆ ಬಿಟ್ಟೋಗಿದ್ರು ಕೂಡ ಅವರು ಈಗ ಕ್ಲೇಮ್ ಮಾಡ್ತಾ ಇದ್ದಾರೆ ಗೌಡ ಅಂತ. ನಾವು ಯಾರು ಕ್ಲೇಮ್ ಮಾಡ್ತಿದ್ವಿ? ಆ ಆತ್ಮಸ್ಥೈರ್ಯ ನಮಗಿದೆಯಾ? ಯಾಕಿಲ್ಲ ಅಂದರೆ ನಾವಿನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ನೋಡಿ, ಯಾರೂ ಅನ್ಯಥಾ ಭಾವಿಸಬೇಡಿ. ನಮ್ಮಲ್ಲಿ ಯಾವುದರಲ್ಲೂ ನಾವು ಕೂಡ ಹೊರತಲ್ಲ, ಯಾವ ಸಮುದಾಯ, ಯಾವ ಧರ್ಮ, ಯಾವ ಜಾತಿ ಕೂಡ ಹೊರತಲ್ಲ, ಎಲ್ಲರಲ್ಲೂ ಭಿನ್ನಾಭಿಪ್ರಾಯ ಇರ್ತದೆ. ಕೊರೋನಾ ಬಂದಾಗ ಎಲ್ಲೇ ಹೋಯ್ತು ಭಿನ್ನಾಭಿಪ್ರಾಯ? ಎಲ್ಲ ಒಂದಾಗಿರಲಿಲ್ಲ? ಹೌದಲ್ಲ? ಎಲ್ಲವನ್ನು ಮರೆತು ಆಗ ಜಾತಿ ಎಲ್ಲೋಗಿತ್ತು, ಧರ್ಮ ಎಲ್ಲೋಗಿತ್ತು, ನಿಮ್ಮ ಆಚರಣೆಗಳೆಲ್ಲೋಗಿತ್ತು, ಮದುವೆ ಮುಂಜಿಗಳು ಆಡಂಬರಗಳೆಲ್ಲೋಗಿದ್ದು, ಬ್ಯಾಂಡ್ ವಾಲಗಳೆಲ್ಲ ಎಲ್ಲೋಗಿದ್ದು,
ಯಾವುದು ಇರಲಿಲ್ಲಲ್ಲ, ಅಂದರೆ ಮಾಡಲಿಕ್ಕೆ ಆಗತ್ತೆ. ಭಯ ಇದ್ದರೆ ಎಲ್ಲ ಆಗತ್ತೆ, ನಮಗೆ ಭಯ ಇಲ್ಲ ಅಂತ ಅರ್ಥ. ಅಂದರೆ ನಾನು ಬಾಲ್ಯದಿಂದನೂ ನನ್ನ ಉಸ್ತಾದ್ರು ಹೇಳ್ಕೊಡ್ತಿದ್ದೀನಿ, ನೀನು ಅಲ್ಲಾಹುವಿನ ಭಯದ ಒಬ್ಬನ ಇದ್ದಾನೆ ಮೇಲೆ ನೋಡ್ತಾ ಇದ್ದಾನೆ, ನೀವು ಅವನ ಭಯಕ್ಕಾಗಿರಬೇಕು ಅಂತ. ನಾನು ಈಗಲೂ ಹೇಳ್ತೀನಿ, ನಾನು ಯಾರಿಗೂ ಹೆದರಲ್ಲ, ಅವನೊಬ್ಬನಿಗೆ ಬಿಟ್ಟು ಅಂತ. ನಾನು ಯಾಕೆ ಹೆದರಬೇಕು ಅಂತ. ಆದರೆ ಹಿರಿಯರಂಗೆ ಮಾತ್ರ ಗೌರವ ಕೊಡೋದು ಹೇಗೆ, ಅವ್ರನ್ನ ಹೆಂಗೆ ಬಳಸ್ಕೊಳ್ಳೋದು, ಅವ್ರಿಗೆ ಹೆಂಗೆ ಇದು ಮಾಡ್ಕೋಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನು ನಮ್ಮ ಹಿರಿಯರು ಕಲಿಸಿದಾರಲ್ಲ. ಯಾವತ್ತೂ ಕೂಡ ಹಿರಿಯರನ್ನ ಮೆಟ್ಟಿ ನಾವು ಎದೆ ಉಬ್ಬಿಸಿ ನಡಿಕೆ ಹೋಗಿಲ್ಲ. ಹಾಗಾಗಿ ನಮ್ಗೆ ಯಾವತ್ತೂ ನಿಮ್ಮಂಥವ್ರ ಆಶೀರ್ವಾದ ಸದಾ ಇರೋದನ್ನ ಯಾವತ್ತೂ ಕೊರತೆಗಳಾಗಿಲ್ಲ. ನಿಮ್ಮೆಲ್ಲರ ದುಆ ಆಶೀರ್ವಾದದಿಂದ ಇದೇ ರೀತಿ ಮುಂದುವರಿಸಲಿಕ್ಕೆ ಅವಕಾಶ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಳ್ತೀನಿ. ನಾನು ಮಾಹಿತಿ ಅಂದರೆ ಗೌಡ ಅಥವಾ ಬ್ಯಾರಿ ಅನ್ನೋದು ಕೀಳರಿಮೆ ಇರಬಾರ್ದು. ವಿ ಮಸ್ಟ್ ಬಿ ಪ್ರೌಡ್. ಹಾಗಾದರೆ ಏನು ಮಾಡಬೇಕು, ನಮ್ಮ ಪರಂಪರೆ ಏನು, ನಾವು ನಮ್ಮ ಇತಿಹಾಸ ಏನು, ಅದರ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಬೇಕು ಅಷ್ಟೇ. ಈಗ ನಿಮ್ಮ ಅಧ್ಯಯನದ ಉದ್ದೇಶ ಏನು, ನೀವು ಮನೆಗೆ ತಗೊಂಡಂಥದ್ದು ಏನಿದೆ ಮೊಹಮ್ಮದ್ ಅಲಿ ಹನೀಫ್ ಸರ್ಗೆ ಏನು ಮನೆಗೆ ತಗೊಂಡು ಅವರು ಎಲ್ಲ ಅಂತ ರಾಜ್ಯದ ಅತ್ಯಂತ ದೊಡ್ಡ ಪ್ರಭಾವಿ, ನಿಮ್ಗೆ ಅದರ ಪ್ರಭಾವ ಏನು ಗೊತ್ತಿಲ್ಲ. ಅಂದರೆ ಕರಾವಳಿಯವರಿಗೆ ಏನಾಗಿ ನೀವು ಸೇಫ್ ಝೋನಲ್ಲಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಕಲ್ತ್ಕೊಂಡಿದ್ದೀವಿ, ನಾವು ಹಣಕಾಸು ಆರ್ಥಿಕವಾಗಿ ಗಟ್ಟಿಯಾಗಿದ್ದೀವಿ, ಇಲ್ಲದವರ ಬಗ್ಗೆ ಬಿಟ್ಟಿಬಿಡಿ, ಇರೋರೆಲ್ಲ ಕಂಫರ್ಟೇಬಲ್ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಭ್ರಮೆಯಲ್ಲಿದ್ದೀವಿ. ನಾವು ಆ ಭ್ರಮೆಯಿಂದ ಹೊರಗೆ ಬರಬೇಕು. ನಾವು ಇನ್ನೂ 1% ಅಚೀವ್ ಆಗಿಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏನಿದ್ರಿ, ಈಗ ಧರ್ಮ ಅಂದಾಗ, ಜಾತಿ ಅಂದಾಗ ನಮ್ಮ ಗುಂಪುಗಳೆಲ್ಲ ಇದಾವಲ್ಲ ಭಿನ್ನಾಭಿಪ್ರಾಯಗಳೆಲ್ಲ. ಆ ಭಿನ್ನಾಭಿಪ್ರಾಯ ಅನ್ನೋದಿದೆಯಲ್ಲ, ಅದು ಒಂದು ವಿಚಾರ ಬಂದಾಗ ಎಲ್ಲ ಬದಿಗೆಟ್ಟು ಮಾಡಬೇಕು. ಭಾಷೆ ವಿಚಾರದೊಳಗೆ ಬ್ಯಾರಿಯಲ್ಲಿ ಬೇರೆ ಬೇರೆ ಥರದ ಬ್ಯಾರಿ ಮಾತುಗಳಿದ್ದಾವೆ. ಮಂಗಳೂರಲ್ಲಿ ಒಂಥರ ಮಾತಾಡ್ತಾರೆ, ಪುತ್ತೂರು ಕಡೆ ಒಂಥರ ಮಾತಾಡ್ತಾರೆ, ಹೌದಲ್ಲ? ಸೊ ಕುಂದಾಪುರ ಒಂದು ಕಡೆ ಒಂದು ಮಾತಾಡ್ತಾರೆ. ಅದೆಲ್ಲವೂ ಬ್ಯಾರಿನ ಮೇಲೆ ಬ್ಯಾರಿ ಒನ್, ಆಮೇಲೆ ಮಿಕ್ಕಿದೆಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಂಶೋಧನೆ ಅಧ್ಯಯನದ ಮೂಲಕ ಯಾಕೆ ಮಾಡ್ತೀರಿ, ಅದರ ಅಗತ್ಯ ಏನು, ಇವತ್ತಿದೆ ಅಂದರೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಮಸೀದಿಯಲ್ಲಿರುವ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ, ಒಂದು ಸಣ್ಣ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿದ್ದರೆ ಇವತ್ತಿಲ್ಲಿ ಈ ರೋಡ್ ಬ್ಲಾಕ್ ಆಗ್ತಿತ್ತು, ಹೌದಲ್ಲ? ಇಂಥದ್ದು ಬೇಕಾಗಿಲ್ಲ ನಮ್ಮ ಸಮುದಾಯಕ್ಕೆ, ನಿಜವೂ ಇಂಥದ್ದು ಬೇಕು. ನಾನು ಎಷ್ಟೋ ಸಂಘಟನೆಗಳನ್ನ ನೋಡಿದ್ದೀನಿ, ಅವರ ನಿಸ್ವಾರ್ಥವಾಗಿ ತಮ್ಮ ಮನೆ ಮಠ ಎಲ್ಲ ತ್ಯಾಗ ಮಾಡಿ, ಯಾರ್ದು ಅಂತ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ. ಒಬ್ಬರು ಹೇಳ್ತಾ ಇದ್ರು, ಒಂದು ಸಮುದಾಯ ಇವತ್ತು ಯೋಚನೆ ಮಾಡ್ತಾ ಇದೆ, ಮನೆ ಮಠ ಊಟ ಬಿಟ್ಟು ರಾತ್ರಿ ಹಗಲು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ ಅಂತ. ಏನಕ್ಕೆ ಮಾಡ್ತಾ ಇದೆ, ಏನು ಸಿಗುತ್ತೆ ಅವರಿಗೆ ಅಂತಂದಾಗ ಅವರು ಯೋಚನೆ ಮಾಡೋದು, ನಾನು ಹೇಗಿದ್ದೀನಿ, ನನ್ನ ಮಕ್ಕಳು ಏನಾಗ್ತಾ ಇದ್ದಾರೆ, ಈಗಿನ ಸಮುದಾಯ, ನನ್ನ ಸಮುದಾಯ ಹೇಗೆ ಭದ್ರಾಗಿರ್ಬೇಕಂತ ಯೋಚನೆ ಮಾಡಲ್ವಂತೆ ಅವರು. ಮುಂದಿನ 500 ವರ್ಷಗಳ ನಂತರ ನನ್ನ ಸಮುದಾಯ ಹೇಗಿರಬೇಕು ಅದಕ್ಕೆ ಬೇಕಾದ ಪೀಠಿಕೆ ಹಾಕ್ತಿದ್ದಾರೆ. ಅದಕ್ಕಾಗಿ ಅವತ್ತು ಇವರು ನೀರು ಕುಡಿದೆ ಉಗುಳು ನುಂಗಿ ಬದುಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಂತ. ದ್ಯಾಟ್ ಇಸ್ ಅಂದರೆ ಆ ಕಮಿಟ್ಮೆಂಟ್. ಅಂಥ ಕಮಿಟ್ಮೆಂಟ್ ನಮಗೆ ಬರಲಿಕ್ಕೆ ತುಂಬ ಟೈಮ್ ಹಿಡಿಬೋದು, ಅಷ್ಟು ಸುಲಭ ಅಲ್ಲ ಮೌಡ್ಲು ಮಾಡಲಿಕ್ಕೆ. ಅನೀಪ್ ಎಲ್ಲ ಇದ್ದಾರೆ, ಇವರೆಲ್ಲ ಯಾವ ಕಾಲದಿಂದ ಏನೇನೋ ಸೈಕಲ್ ಹೊಡಿತಾ ಇದ್ದಾರೆ, ಬೆಂಗಳೂರು ಬರ್ತಾ ಇದ್ದಾರೆ, ಏನೇನೋ ಕೆಲಸಗಳು ಮಾಡಿ, ಸುಲಭ ಅಲ್ಲ ಗೊತ್ತು, ಬಹಳ ಕಷ್ಟ. ಆದರೆ ಅದು ಹೇಗೆ ಅನ್ನೋದಕ್ಕೆ ನಾವು ಮುಂದಿನ ಪೀಳಿಗೆ ಬೇಕಾದಂಥ ಅಧ್ಯಯನ ಯೋಗ್ಯ ವಸ್ತುಗಳನ್ನು ಅಟ್ಲೀಸ್ಟ್ ನೀವು ಪುರುಷೋತ್ತಮ ಬಿಲಿಮೇಲೆ ಅವರ ಸಹಕಾರ ತಗೊಳ್ಳಿ. ಅವರು ತುಂಬ ವೆರಿ ಪರ್ಟಿಕ್ಯುಲರ್ ಭಾಷೆಯ ಸಂಸ್ಕೃತಿಯ ನಾಶದ ಬಗ್ಗೆ ಅವರು ತುಂಬ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಎಷ್ಟೋ ಸಾವಿರಾರು ಭಾಷೆಗಳು ಮತ್ತು ಪರಂಪರೆಗಳು ಸಂಸ್ಕೃತಿಗಳು ನಾಶ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ತಪ್ಪು ನಮ್ಮದು ಅಲ್ಲ, ಅದು ಈಗಿನ ಪ್ರಸಕ್ತ ಅನಿವಾರ್ಯತೆಗಳು. ಈಗ ನಾವು ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ ಅಂತಂತೀವಿ, ನಾವು ಮನೇಲಿ ಮಾತಾಡೋ ಭಾಷೆ. ಬಟ್ ಎಷ್ಟೊತ್ತಲ್ಲ ನನ್ನ ಮಕ್ಕಳಿಗೆ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನನ್ನ ಸುತ್ತಮುತ್ತ ಬ್ಯಾರಿ ಮನೆಗಳು ಯಾವುದೂ ಇಲ್ಲ, ನನ್ನ ಮನೇಲಿ ಮಾತಾಡಿದ್ರೆ ಬ್ಯಾರಿ ಅಷ್ಟೇ. ಈ ಹೊಸ ಹೊಸ ಶಬ್ದಗಳು ಬಂದಾಗ ನನ್ನ ಮಕ್ಕಳು ಕೇಳ್ತಾರೆ ಅಂಗನೆ ಚೊಂದಿ ಅಂದರೆ ಹಬ್ಬ ಅಂತ, ಅಂದರೆ ಅದೇನದು ಹೊಸ ಶಬ್ದ ಅಂತ. ಸೊ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಏನು ಗೊತ್ತಾಗಬಾರ್ದು ಅಂತೇಳಿ ಅವ್ರಿಗೆ ತುಳು ಬರಲ್ಲ, ಬೆಂಗಳೂರಲ್ಲಿ ಇರ್ತೇನೆ ನಾವು ಕೋಡ್ ವರ್ಡಲ್ಲಿ ತುಳುವಲ್ಲಿ ಮಾತಾಡ್ಕೊಳ್ಳೋದು, ಇಂಗ್ಲೀಷಲ್ಲಿ ಮಾತಾಡೋದು ಗೊತ್ತಾಗುತ್ತೆ, ಬೇರೆ ಭಾಷೆಯಲ್ಲಿ ಮಾತಾಡೋದು ಗೊತ್ತಾಗುತ್ತೆ. ಆದರೆ ಹೊಸ ಹೊಸ ಶಬ್ದಗಳು ಅಂದರೆ ನಾವು ಹೆಚ್ಚು ಕೆಲವು ಶಬ್ದಗಳು ಅವ್ರಿಗೆ ಅರ್ಥ ಆಗಲ್ಲ. ಅಂದರೆ ಹೇಗೆ ಅವರಿಗೆ ಕಲಿಸೋದು, ತಗೊಬಂದು ಮತ್ತೆ ಬೇರೆ ಸಮುದಾಯದ ಮಧ್ಯೆ ಬಿಡಬೇಕಾ? ಅಲ್ಲ, ನಾವು ಅದು ಅವರ ಅವಶ್ಯಕತೆ ಇರುವ ವಿದ್ಯಾಭ್ಯಾಸಗಳು ಮಾಡ್ಕೊಂಡು ಹೋಗಲಿ. ಈ ಸಂಶೋಧನೆ ಮೂಲಕ ಅವ್ರಿಗೆ ಆಗಾಗ ಇಂಥವನ್ನು ಕೊಡಬೇಕು. ಅಂದರೆ ವಾಟ್ ಎಕ್ಸಾಕ್ಟ್ಲಿ ಬ್ಯಾರಿ ಸಮುದಾಯ ವಾಸ್, ಮತ್ತು ವಾಟ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಜನರೇಟ್ ನೀಡ್ಸ್ ಫ್ರಮ್ ನಮ್ಮ ಈ ಸಮುದಾಯದಿಂದ ಅನ್ನೋದು. ನಾನು ಅತ್ಯಂತ ಆತಂಕಕಾರಿ ವಿದ್ಯಮಾನ ಸಮುದಾಯದ್ದು ಅಂತ ಹೇಳಿದ್ರೆ, ಯಾರ್ಯಾರನ್ನೋ ಇಮಿಟೇಟ್ ಮಾಡೋದು, ಯಾರ್ಯಾರನ್ನೋ ಫಾಲೋ ಮಾಡೋದು, ಪಾಶ್ಚಾತ್ಯರ ಗುಂಗಿನಲ್ಲಿ ನಾವು ಹಂಗೆ ಮಾಡ್ತಿರೋದು ಗ್ರೇಟ್ ಅಂತ ಅಂದ್ಕೊಳ್ಳೋದು.
ನೋಡಿ ಇಂಥ ಅದ್ದೂರಿ ಕೆಲವು ಎಲ್ಲಿದೆ ನಿಮ್ಮದು ಒಲಿ ನೀವು ಬ್ಯಾರಿ ಸಮುದಾಯ ಇಸ್ಲಾಂ ಧರ್ಮದ ಭಾಗ ಅಲ್ವಾ? ಇಸ್ಲಾಂ ಧರ್ಮ ಯಾವತ್ತಾದರೂ ಅದ್ದೂರಿತನ ಯಾರ್ಯಾರು ಪಾಶ್ಚಾತ್ಯ ಅನುಕರಣೆಗಳ ಬಗ್ಗೆ ಎಲ್ಲಾದರೂ ಒಂದು ಸಣ್ಣ ಲಿಂಕ್ ಕೊಟ್ಟಿದ್ಯಾ? ಇಲ್ಲ. ಇವತ್ತು ನಮ್ಮ ಮದುವೆಗಳು ಇರ್ಬೋದು, ಇನ್ನಿತರ ಎಲ್ಲ ಕಾರ್ಯಗಳು ತಮ್ಮ ಸಂಪ್ರದಾಯ ಪ್ರಕಾರನೇ ಆಗಲಿ. ನಮ್ಮ ಸಂಪ್ರದಾಯನ ಬಿಟ್ಟು ಇನ್ನೊಬ್ಬ ಸಂಪ್ರದಾಯನ ಯಾಕೆ ಅನುಸರಿಸ್ಕೊಂಡು ಅಂಥ ಕಾರ್ಯಕ್ರಮಗಳು ಮಾಡಬೇಕು? ಯಾಕೆ ಆತ್ಮಾವಲೋಕನಗಳಾಗ್ತಾ ಇಲ್ಲ? ಆಯಿತು, ಇವೆಲ್ಲ ನಿಂತಿಲ್ಲ, ಇದಕ್ಕೆಲ್ಲ ಬ್ರೇಕ್ ಬಿದ್ದಿಲ್ವ ಕೋವಿಡ್ ಟೈಮಲ್ಲಿ? ಎಷ್ಟೆಷ್ಟು ಸಾವಿರಾರು ಜನರನ್ನು ಸೇರಿಸಿ ಅಥವಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಮದುವೆಗಳೆಲ್ಲ ಕೆಲವು 100-200 ಜನರಲ್ಲಿ ಮಾಡಿದ ಉದಾಹರಣೆಗಳಿಲ್ವಾ? ಇದೆ. ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಅವರವರ ಯಾರೋ ಮಾಡ್ತಾನೆ ಅಂತ ದೊಡ್ಡವನು ಮಾಡ್ತಾನೆ ಅಂತ ಹೇಳಿದ್ರೆ ಆನೆ ತೂರಿತು ಅಂತ ಇದು ಆ ಥರ ನಾವು ಮಾಡಬಾರ್ದು. ನಮಗೆ ಏನದು ಅನುಕರಣೆ ಯೋಗ್ಯ ವ್ಯಕ್ತಿಗಳು ಯಾವುದು, ಅನುಕರಣೆ ಯೋಗ್ಯ ವಿಷಯಗಳು ಯಾವುದು ಅನ್ನೋ ಕನಿಷ್ಠ ಪರಿಜ್ಞಾನ ಬೇಕು. ನಮಗೆ ಗೊತ್ತಿರಬೇಕು ನಾವು ಯಾರನ್ನು ಅನುಕರಿಸಬೇಕು, ಅನುಕರಣೆ ಇರಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯ ವಿದ್ಯಾಭ್ಯಾಸ ಅಂತ ಹೇಳ್ತೀರಿ, ಶಿಕ್ಷಣ. ನಮಗೆ ನಮ್ಮ ಇಸ್ಲಾಂ ಧರ್ಮದ ಮೂಲ ಆರಂಭನೇ ಶಿಕ್ಷಣ, ಹೌದಲ್ಲ? ಆ ಕಾಲದಲ್ಲೇ 1400 ವರ್ಷಗಳ ಇತಿಹಾಸ ಹಿಂದೆನೇ ಪ್ರವಾದಿಯವರು ಏನದು ಮಹಿಳೆಯರ ಶಿಕ್ಷಣದ ಬಗ್ಗೆ ಮಾತಾಡಿದರು. ಎಲ್ಲಿ ನಾವು ಆದ್ಯತೆ ಕೊಟ್ವಿ? ನಂತರ ದಿನಗಳಲ್ಲಿ ಅದು ಹಾಗೆ ಹೋಯ್ತು. ಆದರೆ ಈಗ ನಾನು ಸರ್ ಹೇಳ್ದಂಗೆ ಏನದು ಜೆಂಡರ್ ಇದು ಬಂದ್ಬಿಡುತ್ತೆ ಅಂತೇಳಿ ಹೆಣ್ಮಕ್ಳೆಲ್ಲ ಓದ್ತಾ ಇದ್ದಾರೆ. ಇಲ್ಲಿ ಭಾಳ ಅದ್ಭುತವಾಗಿ ರಿಸಲ್ಟ್ಗಳನ್ನು ನೋಡುವಾಗ ಪತ್ರಿಕೆಯಲ್ಲಿ ಬಂದಾಗ ರಿಸಲ್ಟ್ ತಗೊಂಡು ಎಲ್ಲ ನೋಡ್ತೀನಿ. ನಾನು ಸುಮಾರು ವರ್ಷಗಳು ನೋಡ್ತೀನಿ, ಎಲ್ಲ 98% ಮುಂದೆ ಎಲ್ಲೋದ್ರು ಅಂತ ಯಾರೂ ಕಾಣ್ತಾ ಇಲ್ಲ. ವಾಟ್ ನೆಕ್ಸ್ಟ್? ಅವ್ರು ಎಲ್ಲೋದ್ರು, ಅವ್ರು ಏನಾದ್ರು, ಅವ್ರು ವಾಪಸ್ ನಮ್ಮ ಸಮುದಾಯಕ್ಕೆ ಏನು ಮಾಡಿದ್ರು, ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾರ್ಗದರ್ಶನ ಕೊಟ್ಟರು ಅನ್ನೋದು ಇಲ್ಲ, ಕಾಣ್ತಾ ಇಲ್ಲ. ದ ಪರ್ಸೆಂಟೇಜ್ ಆಫ್ ಸಚೆ ಅಂದರೆ ಆ ಥರದ್ದು ಭಾಳ ಕಡಿಮೆ. ಅದೇ ನೀವು ಬೇರೆ ಸಮುದಾಯದಲ್ಲಿ ಅಂದರೆ ನಾವು ಕಂಪೇರ್ ಮಾಡೋದಲ್ಲ, ಅಂಥದ್ದೊಬ್ಬ ಬಂದರೆ ಅದನ್ನು ಹೇಗೆ ಪಿಕ್ ಮಾಡ್ಕೊಂಡು ಅವನ್ನ ಮೋಲ್ಡ್ ಮಾಡ್ಕೊಂಡು ಅವನ್ನ ಎಲ್ಲಿರ್ತಲ್ಲ, ನಮಗೆ ಏನು ಆದ್ಯತೆ, ನಮ್ಮ ಆದ್ಯತೆ ಏನು ಅನ್ನೋದು. ಇವತ್ತಿನ ಕೂಳು ಐಷಾರಾಮಿ ಜೀವನನೇ ಆದ್ಯತೆ ಅನ್ನೋದು ನಮ್ಮ ಧರ್ಮದ ಮೂಲ ಧ್ಯೇಯ ಅಲ್ಲ. ನಮ್ಮ ಆಡಂಬರಗಳು, ಇನ್ನೊಬ್ಬರಿಗಾಗಿ ಬದುಕುವುದು ನಮ್ಮ ಧರ್ಮದ ಮೂಲ ಆಶಯ ಅಲ್ಲ, ಹೌದಾ? ಖಂಡಿತ ಅಲ್ಲ. ನಾನು ತಿಳ್ಕೊಂಡಂಗೆ ನಾವು ಜೀವನಕ್ಕೆ ಇಲ್ಲಿ ನಮಗೆ ಏನು ಅಲ್ಲಾಹನ್ ನಮಗೆ ಜನ್ಮ ಕೊಟ್ಟಿರೋದು ಇಲ್ಲಿ ಏನದು ಶೋಕಿ ಮಾಡಿಕೊಂಡು ವೈಭವದ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ. ಎಲ್ಲರೂ ಹಾಗೆ ತಿಳ್ಕೊಂಡಿರಂಗಿದ್ದೀರಿ. ಹಾಗಾಗಿ ನಮ್ಮ ಪರಂಪರೆಯೇ ಏನು, ನಮ್ಮ ಸಮುದಾಯದ ಆದ್ಯತೆಗಳು, ಉದಾಹರಣೆಗೆ ಶಿಕ್ಷಣಕ್ಕೆ ಬರೋಣ. ಶಿಕ್ಷಣದ ಬಗ್ಗೆ 1400 ವರ್ಷಗಳಿಂದನೇ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಎಷ್ಟು ಜನರಿಗೆ ಗೊತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು 175 ವರ್ಷಗಳ ಹಿಂದೆನೇ ಈ ದೇಶದ ಮೊದಲ ಶಿಕ್ಷಕಿ ಆಗ್ತಾರೆ ಅನ್ನೋದು? ಫಾತಿಮಾ ಶೇಖ್ ಅವರು ನಮ್ಗೆ ಉದಾಹರಣೆ ಇದ್ದಾರೆ. ಅದನ್ನು ನಾವು ಮುಂದಿಸ್ಕೊಂಡು ಬರಲಿಲ್ಲ. ನಾವು ಕೊನೆಗೂ ಹೆಣ್ಮಕ್ಳು ಬೇಡ, ಹಿಂದಿನ ಇಲ್ಲಿ ಮಹಿಳೆಯರು ಮತ್ತು ಶೂದ್ರರಿಗೆ ಶಿಕ್ಷಣ ಅನ್ನೋದು ಇಲ್ಲೇ ಇಲ್ಲ. ಅದನ್ನು ಯಾರು ಜ್ಯೋತಿ ಬಾಪುಲೆ ಅವರು ಒಂದು ಕ್ರಾಂತಿಕಾರಿ ಕಾರ್ಯಕ್ರಮಗಳ ಮೂಲಕ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದರು. ಎಷ್ಟು ಜನರಿಗೆ ಅಂಬೇಡ್ಕರ್ ಗೊತ್ತಿತ್ತು ಹೇಳಿ? ನಿಮ್ಗೆ ಅಂಬೇಡ್ಕರ್ ನೆನಪಿಸಿದ ಯಾರು? NRC CAA ಬರದೇ ಇದ್ರೆ ನಿಮ್ಗೆ ಅಂಬೇಡ್ಕರ್ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಎಷ್ಟು ಜನರಿಗೆ ಗೊತ್ತಿರೋದು? ಗೊತ್ತೇ ಇರ್ತಿರ್ಲಿಲ್ಲ. ನಾವು ಹೇಳ್ತಾ ಇದ್ರೆ ಏನೋ ಅವನಿಗೆ ಹುಚ್ಚು ಅಂತ ಹೇಳ್ತಾ ಇದ್ರು. ಈ ಸಂವಿಧಾನ ನಮ್ಮೆಲ್ಲದರ ಈ ದೇಶದ ಉಸಿರೋದು, ಅದು ನಮಗೆ ಒಂಥರ ಏನದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಯಾರೂ ಕೇಳಕ್ಕೆ ರೆಡಿ ಇರಲಿಲ್ಲ. NRC CAA ಮಾಡಿದ ತಕ್ಷಣ ಏನಿದು ಅಂತ ಆ ಆಂದೋಲನ ಈ ದೇಶದಲ್ಲಿ ಒಂದು ಬಲಿಷ್ಠವಾದ ಸಂವಿಧಾನ ಇದೆ, ಅದರ ಏನು ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲದಿದ್ದರೆ ನಾವು ಇಲ್ಲಿ ಸರಿಯಾಗಿ ಬದುಕಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀರಿ ತಾನೆ ಈಗ, ಹೌದಲ್ಲ? ಎಷ್ಟು ಜನರಿಗೆ ಕೃತಜ್ಞತೆ ಇದೆ. ಹಾಗಾಗಿ ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿಟ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಸಮುದಾಯವನ್ನ ಹೇಗೆ ರೀಟೈನ್ ಮಾಡಿಕೊಂಡು ನಮ್ಮ ಸಂಪ್ರದಾಯ ಪರಂಪರೆಗಳನ್ನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೀರ್ಘವಾದಂಥ ಅಧ್ಯಯನ ಸಂಶೋಧನೆಗಳು ಮಾಡುವ ಮೂಲಕ ಏನಾದರೂ ನಮ್ಮ ಸಮುದಾಯ ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಸದುದ್ದೇಶದಿಂದ ನೀವು ಟ್ರಸ್ಟ್ ಮಾಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ನೀವು ನಿಸ್ವಾರ್ಥವಾಗಿ ಮಾಡಿದ್ರೆ ಖಂಡಿತ ನಮ್ಮ ಸಮುದಾಯ ಮುಂದಿನ ಪೀಳಿಗೆ ಶಾಶ್ವತವಾಗಿ ನಿಮ್ಮನ್ನು ನೆನೆಸ್ಕೊಳ್ತದೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಕೂಡ ಬ್ಯಾರಿ ಅಕಾಡೆಮಿಯ ಸದಸ್ಯನಾಗಿ ಬಿ ಎ ಹನೀಫ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೆ.
ನನ್ನ ಕಾಂಟ್ರಿಬ್ಯೂಷನ್ ಏನೂ ಇರಲಿಲ್ಲ. ಸುಮ್ಮನೆ ಬೆಂಗಳೂರಿನ ಒಬ್ಬ ಪ್ರತಿನಿಧಿ ಇರಬೇಕು ಅಂತ ಹಾಕ್ತಾಯಿದ್ರು. ಬೆಂಗಳೂರಿಂದ ನಾನು ಬರುವೆ, ಅವ್ರೇನಾದ್ರು ಆಡಳಿತಾತ್ಮಕ ವಿಚಾರಗಳಿಗಿದ್ದರೆ ಮತ್ತು ಅರಲೇ ಇದ್ದಾಗ ಮಾತ್ರ ನನಗೆ ಹೇಳೋರು, ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದು. ನಾನು ಸಾಹಿತ್ಯ, ಸಂಸ್ಕೃತಿ, ಬರವಣಿಗೆ, ಕೊಡುಗೆ ಏನು ಮಾಡಿಲ್ಲ. ಯಾಕಂದರೆ ನನಗೆ ನನ್ನ ಕೆಲಸದ ಒತ್ತಡಗಳಿಂದಾಗಿ ನಾನು ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅಲ್ಪ ಸ್ವಲ್ಪ ಏನಾರು ಇದ್ದರೆ ನನಗೆ ಹೇಳೋರು. ಬೆಂಗಳೂರಿನಲ್ಲಿ ಆಗೋ ಕೆಲಸಗಳನ್ನ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಮಾಡುವ ಕೆಲಸಗಳು ಯಾವುದೂ ಕೂಡ ಅದಕ್ಕೆ ಪ್ರಚಾರದ ಅಗತ್ಯ ಇಲ್ಲ. ಇದರಲ್ಲಿ ನಾವು ಮೈಲೇಜ್ ತಗೊಳ್ಬಾರ್ದು. ನೀವೀಗ ಮಾಡುವ ಭಾಷೆಯ ಸಂಶೋಧನೆ ಅಧ್ಯಯನಗಳಿಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ. ನೀವು ಎಲೆಮರೆಕಾಯಿ ಅಂತ ಈ ಕೆಲಸಗಳನ್ನು ಮಾಡಬೇಕು. ಕೆಲವು ಕೆಲಸಗಳನ್ನು ಮಾಡಿದ್ದು ಗೊತ್ತಾಗಬಾರ್ದು, ಆದಮೇಲೆ ಹೇಳ್ಕೊಂಡ್ರೆ ಆದರೆ ಅದು ಏನಾದರೂ ಯೂಸ್ ಆದರೆ ಸಾಕು. ನೋಡಿ, ಈ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳಿಗೆ ರಿಸರ್ವೇಷನಲ್ಲಿ ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಅಂತ ಒಂದು ಕೋಟ ಇತ್ತು. ಇಲ್ಲಿ ಇದೇ ಜಿಲ್ಲೆಯ ಅವಿಭಜಿತ ಜಿಲ್ಲೆಯ ಮುಖ್ಯಮಂತ್ರಿಗಳ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು 1990 ಆಗ CET ಆರಂಭ, ಹೌದಲ್ಲ, CET ಆರಂಭ ಮಾಡಿದಾಗ ಅದರಲ್ಲೊಂದು ರಿಸರ್ವೇಷನ್ ಏನು, ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಅಂದರೆ ಕನ್ನಡಿಗರು ಯಾರು ಈ ಕರ್ನಾಟಕದವರು ಎಲ್ಲಿ ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಇದ್ದರೆ ಅವರ ಮಾತೃಭಾಷೆ ಕನ್ನಡ ಅಥವಾ ತುಳು ಅಥವಾ ಕೊಡವ ಆಗಿದ್ದರೆ ಅವ್ರಿಗೆ ಇಷ್ಟು ಕೋಟ ಅಂತ ಮಾಡಿದರು. ಬ್ಯಾರಿಗಳು ಕೂಡ ಮೂಲತಃ ಕನ್ನಡಿಗರು, ಕರ್ನಾಟಕನೇ ಅವರ ಮೂಲ ವಾಸಸ್ಥಾನ, ಅವರು ಕನ್ನಡಿಗರು, ಯಾವುದಾದಲ್ಲಿ ಅದು ಅನುಮಾನನೇ ಇಲ್ಲ. ಆದರೆ ಅವರ ಮಾತೃಭಾಷೆ ಬ್ಯಾರಿ. ತುಳು ಅವರಿಗೆ ರಿಸರ್ವೇಷನ್ ಇತ್ತು, ಬ್ಯಾರಿಗೆ ರಿಸರ್ವೇಷನ್ ಇರ್ತಿರ್ಲಿಲ್ಲ. 30 ವರ್ಷಗಳಿಂದ ಎಲ್ಲ ರೀತಿಯ ಪ್ರಯತ್ನಗಳನ್ನ, ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಬಂತು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಬಂತು. ಒಂದು ಕ್ಲಾಸ್ ಬ್ಯಾರಿ ಅಂತ ಸೇರ್ಸೋಕ್ಕೆ ಆಗ್ತಾ ಇರಲಿಲ್ಲ. 30 ವರ್ಷಗಳಿಂದ ಸಾಧ್ಯ ಆಗಿರಲಿಲ್ಲ. ಯಾಕೆ? ಬ್ಯಾರಿಗಳು ಕನ್ನಡಿಗರಲ್ವಾ, ಆ ಕೋಟ ನಮಗೆ ಬೇಕಾಗಿಲ್ಲ. ಯಾಕೆ? ನಮ್ಮ ಆದ್ಯತೆ, ನಮ್ಮ ಹೋರಾಟ, ಆಂದೋಲನ ಅದು ಆಗೇ ಇರಲಿಲ್ಲ. ಯಾಕೆಂದರೆ ಅದು ಈ ಶಿಕ್ಷಣ, ಅದರಲ್ಲಿ ಶಿಕ್ಷಣ ನಮ್ಮ ಆದ್ಯತೆ ಅಲ್ಲ ಅಂತ ಆಯ್ತಲ್ಲ. ಒಂದು ವೇಳೆ ಶಿಕ್ಷಣನೇ ಬ್ಯಾರಿಗಳ ಆದ್ಯತೆನೇ ಆಗಿದ್ದಿದ್ರೆ 30 ವರ್ಷ ಯಾಕೆ ಬೇಕಿತ್ತು ಅದಾಗಲಿಕ್ಕೆ? ನಮ್ಮ ದೌರ್ಬಲ್ಯ ಅಲ್ವಾ? ನಮ್ಮ ಆದ್ಯತೆನೇ ಆಗಿರಲಿಲ್ಲ. ಯಾರು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. 30 ವರ್ಷಗಳ ಎಲ್ಲ ಪ್ರಯತ್ನಗಳ ನಂತರ ಯಾರಿಗೂ ಗೊತ್ತಾಗದಂಗೆ, ಯಾವುದೇ ಪ್ರಚಾರನೂ ತೆಗೆದುಕೊಳ್ಳದೆ, ಯಾರ ಹತ್ರನೂ ಕೇಳ್ಕೊಳ್ಳದೆ, ಯಾರೂ ಕೈಕಾಲು ಹಿಡಿಯದೆ, ಯಾವ ಹೋರಾಟಗಳು ಮಾಡದೆ ಸದ್ದಿಲ್ಲದೆ ಆಗೋಗಿದೆ. ಬಹುತೇಕ ಜನರಿಗೆ ಗೊತ್ತಲ್ಲ, ಈಗ ಆಗಿದೆ ಅದು, ಗೊತ್ತಾ? ಕಳೆದ ವರ್ಷದಿಂದ ಹೌದಲ್ಲ, ಹೇಗಾಗಿದೆ ಅಂತ ಬೇಕಾಗಿಲ್ಲ, ಆಗಿದೆ ಅಷ್ಟೇ. ಆಗಿದೆ ತಾನೆ? ಮಾಡಿದವ್ರಿಗೆ ಯಾವುದೇ ಲಾಭ ಇಲ್ಲ, ಮಾಡಿದವರು ಅದರ ಫಲಾನುಭವಿಗಳು ಅಲ್ಲ, ಮಾಡಿದವರಿಗೆ ಅದರ ಬೇಕಾಗೂ ಇಲ್ಲ. ಯಾವತ್ತೋ ಇವತ್ತಲ್ಲ ನಾಳೆ ಬ್ಯಾರಿ ಸಮುದಾಯಕ್ಕೆ ಅದರ ಫಲ ಸಿಗ್ಬೋದು ಅಂತ ಆಶಯದೊಂದಿಗೆ ಮಾಡಿರುವಂಥದ್ದು. ಹಾಗೆ ಇರಲಿ, ಅದರ ಫಲ ಎಲ್ಲರೂ ಪಡ್ಕೋಬೇಕು. ಅಟ್ಲೀಸ್ಟ್ ಹೋರಾಟ ಮಾಡದೆ ತಗೊಂಡಿರಿ ಪರವಾಗಿಲ್ಲ. ಬ್ಯಾರಿ ಹೌದಲ್ಲ, ದಯವಿಟ್ಟು ಅದರ ಬಗ್ಗೆ ಹೆಚ್ಚು ಈ ಶಿಕ್ಷಣದ ಹಿಂದೆ ಕೆಲಸ ಮಾಡೋರು, ಬ್ಯಾರಿ ಭಾಷಿಕರು ಯಾರೆಲ್ಲ, ತುಳುವರು ಕೂಡ, ಈ ತುಳು, ಕೊಡವ, ಕನ್ನಡಿಗರು, ಬ್ಯಾರಿಗಳು ಯಾರು ಹೊರ ರಾಜ್ಯ, ಹೊರ ದೇಶಗಳಲ್ಲಿದ್ದಾರೆ ಅವರೆಲ್ಲ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಅದನ್ನು ಬಳಸ್ಕೊಳ್ಳಂಗೆ ಮಾಡಬೇಕು. ಯಾರ್ಯಾರು ನಮ್ಮ ಗಡಿ ಜಿಲ್ಲೆಯಲ್ಲಿ, ಹೊರದಲ್ಲಿ ಮೂಲ ಕನ್ನಡಿಗರಿದ್ದೀರೋ ಅವರಿಗೆಲ್ಲ ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ, ವಿದೇಶಗಳಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ದುಬೈಯಲ್ಲಿ, ಸೌದಿಯಲ್ಲಿ ಮಾಡ್ತೀರಿ, ಪಕ್ಕದ ನೆರೆಯಲ್ಲಿ ಕಾಸರಗೋಡಲ್ಲಿ ಮಾಡ್ತೀರಿ. ಅವರ ಮಾತೃಭಾಷೆ, ನಿಜವಾದ ಮಾತೃಭಾಷೆ ಬ್ಯಾರಿ ಅಂತ ಈಗಲಾದರೂ ಬರೆಸ್ಲಿ. ಎಲ್ಲರೂ ಮಲಯಾಳ ಅಂತ ಬರೆಸ್ಕೊಂಡಿದ್ರಲ್ಲ, ಅದರ ಪ್ರಭಾವ ಬ್ಯಾರಿ ಅಂತ ಬರೆಸಿದ್ರೆ ಖಂಡಿತ ಅವರ ಪೀಳಿಗೆಗೆ ಅದು ಫಲ ಸಿಗುತ್ತೆ, ಖಂಡಿತ ಸಿಗುತ್ತೆ. ಹಾಗಾಗಿ ಮುಂದಿನ ಪೀಳಿಗೆಗಾದರೂ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಆಗಿರುವಂಥದ್ದು ಭಾಳ 30 ವರ್ಷಗಳ ಏನದು ಅದು ಒಂದು ಫಲ ಅಂತ ನಾನು ಹೇಳ್ತೀನಿ. ಇಂಥದ್ದು ಶಿಕ್ಷಣದ ವಿಚಾರದಲ್ಲಿ ನಾವು ಮಾಡಬೇಕಾಗಿರೋದು ಇಂಥದ್ದು. ಹಾಗಾಗಿ ಈ ಹೊಸ ಶಿಕ್ಷಣ ನೀತಿ ವಿಚಾರದಲ್ಲಿ ನಾನೇನು ವಿಚಾರ ಮಂಡನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ತುಂಬ ಕಾಂಪ್ಲೆಕ್ಸ್ ಇದೆ, ಪರ ಇದೆ, ವಿರೋಧಗಳಿದ್ದಾವೆ, ಅದರಲ್ಲಿ ತುಂಬ ಅದೆಲ್ಲ ಬೇಡ, ವಿವಾದಕ್ಕೆ ಹೋಗೋದಿಲ್ಲ. ಅದರ ಒಂದಂತೂ ನಿಜ, ನಾನು ತಿಳ್ಕೊಂಡಂಗೆ ಶಿಕ್ಷಣ ಅಂದರೆ ಒಂದು ಗ್ರ್ಯಾಜುಯೇಷನು, ಒಂದಿಷ್ಟು ಓದಿದ್ದಾನೆ ಅಂತ ಹೆಸರಿಗೆ ತಕ್ಕಂಗೆ ಆಗ್ತಾ ಇದೆ. ಹಾಗಾಗಬಾರ್ದು. ಕೌಶಲ್ಯ ಆಧಾರಿತ, ಯಾರಿಗೆ ಇವತ್ತು 7ನೇ ಕ್ಲಾಸ್ ಫೇಲ್ ಆದವನು ಕೂಡ ಅವನಿಗಿರುವಂಥ ಸ್ಕಿಲ್ ಇದೆಯಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ಇದೆಯಲ್ಲ, ಅವನಲ್ಲಿರುವಂಥ ಚಾಕಚಕ್ಯತೆ ಇದೆಯಲ್ಲ, ಅದು ಇಷ್ಟು ಮಾಸ್ಟರ್ ಡಿಗ್ರಿ ಮಾಡಿದವಂತರ ಇಲ್ಲ. ಹಾಗಾಗಿ ಅವನನ್ನು ಮೌಲ್ಡ್ ಮಾಡಿ ಅವ್ರಿಗೆ ಬೇಕಾದಂಥ ಕೌಶಲ್ಯ ಆಧಾರಿತ
ಶಿಕ್ಷಣ ಸರ್ ಹೇಳಿದ್ರಲ್ಲ, ದ್ಯಾಟ್ ಇಸ್ ಟ್ರೂ. ಆಧಾರಿತ ಶಿಕ್ಷಣಕ್ಕೆ ಅಂಥವ್ರನ್ನ ಪತ್ತೆ ಹಚ್ಚೋದಕ್ಕೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕೇ ವಿನಃ ಸುಮ್ಮನೆ ನನ್ನ ಮಕ್ಕಳು ಓದಿದ್ದಾರೆ, ನನ್ನ ಮಗ ಇಂಜಿನಿಯರಿಂಗು ಮೆಡಿಕಲ್ ಓದಿದ್ದಾನೆ ಅನ್ನೋದಕ್ಕಿಂತ ಅವರಿಗೆ ಉಪಯುಕ್ತ ಆಗುವಂಥ ಒಂದು ಶಿಕ್ಷಣ ಸಿಗಬೇಕು. ಆ ನಿಟ್ಟಿನ ಶಿಕ್ಷಣದೆಡೆಗೆ ನಮ್ಮ ಆದ್ಯತೆಗಳಿರಬೇಕು ಅಂತ ನಮ್ಮ ಮಕ್ಕಳನ್ನು ಓದಿಸುವುದನ್ನು ಅವ್ರ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಮೋರಲ್ ಸೈನ್ಸ್ ಅದರ ಬಹಳ ಕೊರತೆ ಇದೆ. ಇದು ಅಪಾಯ. ಈಗ ಅದು ಇಲ್ಲದ ಆ ಮೌಲ್ಯಗಳ ಕೊರತೆಯಿಂದಾಗಿ ಸಮುದಾಯ ಅಪಾಯದ ಅಂಚಿಗೆ ಬಂದಿದೆ. ನಿಮ್ಗೆ ಗೊತ್ತಿದೆ, ನಾನು ಬಾಯ್ಬಿಟ್ಟು ಹೇಳಬಾರ್ದು. ಮುಸ್ಲಿಂ ಸಮುದಾಯಕ್ಕೆ ವಿಶೇಷ ಬ್ಯಾರೆ ಅಂತ ಮುಸ್ಲಿಂ ಸಮುದಾಯಕ್ಕೆ ಇದ್ದಷ್ಟು ಒಳ್ಳೆಯ ಏನದು ಕ್ಯಾಂಪೇನ್ ಅಂದ್ರಲ್ಲ ಮಾಡಲಿಕ್ಕೆ ಇದ್ದಂಥ ಅವಕಾಶ ಯಾವ ಜಾತಿ ಧರ್ಮಗಳಿಗೂ ಇಲ್ಲ. ನೋಡ್ರಿ, ಮುಸ್ಲಿಮರಿಗೆ ಐದು ಹೊತ್ತು ಕಡ್ಡಾಯ ನಮಾಜ್ಗೆ ಅವಕಾಶ ಇದೆ. ಕನಿಷ್ಠ ಒಂದು 50-25 ಜನರ ಒಂದು ಕಡೆ ಸೇರ್ತೀರಿ, 4 ಒಳ್ಳೆ ಮಾತುಗಳು, 4 ಒಳ್ಳೆ ಮಾರ್ಗದರ್ಶನಗಳು ದಿನಕ್ಕೆ 5 ಸಲ ಸಿಕ್ಕಿದ್ರೆ ಯಾರಿಗೆ ಕೆಟ್ಟೋಗ್ತಾನೆ ಸಾಧ್ಯ ಇದೆ? ಯಾರು ಕೆಟ್ಟೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೌಲ್ಯಗಳ ಬಿತ್ತನೆಯಲ್ಲಿ ನಾವು ವಿಫಲರಾಗಿರೋದ್ರಿಂದ ನಮ್ಮ ಸಮುದಾಯದ ಯುವ ಪೀಳಿಗೆ ಅವರಿಗೆ ಏನಕ್ಕೆ ನಾವು ಇದ್ದೀವಿ, ನಮ್ಮ ಸಮುದಾಯದ ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ಈ ದೇಶದ ಸಂವಿಧಾನ ಅಂದ್ರೆ ಏನು ಅರಿವೇ ಇಲ್ಲದ ಹೋಗಿದೆ. ಹಾಗಾಗಿ ನಾವು ಮೊದಲಿಗೆ ಅರಿವು ಮೂಡಿಸ್ಬೇಕಾದ್ದು ಮೌಲ್ಯಾಧಾರಿತ ಮಾರ್ಗದರ್ಶನ, ಮೋರಲ್ ಸೈನ್ಸ್ ಮಾರ್ಗದರ್ಶನ ಬೇಕು ನಮ್ಮ ಸಮುದಾಯದ ಪೀಳಿಗೆಗೆ. ಈ ದೇಶದ ಸಂವಿಧಾನ ಏನು ಅನ್ನೋದನ್ನು ಅರಿಸಬೇಕು. ಅದೇ ಶಿಕ್ಷಣ, ಅದೇ ಇವತ್ತಿನ ಶಿಕ್ಷಣದ ಅನಿವಾರ್ಯತೆ. ಸಂವಿಧಾನ ಏನು, ಸಂವಿಧಾನದ ಪಾಲನೆ ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಬ್ಯಾರಿ ಸಮುದಾಯಗಳಿಗೆ ಹೇಳಿದಂತೆ ಅರಿವು ಬಂದಲ್ಲಿ ಕಾನೂನಿನ ಮೂಲಕನೇ ಏನದು ಹತ್ತಿಕ್ಕುವಂತ ಕೆಲಸ ಆಗುವಂತ ಪರಿಸ್ಥಿತಿ ಬಂದಿದೆ. ಹೌದಲ್ಲ? ಹಾದಿ ತಪ್ಪುತ್ತಿರುವ ಯುವ ಸಮುದಾಯವನ್ನ ಸರಿದಾರಲಿಕ್ಕೆ ನೀವು ಕಾನೂನಿನ ದಂಡ ಪ್ರಯೋಗಿಸುವಂತ ಪರಿಸ್ಥಿತಿ ಬಂದಿದೆ. ದಂಡ ಅಲ್ಲದೆ ಮಾತಿನ ಮೂಲಕ ಅಥವಾ ಪರಸ್ಪರ ಸಂವಾದಗಳು, ಚರ್ಚೆಗಳ ಮೂಲಕ ನಿಮ್ಮ ಹಂತದಲ್ಲಿ ಗುಂಪು, ಮಸೀದಿ, ಸಮುದಾಯ, ಸಭಾಭವನ, ಮದುವೆ ಕಾರ್ಯಕ್ರಮಗಳಲ್ಲಿ ಬಹಳ ಏನದು ಅನುಕರಣೀಯ, ಬಹಳ ಏನಂತಾರೆ ಅದು ಉಪಯುಕ್ತ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮವನ್ನು ಕೂಡ ನೀವು ಒಳ್ಳೆ ಇದಕ್ಕೆ ಬಳಸ್ಕೋಬಹುದು. ಯಾರನ್ನು ಅನುಸರಿಸಿ ಆಡಂಬರ ವೈಭವಿತ ಕಾರ್ಯಕ್ರಮಗಳ ಮಾಡೋ ಬದಲಾಗಿ ಎಲೆಮರೆಕಾಯಿ ಅಂತ ಇದ್ದು ಸಮುದಾಯದ ಹಿತಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲೆಮರೆಕಾಯಿ ಅಂತ ಕೆಲಸಗಳು ಮಾಡಿದ್ರೆ ಸಮುದಾಯ ನಿಮ್ಮ ಜೊತೆಲಿದೆ. ಎಲ್ಲಾ ಧರ್ಮೀಯರು, ಎಲ್ಲಾ ಸಮುದಾಯದವರು ನಿಮ್ಮ ಬಗ್ಗೆ ಬಹಳ ವಿಶೇಷವಾಗಿ ಬ್ಯಾರಿ ಸಮುದಾಯದ ಬಗ್ಗೆ ಅಪಾರ ಪ್ರೀತಿ ವಿಶ್ವಾಸ ಇದೆ. ಯಾಕೆಂತ ಹೇಳಿದ್ರೆ ನೀವೇನು ಅನ್ನೋದು ಪ್ರೂವ್ ಆಗಿದೆ ಯಾವತ್ತು ಗೊತ್ತಾ? ಕೊರೋನಾ ಟೈಮಲ್ಲಿ ಎಸ್ ಹೌದು, ಇವರಿಗಿರುವಂತಹ ಮಾನವೀಯತೆ, ಮಾನವೀಯ ಮೌಲ್ಯಗಳು ಏನು ಅನ್ನೋದು ಮುಸ್ಲಿಂ ಸಮುದಾಯದಿಂದ, ಬ್ಯಾರಿ ಸಮುದಾಯದಿಂದ ಎಲ್ಲ ನಮ್ಮ ಸಹೋದರ ಸಮುದಾಯದವರು ಬಹಳ ಆತ್ಮೀಯತೆಯಿಂದ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ. ಹಾಗಾಗಿ ಆ ಹೆಮ್ಮೆ ನಿಮ್ಗೆ ಇರಬೇಕು. ಅದೇನು ಅನ್ನೋದನ್ನ ನಿಮ್ಗೆ ಬೇರೆಯವರಿಂದ ಹೇಳಿಸ್ಕೊಡೋ ಅಗತ್ಯ ಇಲ್ಲ. ಅದನ್ನ ಮುಂದುವರಿಸಿಕೊಂಡು ಒಳ್ಳೆ ಶಿಕ್ಷಣ ದೊರಕಿದಲ್ಲಿ ಖಂಡಿತ ಸಮುದಾಯ ಮುಂದಿನ ಪೀಳಿಗೆ ಒಂದು ಮಾರ್ಗದರ್ಶಕವಾಗಿ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು. ಬೆಳಗ್ಗೆ ಓದ್ಕೊಂಡು ಏನ್ ಮಾಡಿದ್ರು ಅಂತ ಈಗ ಒಳ್ಳೆ ನಮ್ಮ ಹೆಣ್ಮಕ್ಳೆಲ್ಲ 98-99% ಅಂತ ನೋಡ್ತೀನಿ. ಮುಂದೆ ಏನಾದ್ರು ಮಾಡೋ ಮೂಲಕ ಏನು ಆಯಕಟ್ಟಿನ ಹುದ್ದೆಗಳಲ್ಲಿ ಅಂದ್ರೆ ಕೆಲಸ ಎಲ್ಲಿ ಕೆಲಸ ಆಗಬೇಕು, ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ ನಮ್ಮ ಕೆಲಸಗಳಾಗೋದು. ಬ್ಯೂರೋಕ್ರೆಟಿಕ್ ಆಡಳಿತ ವ್ಯವಸ್ಥೆಯೊಳಗೆ ನೀವು ಬಂದು ಈ ಸಮುದಾಯ ಕಟ್ಟಲಿಕ್ಕೆ, ಸಮುದಾಯಕ್ಕೆ ಮಾರ್ಗದರ್ಶಕರಾಗಿ ಮುಂದಿನ ಪೀಳಿಗೆಯನ್ನು ಸರಿದಾರಿಯಲ್ಲಿ ಕೊಂಡು ಹೋಗಲಿಕ್ಕೆ ನೀವೆಲ್ಲರೂ ಏನಂತಾರೆ ಎಲೆಮರೆಕಾಯಿ ಹೆಂಗೆ ಕೆಲಸ ಮಾಡಿಕೊಂಡು ಯಾವುದೇ ಪ್ರಚಾರ ಗೌಜು ಗದ್ದಲಗಳಿಗೆ ಹೋಗದೆ ಅನೀಪ್ ಸರ್ ಹೇಳಿದಂಗೆ ಇದರ ನಂತರ ಯಾವುದೇ ಸಭೆ ಆಡಂಬರಗಳು ಮಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡು ಮಾಡ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ನಾನು ಹೆಚ್ಚು ಮಾತಾಡಿದ್ರೆ ಖಂಡಿತ ನೀವೆಲ್ಲ ಹಿರಿಯರಲ್ಲಿ ಕ್ಷಮಿಸಬೇಕು. ನಾನು ಒಂದು ಮಾತು ಹೇಳ್ತೀನಿ, ಮಾಹಿತಿ ಆಯೋಗ ಅಂದ್ರೆ ಏನು, ಅದೇನದು ಸಮುದಾಯದ ಒಂದು ವ್ಯಕ್ತಿ ಇವತ್ತು ಈ ಮಾಹಿತಿ ಆಯೋಗದ ಇಷ್ಟೊಂದು ಎತ್ತರದ ಹುದ್ದೆಗೆ ಏರಿರುವುದು ನಮ್ಮೆಲ್ಲರ ಒಂದು ಭಾಗ್ಯ ಎಂದು ನಾನು ಭಾವಿಸುತ್ತೇವೆ. ಮತ್ತು ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಲು ಬಹಳ ಹೆಮ್ಮೆ ಪಡುತ್ತಿದ್ದೇವೆ. ಇದೀಗ ಅವರ ಸನ್ಮಾನ, ಅದಕ್ಕಾಗಿ ದಯವಿಟ್ಟು ಸ್ವಲ್ಪ ಜನನೀಯ ಜನ್ಮ ಭವಿಷ್ಯ ಸ್ವರ್ಗದಾಪಿ ಜನನಿಯು ಜನ್ಮಭೂಮಿಯು ಒಬ್ಬ ಮನುಷ್ಯನಿಗೆ ಸ್ವರ್ಗಕ್ಕಿಂತ ಮಿಗಿಲಾದ್ದು. ತನ್ನ ಹುಟ್ಟು ಮತ್ತು ಸಾವಿನ ಮಧ್ಯೆ ಎಷ್ಟು ವರ್ಷ ಬದುಕಿದ್ದೇನೆ ಅನ್ನೋದು ಮುಖ್ಯವಲ್ಲ, ಆ ಬದುಕಿನಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ ಅನ್ನೋದು ಮುಖ್ಯ. ಬಹುಶಃ ಈ ನಿಟ್ಟಿನಲ್ಲಿ ಬ್ಯಾರಿ ರಿಸರ್ಚ್ ಡೆವಲಪ್ಮೆಂಟ್ ಸೆಂಟರ್ ಇದರ ಆಶ್ರಯದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಇಂದು
ಬದ್ರುದ್ದೀನ್ ಕೆ ಮಾನಿ ಗೌರವಾನ್ವಿತರು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾಗಿ ನೇಮಕವಾಗಿರುತ್ತಾರೆ. ಇವರ ಸನ್ಮಾನ ಪತ್ರವನ್ನು ನಾನು ಇವರೊಂದಿಗೆ ಕಾಲೇಜಿನಲ್ಲಿ ಒಟ್ಟಿಗೆ ಕಲಿತವರು, ಒಟ್ಟಿಗೆ ವೇದಿಕೆಯಲ್ಲಿ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟವರು. ನನಗೆ 1 ವರ್ಷ ಅವರು ಸೀನಿಯರ್ ಆಗಿ ಸಂತ ಬಿನೋದ್ ಕಾಲೇಜಿನಲ್ಲಿ ಬಹಳ ಆಕ್ಟಿವ್ ಆಗಿ ಅವರು ಇದ್ದ ಕಾಲ. ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿ ಸಮೀಪದ ಕೊಡಾಜೆಯಲ್ಲಿ ಮರ್ಹೂಮ್ ಕೆ ಅಬ್ದುಲ್ ಖಾದರ್ ಮತ್ತು ಮರ್ಹೂಮ್ ಐಸಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ತಾವು ತಮ್ಮ ವಿದ್ಯಾಭ್ಯಾಸವನ್ನು ಮಾಣಿ ಮತ್ತು ಪುತ್ತೂರಿನಲ್ಲಿ ಮುಗಿಸಿ 1992ರಲ್ಲಿ ಮಂಡ್ಯಕ್ಕೆ ಹೋಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು. 3 ದಶಕಗಳ ಕಾಲ ಹೆಚ್ಚು ಕಾಲ ವಿವಿಧ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದವರು. 1997ರಲ್ಲಿ ಸ್ಥಳೀಯ ಕೇಬಲ್ ವಾಹಿನಿ ಆರಂಭಿಸಿ ಮಂಡ್ಯದಲ್ಲಿ ಅವರಲ್ಲಿ MTN ವಾರ್ತಾ ವಿಭಾಗದ ಮುಖ್ಯ ವರದಿಗಾರರಾಗಿ 2002ರಲ್ಲಿ ಉದಯ ಟಿವಿ ಮಂಡ್ಯ ಜಿಲ್ಲೆಯ ವರದಿಗಾರರಾಗಿ 2007ರಲ್ಲಿ ಬೆಂಗಳೂರಿಗೆ ಬಂದು ಕಸ್ತೂರಿ ಚಾನೆಲ್ನಲ್ಲಿ ರಾಜಕೀಯ ವರದಿಗಾರರಾಗಿ 2014ರಲ್ಲಿ ಪಬ್ಲಿಕ್ ಟಿವಿಗೆ ಸೇರ್ಪಡೆಗೊಂಡು 2024ರವರೆಗೆ 10 ವರ್ಷಗಳ ಕಾಲ ಪಬ್ಲಿಕ್ ಟಿವಿ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದೀರಿ. ಹಲವಾರು ಸಾಮಾಜಿಕ, ಸಾಹಿತ್ಯಿಕ, ಮಾಧ್ಯಮ ಕ್ಷೇತ್ರಗಳ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ತಾವು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀರಿ. ಅನೇಕ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳಿಗೂ ತಾವು ಭಾಜನರಾಗಿದ್ದೀರಿ. ವಿವಿಧ ಕ್ಷೇತ್ರಗಳಲ್ಲಿ ತಾವು ಸಲ್ಲಿಸಿದ ಸೇವೆ, ಗಳಿಸಿದ ಅಪಾರ ಅನುಭವ ಮತ್ತು ಜ್ಞಾನವನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮನ್ನು ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತರಾಗಿ ನೇಮಿಸಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಈ ಪ್ರತಿಷ್ಠಿತ ಹುದ್ದೆಗೆ ನೇಮಕವಾದ ಪ್ರಪ್ರಥಮ ಮುಸ್ಲಿಂ ಎಂಬ ಹೆಗ್ಗಳಿಕೆಯು ತಾವು ಪಾತ್ರರಾಗಿದ್ದರು. ಸರ್ವರಕ್ಷನಾದ ಅಲ್ಲಾಹನು ತಮ್ಮ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಮಸ್ತ ಬ್ಯಾರಿ ಸಮುದಾಯದ ಪರವಾಗಿ ನಾವು ಇಂದು ನಿಮ್ಮನ್ನು ಒಬ್ಬ ಬ್ಯಾರಿ ಮಾಹಿತಿ ಆಯುಕ್ತರ ಅಧ್ಯಕ್ಷರಾಗಿ ನೇಮಕದ ಬಗ್ಗೆ ನಾವು ನಿಮ್ಮನ್ನು ಅಭಿನಂದಿಸ್ತೇವೆ ಮತ್ತು ಸನ್ಮಾನಿಸ್ತೇವೆ. ಬದ್ರುದ್ದೀನ್ ಮಾಣಿಯವರನ್ನ ಸನ್ಮಾನಿಸುವುದರಿಂದ ಅಪೂರ್ವ ಕ್ಷಣ. ಎಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ಗೌರವವನ್ನು ಅವರಿಗೆ ಸರ್ ಇಲ್ಲಿ ನೋಡಿ ಪ್ಲೀಸ್. ಧನ್ಯವಾದಗಳು. ಸಾಧಕರು ಇದ್ದಾರೆ, ನಮ್ಮೆಲ್ಲರ ಚಿರಪರಿಚಿತರು TM ಶಹೀದ್ ತೆಕ್ಕಿ. TM ಶಹೀದ್ ಇವರಿಗೆ ಸನ್ಮಾನಿಸಿ ಗೌರವಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪ್ರತಿಷ್ಠಿತ ತೆಕ್ಕಿನ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ತಾವು ಸಮಾಜ ಸೇವಕರಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ, ನಿಸ್ವಾರ್ಥ ಸಮಾಜ ಸೇವಕರಾಗಿ ಸರ್ವ ಧರ್ಮದವರಿಂದ ಪ್ರೀತಿಸಿ ಗೌರವಿಸಲ್ಪಟ್ಟವರು. ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ಸಮಾಜದ ಬಡವರ, ಕಾರ್ಮಿಕರ, ಶ್ರಮಜೀವಿಗಳ ಭಾವನೆಗಳಿಗೆ ಸ್ಪಂದಿಸಿ ಸ್ಥಳೀಯ ಮುಂದಾಳುವಾಗಿ ಬೆಳೆದವರು. ತಾವು NSUIನ ಸುಳ್ಯ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯದಲ್ಲಿ ಪಳಗಿದವರು. ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ, KPCC ವಕ್ತಾರರಾಗಿ, ಕಾರ್ಯದರ್ಶಿಯಾಗಿ ಅಪೂರ್ವ ಸೇವೆ ಸಲ್ಲಿಸಿದವರು. 2001ರಲ್ಲಿ ರಾಜ್ಯ ಯುವ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿಗಳನ್ನು ಪಡೆದು ನೀವು ಸುಳ್ಯ ಅಲ್ಪಸಂಖ್ಯಾತರ ಸಹಕಾರಿ ಸಂಘದಲ್ಲಿ 3 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಿರಿ. ಕರ್ನಾಟಕ ರಾಜ್ಯದ ವಿವಿಧ ಮಂಡಳಿ, ಫೌಂಡೇಶನ್, ಪ್ರತಿಷ್ಠಾನಗಳ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ತಾವು ಸಂಪಾಜೆ ಗ್ರಾಮದ ಗೂನಡಕ ತೆಕ್ಕಿನ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ,
ಸಂಪಾಜೆ ಬೇರಡ್ಕ ಗೋನಡ್ಕ ಮೊಹಿದ್ದೀನ್ ಜುಮ್ಮಾ ಮಸೀದಿಯ ಮತ್ತು ವಲಿಯುಲ್ಲಾಹಿ ದರ್ಗಾ ಶರೀಫ್ ಇದರ ಅಧ್ಯಕ್ಷರಾಗಿ ಈಗ ಸೇವೆ ಸಲ್ಲಿಸುತ್ತಿದ್ದೀರಿ. ಹಲವಾರು ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಕ್ರೀಡಾ, ಸಹಕಾರ, ಕೃಷಿ, ಉದ್ಯಮ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ತಾವು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದ ನೇತಾರರಾಗಿದ್ದೀರಿ. ತಮ್ಮ ಸೇವೆ, ಅನುಭವ ಮತ್ತು ಪ್ರಾಮಾಣಿಕತೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮನ್ನು ರಾಜ್ಯದ ಪ್ರತಿಷ್ಠಿತ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಿಸಿ ರಾಜ್ಯ ಸಚಿವ ಸ್ಥಾನಮಾನ ನೀಡಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಸರ್ವಶಕ್ತನಾದ ಅಲ್ಲಾಹನು ನಿಮಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಮಸ್ತ ಬ್ಯಾರಿಜನ ಸಮುದಾಯದ ಪರವಾಗಿ ಇಂದು ತಮ್ಮನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. BA ಮೊಹಮ್ಮದ್ ಹನೀಫ್ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು, ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ, ರಿಜಿಸ್ಟರ್. ಪಡೆದವರು ನಮ್ಮ ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾದಂತಹ BM ಹನೀಫ್ ರಾವ್, ಬೆಳ್ಳಾರು ಮೊಹಮ್ಮದ್ ಹನೀಫ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅವರ ಒಂದು ಸನ್ಮಾನ ಪತ್ರವನ್ನ ನಾನು ವಾಚಿಸುತ್ತಿದ್ದೇನೆ. ಬೆಳ್ಳಾರು ಮೊಹಮ್ಮದ್ ಹನೀಫ್ ಇವರಿಗೆ ಸನ್ಮಾನಿಸಿ ಗೌರವಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಬೆಳ್ಳಾರು ಗ್ರಾಮದ ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ತಾವು ಸಾಹಿತಿಯಾಗಿ, ಪತ್ರಕರ್ತರಾಗಿ ನಿರಂತರ 4 ದಶಕಗಳ ಕಾಲ ಶ್ರದ್ಧೆಯಿಂದ ದುಡಿದು ಸಮಾಜಕ್ಕೆ, ಸಮುದಾಯಕ್ಕೆ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪೂರ್ವವಾದದ್ದು. ಹಿರಿಯ ಜೀವ ವಡ್ಡರ್ಸೆ ರಘುರಾಮ್ ಶೆಟ್ಟರ ಮುಂಗಾರು ಪತ್ರಿಕೆಯ ಗರಡಿಯಲ್ಲಿ ಪಳಗಿ ಬಳಿಕ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಗಾರರಾಗಿ, ಸುಧಾ ವಾರಪತ್ರಿಕೆಯ ಸಂಪಾದಕರಾಗಿ, ಪ್ರಜಾವಾಣಿ ಗ್ರೂಪಿನಲ್ಲಿ ನಿರಂತರ 34 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದೀರಿ. ನಿಮ್ಮದು ಬಹುಮುಖಿ ವ್ಯಕ್ತಿತ್ವ. ನೀವು ಕವಿ, ಕಥೆಗಾರ, ಪತ್ರಕರ್ತ, ಸಂಘಟಕ ಮತ್ತು ಅತ್ಯುತ್ತಮ ವಾಗ್ಮಿ. ಕನ್ನಡದಲ್ಲಿ 16ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಇಂಗ್ಲಿಷ್ ಮತ್ತು ಹಿಂದಿಯಿಂದ ಪುಸ್ತಕಗಳನ್ನು ಅನುವಾದ ಮಾಡಿದ್ದೀರಿ. ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದೀರಿ. ಈಗ ತ್ರಿವರ್ಣ ನ್ಯೂಸ್ ಡಿಜಿಟಲ್ ಮಾಧ್ಯಮದ ಮುಖ್ಯ ಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದೀರಿ. ಜಗತ್ತಿನ 10ಕ್ಕೂ ಹೆಚ್ಚು ದೇಶಗಳಿಗೆ ಅಧ್ಯಯನ ಭೇಟಿ ನೀಡಿದ್ದೀರಿ. ನಿಮ್ಮ ಈ ಅಭೂತಪೂರ್ವ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನಿಮ್ಮನ್ನು ಗೌರವಿಸಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಸರ್ವಶಕ್ತನಾದ ಅಲ್ಲಾಹನು ನಿಮಗೆ ಆಯುರಾರೋಗ್ಯವನ್ನು ಕರುವಾಗಿ ನಾವು ಇಂದು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. Sir, 1 minute, sir. 1 minute, sir. Look here, sir. Yes. ನಮ್ಮ ಇಂದಿನ ಈ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟವರು ಪ್ರೊಫೆಸರ್ AM ಖಾನ್. ಇವರನ್ನು ಸಹ ಅಭಿನಂದಿಸುವುದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು AM ಖಾನ್ ಅವರು ನಮ್ಮ ಈ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು AM ಖಾನ್ ಅವರನ್ನು ಗೌರವಿಸುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಟ್ರಸ್ಟಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ ಸ್ವಲ್ಪ, ಯಾಕಂದ್ರೆ ಇವರು ನಮ್ಮ ವಿಶೇಷ ಅತಿಥಿ. ನಮ್ಮ ಟ್ರಸ್ಟಿಗಳು ಮಾತ್ರ ಎಲ್ಲರೂ. AM ಖಾನ್ ಇವರಿಗೆ ಸನ್ಮಾನಿಸಿ ಗೌರವಿಸಿ ಅರ್ಪಿಸಿದ ಅಭಿನಂದನಾ ಪತ್ರ. ಮಾನ್ಯರೇ, ನಿಮ್ಮ ಪೂರ್ಣ ಹೆಸರು ಡಾಕ್ಟರ್ ಐರಾಣಿ ಮೊಹಮ್ಮದ್ ಖಾನ್. ಧಾರವಾಡದಲ್ಲಿ ಜನಿಸಿ ಬೆಳೆದ ತಾವು ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಭೌತಶಾಸ್ತ್ರದಲ್ಲಿ 7ನೇ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಶ್ರೇಷ್ಠಿಗರು. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಉತ್ತಮ ಕ್ರೀಡಾಪಟು ಆಗಿದ್ದವರು. ನೀವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿ ಇಲೆಕ್ಟ್ರಾನಿಕ್ ವಿಭಾಗದ ಅಧ್ಯಕ್ಷರಾಗಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿಯೇ ತಮ್ಮ PhD ಅಧ್ಯಯನವನ್ನು ಪೂರ್ಣಗೊಳಿಸಿದವರು.
ತಾವು 1994ರಿಂದ 31 ವರ್ಷಗಳ ಬೋಧನೆ, ಸಂಶೋಧನೆ ಮತ್ತು ಅನುಭವವನ್ನ ಹೊಂದಿದ್ದೀರಿ. 20 ವರ್ಷಗಳ ಆಡಳಿತಾತ್ಮಕ ಅನುಭವವನ್ನು ಹೊಂದಿದ್ದೀರಿ. 25 ಪ್ರಮುಖ ಸಮಿತಿಗಳ ಅಧ್ಯಕ್ಷರಾಗಿ ತಾವು 25 ವರ್ಷಗಳ ಕಾಲ BOS ಹಾಗೂ BOE ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಮಹಾರಾಷ್ಟ್ರದ 12 ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ಮಂಡಳಿಗಳ ಸದಸ್ಯರು ಮತ್ತು ಅಧ್ಯಕ್ಷರಾಗಿದ್ದೀರಿ. ತಮ್ಮ 200ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ. ತಾವು 12 ಸಂಶೋಧನಾ ಯೋಜನೆಗಳನ್ನು ನಡೆಸಿದ್ದೀರಿ. ತಮ್ಮ ವೈಜ್ಞಾನಿಕ ಸಂಶೋಧನೆ ಹಾಗೂ ಅಪಾರ ಕೊಡುಗೆಗಳಿಗಾಗಿ 2013ರಲ್ಲಿ ತಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, 2001ರಲ್ಲಿ ಅತ್ಯುತ್ತಮ ವಿಜ್ಞಾನಿ ಪ್ರಶಸ್ತಿ ಕೂಡ ದೊರಕಿದೆ. ಜ್ಞಾನ, ಅನುಭವ, ದಕ್ಷತೆಯ ಆಗರವಾಗಿರುವ ತಾವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಸರ್ವಶಕ್ತನಾದ ಅಲ್ಲಾಹನು ತಮಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಬ್ಯಾರಿ ಜನ ಸಮುದಾಯದ ಪರವಾಗಿ ನಾವು ಇಂದು ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ತಮ್ಮ ಚಪ್ಪಾಳೆಯೊಂದಿಗೆ ನಮ್ಮ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಬೇಕಾಗಿ ಸರ್, ಸ್ವಲ್ಪ ಬ್ಯಾಕ್ ನಿಲ್ಲಿ, ಎಲ್ಲ ಚಂದ ಮಾಡಿ ಬ್ಯಾಕ್ ನಿಲ್ಲಿ, ಬರ್ತದೆ, ಎಲ್ಲರದ್ದು ಬರ್ತದೆ. ಪ್ಲೀಸ್ ಒಂದು ನಿಮಿಷ ಹೇಳ್ತೇನೆ. ಬರ್ತದೆ, ಖಂಡಿತ ನಮ್ಮ ಬರ್ತದೆ ಸರ್. ನೆನಪುಗಳನ್ನು ಹಸಿರಾಗಿಡಲು ಇಂತಹ ಚಿತ್ರಗಳು ಬಹಳ ಅಗತ್ಯ. ಸ್ನೇಹಿತರೆ, ನಮ್ಮ ಸನ್ಮಾನ, ಗೌರವ ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ ರಿಜಿಸ್ಟ್ರೇಡ್ ಮಂಗಳೂರು ಇದರ ಈ ಒಂದು ಟ್ರಸ್ಟ್ ಉದ್ಘಾಟನೆ ಮತ್ತು ವಿಚಾರ ಸಂಕಿರಣದ ಉದ್ಘಾಟನೆ ಮಾಡತಕ್ಕಂಥ BA ಮೊಹಮ್ಮದ್ ಹನೀಫ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಬಂದಿರತಕ್ಕಂಥ ಸಹೋದರರು, ಹೆಚ್ಚು ಮಾತನಾಡುವುದಿಲ್ಲ. ಈ ಒಂದು ಸನ್ಮಾನಕ್ಕೆ ನಾನು ಸಂಸ್ಥೆಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಸನ್ಮಾನವನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದಾಗಿ ಈ ಬ್ಯಾರಿ ಭಾಷೆ ಸಂಶೋಧನೆ ಬಗ್ಗೆ ನನ್ನ ಒಂದು ಸಣ್ಣ ಸಲಹೆ ಇದೆ. ಅದು ಸರಿಯೋ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮ್ಮ ಮಂಗಳೂರು ಕರಾವಳಿ ಪ್ರದೇಶದಿಂದ ಹಿಡಿದು ನಮ್ಮ ಬಾಂಬೆಗೆ ಹೋದರೆ ಅಲ್ಲಿ ಮಲಬಾರ್ ಹಿಲ್ ಅಂತ ಹೇಳಿದೆ. ಈ ಕಡೆ ಹೋದರೆ ತಲಶೇರಿ ಮತ್ತು ಕೂತುಬರಪ ಭಾಗ ಒಂದು ಅವಿಭಾಜ್ಯವಾದಂಥ ಒಂದು ನಮ್ಮ ಭಾಗ. 1200 ವರ್ಷಗಳ ಇತಿಹಾಸವನ್ನ ಈ ಒಂದು ಕರಾವಳಿ ಭಾಗ ಹೇಳ್ತಾ ಇದೆ. ಅದರ ಮಧ್ಯದಲ್ಲಿ ಮಂಗಳೂರು ಇದೆ. ಬಹುಶಃ ಮಂಗಳೂರಿಗೂ ನಮ್ಮ ತಲಶೇರಿಗೂ ಇರ್ತಕ್ಕಂಥ ಸಂಬಂಧಗಳು, ಕಾಸರಗೋಡಿಗೆ ಇರ್ತಕ್ಕಂಥ ಸಂಬಂಧಗಳು, ಇಲ್ಲಿಂದ ಬಾಂಬೆಯ ಮಲಬಾರ್ ಹಿಲ್, ಇವತ್ತು ಬಾಂಬೆನಲ್ಲಿ ಇರ್ತಕ್ಕಂಥ ರಾಜ್ಯಪಾಲರ ಭವನ ಇರ್ಬೋದು, ಅಂಬಾನಿಗಳ ಮನೆಗಳಿರ್ಬೋದು, ಅದೆಲ್ಲ ಮಲಬಾರ್ ಹಿಲ್ನಲ್ಲಿ ಬರ್ತಕ್ಕಂಥದ್ದು. ಅದು ತಲಶೇರಿಯ ಒಬ್ಬ ದೊಡ್ಡ ಸಾಹುಕಾರ, ನಮ್ಮೆಲ್ಲ ಒಬ್ಬ ಕುಟುಂಬ ಹಿರಿಯರು, ಅವರು ಮಾಡಿರ್ತಕ್ಕಂಥದ್ದು. ಅವರನ್ನ ತಲಶೇರಿಯಿಂದ ಮಂಗಳೂರಿಗೆ ತಂದು ಮಂಗಳೂರಿನಿಂದ ಬಾಂಬೆಗೆ ಅವತ್ತಿನ ಕಾಲದಲ್ಲಿ ಹಡಗಿನಲ್ಲಿ ತಗೊಂಡೋದಂತ ಚರಿತ್ರೆ ಇದೆ. 1100 ವರ್ಷಗಳ ಹಿಂದಿನ ಚರಿತ್ರೆ ಎಲ್ಲ ಹೇಳ್ತಾ ಇದ್ದಾರೆ. ಅದು ಲಿಖಿತವಾಗಿ ಇದೆ. ಮುಂಚೆ ಅದು ನಮ್ಮ ಚೆಂಬೋಲೆಯಲ್ಲಿ ಬರೆದಿದ್ರು, ನಂತರ ತಾಳಗಿರಿಯಲ್ಲಿ ಬರೆದಿದ್ರು, ನಂತರ ಪುಸ್ತಕದಲ್ಲಿ, ಇವತ್ತು ಮೆಡ್ರಾಸ್ ಆರ್ಚಿವ್ ಆಫೀಸಲ್ಲಿ ಇದರೆಲ್ಲ ದಾಖಲೆಗಳು ಸಿಗ್ತಾ ಇದೆ. ಮತ್ತು ಬ್ಯಾರಿಗಳು ಮತ್ತು ಇದಕ್ಕೆ ಒಂದು ಸಂಬಂಧ ಇದೆ. ನಾನು ಇತ್ತೀಚೆಗೆ ನಮ್ಮ ಸೈಯದ್ ಬ್ಯಾರಿಯನ್ನ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲ ಅವರ ಅಭಿಮಾನ ಇತ್ತು. 1985ರಲ್ಲಿ ಬೆಂಗಳೂರಿನಲ್ಲಿ ಹೋದಾಗ ಬ್ಯಾರಿ ಅಂತೇಳಿ ದೊಡ್ಡ ಒಂದು ಬೋರ್ಡನ್ನು ಹಾಕಿದ್ದವರು ಸೈಯದ್ ಬ್ಯಾರಿ ಅವರು. ಆನಂತರ ನಮಗೆಲ್ಲ ಬ್ಯಾರಿಗಳು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇನ್ಸಲ್ಟ್ ಮಾಡ್ತಕ್ಕಂಥ ದಿವಸಗಳಿದ್ದವು, ಶಾಲಾ ಕಾಲೇಜು ದಿವಸಗಳಲ್ಲಿ. ಇವತ್ತು ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳಲ್ಲಿ ಬ್ಯಾರಿ ಅಂತೇಳಿ ಇದೆ. ನಮ್ಮ ಮುತ್ತಜ್ಜನ ದಾಖಲೆಯಲ್ಲಿ ನೋಡಿದ್ರು ಬ್ಯಾರಿ ಅಂತೇಳಿ ಇದೆ. ಬಾಬಾ ಬ್ಯಾರಿ, ಮೊಹಮ್ಮದ್ ಬ್ಯಾರಿ, ಪೋಖರ ಬ್ಯಾರಿ ಅಂತೇಳಿ ಆ ಕಾಲದಲ್ಲಿ ಆಚಾರ 1100 ವರ್ಷಗಳಿಂದ ಇಲ್ಲಿ ನಮ್ಮ
ಮಹಮ್ಮದ್ ಗುಂಜಿ ಅವರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಬಹುಶಃ ಇದನ್ನ ನಾವು ಸಂಶೋಧನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತಿಳುವಳಿಕೆ ಮಾಡತಕ್ಕಂಥ ಸೈಯದ್ ಬ್ಯಾರಿ ಅವರು ನನಗೆ ಒಂದು ಮಾತನ್ನು ಹೇಳಿದರು. ನಮ್ಮ ಪೂರ್ವಜರು 150 ವರ್ಷಗಳ ಹಿಂದೆ ಕೇರಳದ ಒಂದು ಮೂಲೆಯಿಂದ ಬಂದಿದ್ದಾರೆ ಅಂತೇಳಿ. ಅವತ್ತು ಕೇರಳ ಕರ್ನಾಟಕ ಇರಲಿಲ್ಲ, ಇದೆಲ್ಲ ಒಂದು ಮಲಬಾರ್ ಪ್ರಾಂತ್ಯವಾಗಿ ಬ್ರಿಟಿಷರ ಅಧೀನಕ್ಕೆ ಇತ್ತು. ಅದಕ್ಕಿಂತ ಹಿಂದೆ ಅವಿಭಕ್ತ ಇಡೀ ಅಫ್ಘಾನಿಸ್ತಾನ ಮತ್ತು ಇಡೀ ನಮ್ಮ ದಕ್ಷಿಣ ಏಷ್ಯಾ ಒಂದು ರಾಷ್ಟ್ರ ಆಗಿತ್ತು. ಇದನ್ನೆಲ್ಲ ನಾವು ನೋಡಿದಾಗ 1200 ವರ್ಷ ಇರ್ಬೋದು, 1500 ವರ್ಷಗಳಿರ್ಬೋದು. ಅಲ್ಲಿಂದ ಬಂದಾಗ ನಮ್ಮ ಬ್ಯಾರಿಯ ಮೂಲಗಳು ಯಾವುದು ಅಂತೇಳಿ ತಿಳ್ಕೊಳ್ಬಹುದು. ನಮ್ಮ ವಹಾಬ್ ದೊಡ್ಡ ಮನೆಯವರು BM ವಿಶ್ವಗೌಡ ಅವರು ಬರೆದಂತ ಹಲವಾರು ಲೇಖನಗಳನ್ನ ನಾನು ಓದಿದ್ದೇನೆ. പക്ഷേ ಇವತ್ತು ಚರಿತ್ರೆಗಳನ್ನ ಮರೆಯತಕ್ಕಂಥದ್ದು ಮತ್ತು ಅದನ್ನ ತಿರುಚತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ನಮ್ಮ ಇಚ್ಛನಗೋಡ್ನಲ್ಲಿ ಕೂಡ ಅಲ್ಲಿ ದೊಡ್ಡ ಪುರಾತನವಾದ ಒಂದು ಕುಟುಂಬ ಇದೆ. ಇವತ್ತು ಎಲಿಮಲೆ ಸಾಹುಕಾರ ಅಂತ ಹೇಳ್ತಕ್ಕಂಥ ನಮ್ಮ ಸುಳ್ಯದಲ್ಲಿದ್ದವರು ಮೂಲತಃ ಉಳ್ಳಾಳ ಮಂಜನಾಡಿ ಕಡೆಯವರು, ಅವ್ರದ್ದು ಚರಿತ್ರೆ ಇದೆ. ಬಹುಶಃ ಇಂಥ ಎಲ್ಲ ಚರಿತ್ರೆಗಳನ್ನ ಕ್ರೋಢೀಕರಿಸಿ ಬ್ಯಾರಿಯ ನಿಜವಾದ ಉಗಮ ಎಲ್ಲಿದೆ, ಯಾವ ರೀತಿ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಒಂದು ಸಂಶೋಧನೆಯನ್ನ ಮಾಡಬೇಕಾಗುತ್ತೆ. ಒಬ್ಬ ಕುರಿ ಅಂತೇಳಿ ಕೇರಳದ ಒಬ್ಬ ದೊಡ್ಡ ಸಂಶೋಧಕ ಇದ್ದಾರೆ, ಚರಿತ್ರೆ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಅವರು ಈ ಮಲಬಾರ್ನಲ್ಲಿ ಇರ್ತಕ್ಕಂಥ ಅಥವಾ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಜನಾಂಗದ ಬಗ್ಗೆ ಇವತ್ತು ಲಂಡನ್ ನಲ್ಲಿ ಮತ್ತು ವಿವಿಧ ದೇಶಗಳಲ್ಲಿ ಅವರಿಗೆ ಮೊನ್ನೆ ತಾನೇ ಇನ್ಫೋಸಿಸ್ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ. ಅಂತವರನ್ನ ಕೂಡ ಕರೆಸಿ ಈ ಒಂದು ಸಂಶೋಧನೆಯ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚು ಆಳವಾಗಿ ತಿಳಿಯತಕ್ಕಂಥ ಕೆಲಸ ಆಗಬೇಕು. ಇವತ್ತು ನನ್ನ ಹತ್ರ ತಿಳುವಳಿಕೆ ಸ್ವಲ್ಪ ಇದೆ, ಈ ತರ ಹೆಚ್ಚು ತಿಳುವಳಿಕೆ ಇರತಕ್ಕಂಥ ಜನರನ್ನ ಕ್ರೋಢೀಕರಿಸಿ ಇದನ್ನ ಮಾಡಿದಾಗ ಈ ಬ್ಯಾರಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಯಶಸ್ವಿ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಇದರ ಎಲ್ಲ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇತರ ಸಹೋದರಿಯ ಪ್ರೀತಿಯ ನಮಸ್ಕಾರ. ಧನ್ಯವಾದಗಳು CM ಶಹೀದ್ರವರಿಗೆ. ನಮ್ಮ ಜೊತೆಗೆ ಯುನೈಟೆಡ್ ಲೀಗಲ್ ರಿಸರ್ಚ್ ಅಂಡ್ ಜಸ್ಟಿಸ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಮಾಜಿ ಸಂಸದರಾದಂತಹ B. ಇಬ್ರಾಹಿಂ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇತರರಿಗೆ ಪ್ರೀತಿಯ ನಮಸ್ಕಾರಗಳು. ಈ ಸುಂದರ ಹಾಗೂ ಅರ್ಥಪೂರ್ಣವಾದಂತಹ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂತಹ KM ಕಾಂಗ್ರವರೇ, ಅದೇ ರೀತಿ ನನ್ನ ಆತ್ಮೀಯರು, ಒಳ್ಳೆಯ ರೀತಿಯಲ್ಲಿ ವಿಚಾರಣೆಯನ್ನು ನಮ್ಮ ಮುಂದೆ ಇಟ್ಟಂತಹ ಬದ್ರುದ್ದೀನ್ರವರೇ, ಬಸೂರವರು ಹೋಗಿ ಆಯಿತು, ಹೆಚ್ಚಿನವರೆಲ್ಲ ವೇದಿಕೆಯಲ್ಲಿರುವಂತಹ ನನ್ನ ಇನ್ನೋರ್ವ ಬಹಳ ಆತ್ಮೀಯರು, ಅವರಿಗೆ ಗೌರವ ಸಿಕ್ಕಿದೆ. ನಮ್ಮ ರಾಜ್ಯ ಪ್ರಶಸ್ತಿ ಯಾವತ್ತೂ ಸಿಗಬೇಕಿತ್ತು, ನಾನು ಮೊನ್ನೆ ಹೇಳಿದ್ದೇನೆ ಅವರಿಗೆ. ಅಂತೂ ಸಿಕ್ಕಿದೆ, ತಡವಾಗಿ ಆದರೂ ಸಿಕ್ಕಿದೆ. ಅವರನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಗೌರವಿಸಿದ್ದೀರಿ, ಅದಕ್ಕೆ ತಮ್ಮನ್ನು ಅಭಿನಂದಿಸುತ್ತಾ, ಆತ್ಮೀಯರೇ, ನಾನೇನು ಹೆಚ್ಚಿಗೆ ಮಾತನಾಡೋದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲರೂ ಬ್ಯಾರಿ ಸಮುದಾಯದ ವಿಚಾರದಲ್ಲಿ ಬಹಳ ವಿವರವಾಗಿ ನಮ್ಮ ಮುಂದೆ ವಿಚಾರವನ್ನು ಮಂಡಿಸಿದ್ದಾರೆ. ನನ್ನ ತಂದೆಯವರು ಆವತ್ತಿನ ಕಾಲದಲ್ಲಿ ಬಜಪೆ ಜತ್ರಿ ಬ್ಯಾರಿ ಆಲೆಪ್ಪನವರಿಗೆ ಅವರು ಹೋದ್ರಲ್ಲ, ಅವ್ರಿಗೆ ಗೊತ್ತಿರಬೇಕು, ಇದ್ದಾರಲ್ಲ, ಹೌದಲ್ಲ ಆಲೆಪ್ಪನವರೇ? ಯಾರು ಹಾಕ್ತಾ ಇರಲಿಲ್ಲ ಬಜ್ಪೆ ಜತ್ರಿ ಬ್ಯಾರಿ ಅಂತೇಳಿ. ಮತ್ತೊಬ್ಬರು KM ಬ್ಯಾರಿ ಅಂತ ಗೊತ್ತಿದೆ, ಸ್ಮಾಲ್ ಸೇವಿಂಗ್ಸ್. ಇದರಲ್ಲಿ ಮಿಸ್ಟರ್ ಅವ್ರಿಗೆ ಫೋನ್ ಮಾಡಿದ ಕೂಡಲೇ ಮಿಸ್ಟರ್ ಬ್ಯಾರಿ, ಏನೇನು ಹೇಳೋದು, ನಾನು ಅವತ್ತು ಭಾಳ ಚಿಕ್ಕದಿದ್ದೆ, ನಾನಲ್ಲಿ ಲಾ ಓದ್ತಾ ಇದ್ದೆ. ಆಗ ನನಗೆ ಕೂಡ ಅವರೊಂದು ಲಾ ಕಾಲೇಜಿಗೆ ಅಡ್ಮಿಷನ್ ಅವ್ರು ಭಾಳ ಕಷ್ಟ ಇತ್ತು. ಅವಳು ಯಾರು ಅವ್ರ ಮಗನಿಗೆ ಕೂಡ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ ಅಂತ ಜನ ಅವರು KM ಬ್ಯಾರಿ. ನನಗೆ ಏನೋ ಪುಣ್ಯದಲ್ಲಿ ಒಂದು ಅಲ್ಲಿಯ ಸದಸ್ಯರು ಅಂತ ಇದ್ದರು ಪ್ರಿನ್ಸಿಪಾಲ್ ಲಾ ಕಾಲೇಜ್, ಅವರಿಗೆ ಇನ್ಫ್ಲುಯೆನ್ಸ್ ಮಾಡಿ ನನಗೆ ಒಂದು ಸೀಟ್ ಕೊಡಿಸಿದ್ದಾರೆ. ಅದರಿಂದ ಸ್ನೇಹಿತರೆ, ಈಗ ಮೂಸಬ್ಬ ಅಂತ ಇದ್ದರು, ಅವ್ರು ಹೋದ್ರು, ಅವರು ಕೂಡ ಮೂಸಬ್ಬ ಬ್ಯಾರಿ ಅಂತೇಳಿ ಹಾಕ್ತಾ ಇದ್ರು.
ಏನಿದ್ರು ಕೂಡ ನಮ್ಮ ಸಮುದಾಯ ಬಹಳ ಹಿರಿಮೆಯಿಂದ ಕೂಡಿದಂಥ ಸಮುದಾಯ. ಇದರ ಸಂಶೋಧನೆಯನ್ನು ಮಾಡಲಿಕ್ಕೆ ತಾವು ಹೊರಟಿದ್ದೀರಿ, ಬಹಳ ಒಳ್ಳೆಯ ಕೆಲಸ. ಅದನ್ನು ನನಗೆ ಈಗ ತಾನೇ ವಿವರಣೆ ಕೊಟ್ಟಂಥ ಬಸವರಾಜನವರು ಬಹಳ ಚೆನ್ನಾಗಿ ಹೇಳಿದರು. ನಮ್ಮಲ್ಲಿ ಮಾರಲ್ ಸೈನ್ಸ್ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಭಾಳ ಅರ್ಥ ಇದೆ. ಎಷ್ಟಂದ್ರೆ ಅರ್ಥ ಆಗಿದೋ ನನಗೆ ಗೊತ್ತಿಲ್ಲ. ಅದನ್ನು ನಾವು ಭಾಳ ಅರ್ಥ ಮಾಡುವಂಥ ಕಾಲ ನಮಗೆ ಬಂದಿದೆ. ನಮ್ಮ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟವರಿದ್ದಾರೆ ಅವರೆಲ್ಲರನ್ನ ತಾವು ಸ್ಮರಿಸಬೇಕಾಗಿದೆ. ಆ ರೀತಿಯ ಸಂಶೋಧನೆಯನ್ನು ತಾವು ಮಾಡುತ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ನನಗೆ ಭಾಳ ಹೆಮ್ಮೆ ಇದೆ. ಎಷ್ಟು ಜನರಿಗೆ ಗೊತ್ತಿದೋ ಗೊತ್ತಿಲ್ಲ, ನಾನೊಂದು ದಾಖಲೆಯನ್ನು ನಿರ್ಮಿಸಿದ್ದೇನೆ. ಏನಂತಂದರೆ, ಅಂದಿನ ಇಂದಿರಾ ಗಾಂಧಿಯವರ ಆಶೀರ್ವಾದದಿಂದ, ಗುಂಡ್ರಾಯರವರ ಆಶೀರ್ವಾದದಿಂದ, ಸಂಜಯ್ ಗಾಂಧಿಯವರ ಆಶೀರ್ವಾದದಿಂದ 33ನೆಯ ವಯಸ್ಸಿನಲ್ಲಿ 33 ಇವತ್ತಿನವರೆಗೂ ಕೂಡ ನಾನು ಚಾಲೆಂಜ್ ಮಾಡ್ತೇನೆ. ಇವತ್ತಿನವರೆಗೂ ಕೂಡ ಆ ದಾಖಲೆಯನ್ನು ಯಾರು ಮುರಿದಿಲ್ಲ. ರಾಜ್ಯಸಭೆಯಲ್ಲಿ ಐ ವಾಸ್ ದ ಯಂಗೆಸ್ಟ್. ಮೊನ್ನೆೊಬ್ಬರು ನಿಮ್ಮ ಇದು ಆಮ್ ಆದ್ಮಿ ಅವರು ಭಾಳ ಹೆಂಗೆ ಆಗ ನನ್ನ 2 ಮಕ್ಕಳು ಸೇರಿ ಅದೊಂದು ಸಂಶೋಧನೆ ಗೊತ್ತಾಗ್ತದೆ. ನನಗೆ ಗೊತ್ತಿಲ್ಲ, ಮೊಬೈಲ್ ಸರ್ಚ್ ಮಾಡುವಾಗ 1 ತಿಂಗಳು ನನಗೂ ಅವರಿಗೂ ವ್ಯತ್ಯಾಸ. ಇನ್ನು ಹೆಂಗೆ ನಾನೇ. ಆದ್ದರಿಂದ ನನಗೆ ಭಾಳ ಹೆಮ್ಮೆ ಇದೆ. ಫಸ್ಟ್ ಬ್ಯಾರಿ ಇವತ್ತಿನವರೆಗೆ ಯಾರು ಆಗಲಿಲ್ಲ. ಲಾಸ್ಟ್ ನಾನು ಹೇಳೋದಿಲ್ಲ, ಆದರೂ ಕೂಡ ಬಹಳ ಜನ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಏನೋ ತಮ್ಮೆಲ್ಲರ ಆಶೀರ್ವಾದದಿಂದ ಅಷ್ಟು ಸಣ್ಣ ವಯಸ್ಸಿನಲ್ಲಿ, ಯಾಕೆಂದರೆ ಒಂದು ಲೆಕ್ಕದಲ್ಲಿ ನೋಡಿದರೆ ನಾನು ಸಣ್ಣ ವಯಸ್ಸಿನಲ್ಲಿ ಓದೋದೇ ತಪ್ಪು ಅಂತ ಮತ್ತೆ ನನಗೆ ಗೊತ್ತಾಯ್ತು. ಯಾಕೆಂತಂದರೆ ಅಷ್ಟು ದೊಡ್ಡ ಜವಾಬ್ದಾರಿ. ಸ್ನೇಹಿತರೆ, ತಮ್ಮ ಜಾಸ್ತಿ ಸಮಯ ತೆಗೆಯುವುದಿಲ್ಲ. ಒಬ್ಬ ನಾಯಕರು ಅಂತಂದರೆ ಯಾವ ರೀತಿ ಇರಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ದಿವಂಗತ ಗುಂಡ್ರಾಯರವರು ನನಗೆ ಭಾಳ ಆತ್ಮೀಯರಾಗಿದ್ದರು. ಅವರೇ ನನ್ನ ಜಿಲ್ಲೆಯ ಪ್ರಥಮ ಯುವಕ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದರು. ತದನಂತರ ಅವರು CM ಆದರು. CM ಆಗುವಾಗ ಕೂಡ ನಾನು ಭಾಳ ಹತ್ತಿರ ಇದ್ದೆ. ಆದರೆ ಯಾವತ್ತೂ ಕೂಡ ಯಾವ ಕ್ಷಣದಲ್ಲಿ ಕೂಡ ನನಗೆ ನೀವು ನನ್ನನ್ನು ರಾಜ್ಯಸಭಾ ಸದಸ್ಯನ ಮಾಡಬೇಕಂತ ಹೇಳುವಂಥ ಧೈರ್ಯ ನನಗೆ ಇರಲೇ ಇಲ್ಲ. ಒಂದು ದಿನ ನನ್ನನ್ನು ಕರೆದರು, ಇಬ್ರಾಹಿಂ ಅವರೇ ನಿಮಗೆ ಏನಾಗಬೇಕು ಅಂತೇಳಿ. ನನಗೆ ಧೈರ್ಯ ಬರಲಿಲ್ಲ ಏನು ಹೇಳಬೇಕು ಅಂತೇಳಿ. ಆದರೆ ಒಂದು ಸ್ವಲ್ಪ ಧೈರ್ಯ ಬಂತು. ಇಲ್ಲಿ ನಮ್ಮ ಮೊಹಮ್ಮದ್ ಕಮಾಲ್ರವರಿದ್ದರು. ಆಗ ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಇತ್ತು, ಅವರ ಚೇರ್ಮನ್ ಆಗಿದ್ದರು. ಈಗ ಅದು ಮೂಡಾಗಿದೆ. ಆಗ ನಾನು ಹೇಳಿದೆ, ಬಹಳ ಸಣ್ಣ ದಣಿಯಲ್ಲಿ ಹೇಳಿದೆ, ನನಗೆ CITB ಚೇರ್ಮನ್ ಕೊಟ್ಟರೆ ಆಗ್ಬೋದು ಸರ್. ಅದಕ್ಕೆ ಅವ್ರು ಹೇಳಿದಂಥ ಎಂಥ ನಾಯಕ ಅಂತ ಹೇಳಿದರೆ, ಅದೇ ಆಗಬೇಕಾ ನಿಮಗೆ ಅಂದರು. ಅದು ಕೇಳಿ 1 ವಾರ ಆಗಲಿಲ್ಲ. ನಾನು ಎಲ್ಲಿಯೋ ಇದ್ದೆ, ಯಾರೋ ಒಂದು ನಮ್ಮ ಮೌಲ್ಯವರ ಮನೆಗೆ ಹೋಗಿದ್ದೆ ಅವತ್ತು, ಸೆಕೆಂಡ್ ಸ್ಯಾಟರ್ಡೇ. ಅಲ್ಲಿಗೆ ಸಬ್ ಇನ್ಸ್ಪೆಕ್ಟ್ರು ಬೇಕಲ್ರವರು ಬಂದು ನನಗೆ, ನಿಮ್ಮನ್ನು ರಾಜ್ಯಸಭಾ ಮಾಡಿದ್ದಾರೆ, ನೀವು ಇವತ್ತೇ ಹೊರಡಬೇಕು, ನಾಳೆ ನೀವು ಬೆಂಗಳೂರಿನಲ್ಲಿ ಇರಬೇಕು ಅಂತ ಹೇಳುವಂಥ ಕ್ಷಣ ನನಗೆ ಯೋಚನೆ ಮಾಡಿದರೆ ಅಂಥ ನಾಯಕರು ಇವತ್ತು ಇದ್ದಾರಾ ಇಲ್ವಾ ಅಂತೇಳಿ ಕೂಡ ನನಗೆ ಬಹಳ ಸಂಶಯ ಆಗ್ತದೆ. ಏನೇ ಇರಲಿ, ದೇವದಯದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯಸಭೆಯ ಸದಸ್ಯನಾಗುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ತಾವು ಕರೆದಿದ್ದೀರಿ. ನನ್ನ ಕಡೆಯಿಂದ ತಮಗೇನಾದರೂ ಸಲಹೆ ಸೂಚನೆ ಏನಾದರೂ ವಿಷಯ ತಿಳಿಬೇಕಿದ್ರೆ ನಾನು ತಮಗೆ ಅದನ್ನು ಹಂಚಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾರೈಸಿ ಒಂದೆರಡು ಮಾತನ್ನು ಮುಗಿಸ್ತಾರೆ. 30 ರಾಜ್ಯಸಭಾ ಸದಸ್ಯರಾಗಿ
ಅಂದಿನಿಂದ ಇಂದಿನವರೆಗೆ ಆ ಘನತೆಯನ್ನ ಗೌರವವನ್ನ ಉಳಿಸಿಕೊಂಡಿರುವಂತಹ ಬಿ ಇಬ್ರಾಹಿಂ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂಥ ಮುಂಚೆ ಒಂದು ಹಸ್ತಕ್ಷೇಪ, ಯಾಕಂದರೆ ನಮ್ಮ ನಿರೂಪಕರು ಬಹಳ ಸ್ಟ್ರಿಕ್ಟ್ ಆ ವಿಷಯದಲ್ಲಿ. ಇವತ್ತಿನ ಈ ಸಭೆಯ ಪೂರ್ವ ಒಂದು ಪೂರ್ತಿಯಾದಂಥ ಒಂದು ರೂಪುರೇಷೆಯನ್ನು ಮಾಡಿ ಭಾಳ ಚೆನ್ನಾಗಿ ಇದು ನಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿದವರು ಭಾಳ ಇಬ್ಬರು ಮುಖ್ಯ. ಒಂದು ಸಲಹೆಗಾರರು ನಮ್ಮ ಮೊಹಮ್ಮದ್ ಕುಲಾಯ್, ಇನ್ನೊಂದು ಮೊಹಮ್ಮದ್ ಅಲಿ. ಇವರಿಬ್ಬರಿಗೂ ಕೂಡ ನಮಗೆ ದೂರದ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ತನ್ಸೀರ್ ಮೊಹಮ್ಮದ್ ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಬ್ಬರಿಗೆ ಒಂದು ಸಣ್ಣ ಗೌರವವನ್ನು ಮಾಡಿ. ಇಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮ ನಾವೆಲ್ಲ ಹೇಳ್ತೇವೆ, ಅದರ ಹಿನ್ನೆಲೆಯಲ್ಲಿ ಬಹಳ ವ್ಯವಸ್ಥೆ. ಅಲ್ಹಮ್ದುಲಿಲ್ಲಾಹ್. ನಾವು ಅಧ್ಯಕ್ಷರ ಭಾಷಣಕ್ಕೆ ಹೋಗುತ್ತಿದ್ದೇವೆ. ಬೇರೆ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾದಂತಹ BA ಮೊಹಮ್ಮದ್ ಹನೀಫ್ ಅವರ ಅಧ್ಯಕ್ಷ ಭಾಷಣಕ್ಕಾಗಿ ಅವರನ್ನು ಆಹ್ವಾನಿಸುತ್ತೇವೆ. ನಮಸ್ಕಾರಗಳು. ಸಾವಿರದ 1987ರಲ್ಲಿ ಬೆಂಗಳೂರಿನಲ್ಲಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಥಮ ಅಸೋಸಿಯೇಷನ್ ಆಯಿತು. ಅದಕ್ಕಿಂತ ಮೊದಲು ಮಂಗಳೂರಿನ ನೂರಿ ಸಾಬ್ರು ನನ್ನ ಕಾಲದ ಮೈಕಾಲ ಅಂತ ಪುಸ್ತಕ ಬರೆದರು. ಒಂದೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನು, ನಮ್ಮ ಹಿರಿಯರನ್ನ ಬಡಿದೆಚ್ಚರಿಸಿತು. 97ರಲ್ಲಿ 10 ವರ್ಷದ ಸಮಾವೇಶ ಆಯಿತು ಬೆಂಗಳೂರು ವೆಲ್ಫೇರ್ ಅಸೋಸಿಯೇಷನ್ದು. ನಾವೆಲ್ಲ ಹೋಗಿದ್ದೆವು. ಒಂದು ಬ್ಯಾರಿ ಡಿಕ್ಷನರಿ ಸಣ್ಣದಾದರೂ ಅದು ವ್ಯಾಲ್ಯೂಬಲ್. ವಹಾಬ್ ದೊಡ್ಡ ಮನೆಯವರಿಂದ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಬರೆಸಿದ್ರು, ಅದನ್ನು ಬಿಡುಗಡೆ ಮಾಡಿದ್ರು. ಆಗ ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ, ನೀವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಿ, ಆದರೆ ದಿಸ್ ಈಸ್ ವೆರಿ ವ್ಯಾಲ್ಯೂಬಲ್ ಅಂತ. ಆ ನಂತರ ಇಲ್ಲಿಗೆ ಅದನ್ನು ಮೊಹಮ್ಮದ್ ಅಲಿ, ಮೊಹಮ್ಮದ್ ಕುಲಾಯಿ, ಬಶೀರ್ ಬೈ ಕಂಪಾಡಿ ಇವರೆಲ್ಲ ತಂದು ಮಂಗಳೂರಿನಲ್ಲಿ ಬಿಟ್ಟಿದ್ರು. 99ರಲ್ಲಿ ಒಂದು ಟೌನ್ ಹಾಲಲ್ಲಿ ಬ್ಯಾರಿ ಅದಾಲತ್ ಅಂತ ಮಾಡಿದ್ರು. ನಮ್ಮ UJM ಹಕ್ ಸಾಗರ್, ನಮ್ಮ ಮಾವನ ಕಸಿನ್, ಅವರು ಜಡ್ಜಿ, ಮತ್ತೆ ಪುತ್ತಬ್ಬ ವಕೀಲರು ನಮ್ಮನ್ನು ಎಲ್ಲ ಸೇರಿಸಿ BA ಮೊಹಮ್ಮದ್ ಅಲಿ ಮತ್ತು ಬಳಗ ಒಂದು ಬ್ಯಾರಿ ಅದಾಲತ್ ಮಾಡಿದ್ರು. ಹಾಗೆ ನನ್ನನ್ನು ಈ ಬ್ಯಾರಿ ಮೂವ್ಮೆಂಟ್ಗೆ ತಂದದ್ದು ನಮ್ಮ BA ಮೊಹಮ್ಮದ್ ಅಲಿ ಅವರು. ಬಂದ ಮೇಲೆ ಇದರ ರುಚಿ ಗೊತ್ತಾಯಿತು. ನಾವೆಲ್ಲ ಹಳ್ಳಿಯಲ್ಲಿದ್ದೆವು, ಸಿಟಿಗೆ ಬಂದೆವು. ನಾವು ಹೇಳ್ತೇವೆ ಮುಸ್ಲಿಂ ಸಮುದಾಯ ಮತ್ತೆ ಬ್ಯಾರಿಯನ್ನು ಒಂದು ಜನ ಸಮುದಾಯ ಅಂತ ಹೇಳ್ತೇವೆ, ಎಥ್ನಿಕ್ ಐಡೆಂಟಿಟಿ. ಆಚೆ ಕುಸ್ಲರಿದ್ದಾರೆ, ಮಲ್ಬಾರಿಗಳಿದ್ದಾರೆ, ಇಲ್ಲಿ ಬ್ಯಾರಿಗಳಿದ್ದೇವೆ, ಭಟ್ಕಲ್ನ ನವಾಯತರಿದ್ದಾರೆ, ಗುಜರಾತ್ನ ಮೆಮನ್ಸ್ ಇದ್ದಾರೆ, ಬೇರೆ ಬೇರೆ. ಈಗ ನೀವು ಒಂದು ಭಾರತದಾದ್ಯಂತ ತೆಕ್ಕೊಂಡ್ರೆ ಒಂದು 300-400 ಮುಸ್ಲಿಂ ಎಥ್ನಿಕ್ ಐಡೆಂಟಿಟಿ ಇರ್ಬೋದು. ಅದು ಜಾತಿ ಅಲ್ಲ. ನೀವು ಕುರ್ಆನ್ನ ಅಧ್ಯಾಯದ 49ನೇ ಮತ್ತೆ ಅದರ 13ರಲ್ಲಿ ಓದಿದ್ರೆ ನೀವು ಎಲ್ಲರೂ ಮುಸ್ಲಿಮರೇ ಅಥವಾ ನೀವೆಲ್ಲ ಮನುಷ್ಯರೇ. ಆದರೆ ನಿಮ್ಮನ್ನು ಪರಸ್ಪರ ಗುರುತಿಸಿಕೊಳ್ಳಿಕ್ಕಾಗಿ ನಿಮ್ಮನ್ನು ಟ್ರೈಬ್ಸ್, ಗೋತ್ರಗಳನ್ನಾಗಿ ಮತ್ತು ರಾಷ್ಟ್ರಗಳನ್ನಾಗಿ ನಾವು ಸೃಷ್ಟಿಸಿದ್ದೇವೆ ಅಂತ ಹೇಳ್ತಾರೆ. ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ. ಆದ್ದರಿಂದ ಬ್ಯಾರಿ ಎಂಬುದು ಒಂದು ಎಥ್ನಿಕ್ ಐಡೆಂಟಿಟಿ ಮೊದಲು ಇತ್ತು. ಆದರೆ ನೀವು ನೋಡ್ತೀರಿ, ಈಗ ಜಕೀರ್ ನಾಯಕ್ ಇದ್ದಾರೆ, ಮತ್ತೆ ಅಲ್ಲಿ ಮೆಮನ್ಗಳಿದ್ದಾರೆ, ಗುಜರಾತ್ ಹಿಂದೂಗಳಲ್ಲಿದ್ದಾರೆ, ಮುಸ್ಲಿಮ್ಸರಿದ್ದಾರೆ, ಮರಾಠಿ ನಾಯಕರು ಇಲ್ಲಿ ಕನ್ವರ್ಟ್ ಆದರೂ ಇದ್ದಾರೆ. ಅದೇ ಇಲ್ಲಿ ಒಂದು ದೊಡ್ಡ ಜನಾಂಗ, ಭಾಷೆ ಮೊದಲು ಇದೆ. ಅದು ಸಹೋದರ ಧರ್ಮದಿಂದ ಇಲ್ಲಿಗೆ ಮತಾಂತರ ಆದಾಗ ಇದು ಯಾಕೆ ಈ ಒಂದು ಬ್ಯಾರಿ ಜನ ಸಮುದಾಯಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾಯಿಗೆ ಅಂತ ಜಾತಿ ಇದೆ ಹಿಂದೂಗಳಲ್ಲಿ, ಈಗಲೂ ಇದು ಕುಂದಾಪುರ ಆಚೆ ಕಡೆ ಹೋದ್ರೆ
ಮೊದಲೆಲ್ಲ ಇದು ಟಿಪ್ಪು ಸುಲ್ತಾನ್ ತೀರಿ ಹೋದಾಗ ಕಿನಾರ ಜಿಲ್ಲೆ ಅಂತ ಹೇಳ್ತಿದ್ರು. ಕಿನಾರ ಅಂದ್ರೆ ಸೀಶೋರ್. ಆ ಕಿನಾರವೇ ಕೆನಾರ ಅಂತ ಇಂಗ್ಲಿಷರು ಮಾಡಿಕೊಂಡು ಅದು ಕೆನರಾ ಜಿಲ್ಲೆ ಅಂತ ಕರೀತಾರೆ. ಆವಾಗ ಇದೆಲ್ಲ ಸೇರಿ ಈಗಿನ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಸೇರಿ ಎಲ್ಲ ಬಾಂಬೆ ಸ್ಟೇಟ್ಗೆ ಸೇರಿ 1800ರಿಂದ 1862ರವರೆಗೆ ನಮ್ಮ ಕೆಲವು ಬೇಕಾದ ಸಂಶೋಧನಾ ವಸ್ತುಗಳು ಅಲ್ಲಿದೆ. ಅದಕ್ಕಿಂತ ಮೊದಲು ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ, ಶ್ರೀರಂಗಪಟ್ಟಣದಲ್ಲಿದೆ, ಈಚೆ ಕೇರಳದಲ್ಲಿದೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಆಡಳಿತದೆ. ತಿರುವನಂತಪುರದಲ್ಲಿ ನಾವೆಲ್ಲ ಆಚೆ ಹೋಗಿಲ್ಲ. ಟಿಪ್ಪು ಸುಲ್ತಾನ್ ತೀರಿ ಹೋದ ಮೇಲೆ ಬ್ರಿಟಿಷ್ ಅದನ್ನು ತಕೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಮ್ಯೂಸಿಯಂ ಇತ್ತು, ಅಲ್ಲಿದೆ. 862ರಲ್ಲಿ ನಾವು ಮೈಸೂರು ಸ್ಟೇಟ್ಗೆ ಸೇರಿದೆವು. ನಮ್ದು ಈಗ ಚೆನ್ನೈಲಿದೆ, ಮದ್ರಾಸಿನಲ್ಲಿದೆ, ಇಲ್ಲಿ ಮಂಗಳೂರಿನಲ್ಲಿದೆ, ಅಲ್ಲಿ ಇಂಗ್ಲೆಂಡ್ನಲ್ಲಿದೆ, ಬಾಂಬೆಯಲ್ಲಿದೆ. ಸೊ ಇಲ್ಲೆಲ್ಲ ನಾವೊಂದು ಸರಿಯಾದ ರಿಸರ್ಚ್ ಮಾಡಿದರೆ, ಇದನ್ನೆಲ್ಲ ನಮಗೆ ಹೇಳಿಕೊಟ್ಟವರು ಡಾಕ್ಟರ್ ವಹಾಬ್ ದೊಡ್ಡಮನೆ. ಅವ್ರ ಪಾಪ ಒಂದು 10-15 ವರ್ಷ ಅವರು ಸ್ವತಃ ಅಧ್ಯಯನ ಮಾಡಿ ಅವರ ಮನೆ ಮಠಗಳನ್ನು ಕಳ್ಕೊಂಡು ಅದರ ಹಣವನ್ನೆಲ್ಲ ಇದಕ್ಕೆ ಹಾಕಿ ನಮಗೆ ಅದೊಂದು ಮುಸ್ಲಿಮ್ಸ್ ಇನ್ ದಕ್ಷಿಣ ಕನ್ನಡ ಮತ್ತು ಬೇರೆ ಪುಸ್ತಕಗಳನ್ನ ತಂದು ಕೊಟ್ಟಿದ್ದಾರೆ. ಈ ಒಂದು ರಿಸರ್ಚ್ ಕೇಂದ್ರ ಮಾಡಿ ಅಂತ ನಮ್ಮನ್ನು ಅವತ್ತು ಒತ್ತಾಯ ಮಾಡಿದ್ದೆ ಡಾಕ್ಟರ್ ವಹಾಬ್ ದೊಡ್ಡಮನೆಯವರು. ಮತ್ತೆ ನಮಗೆ ದಾರಿದೀಪ ಆದ್ದು ಹಾಜಿ BA ಮೊಯ್ದಮ್ ಎಕ್ಸ್ ಮಿನಿಸ್ಟ್ರು. ಅವರು ಎಲ್ಲ ಕಮ್ಯುನಿಟಿಯಲ್ಲಿ ಒಂದು ಗೌರವ ಅವರ ಮೇಲೆ ಇತ್ತು, ಅದನ್ನು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಆ ದಿಸೆಯಲ್ಲಿ ನಾವೆಲ್ಲ ಈಗ ಸೇರಿಕೊಂಡೆವು. ಅದೇ ಕಳೆದ 1 ವರ್ಷದಿಂದ ಈ ಒಂದು ಹೇಗೆ ಮಾಡೋದು ಅಂತ ಹೇಳಿ ಮಾಡಿ ಟ್ರಸ್ಟ್ ರಿಜಿಸ್ಟರ್ ಮಾಡಿದೆವು. ಈಗ ಅದನ್ನು ನಿಮ್ಮ ಎದುರು ತಂದಿದ್ದೇವೆ. ಇದು ನಮ್ಮನ್ನು ವಿಜೃಂಭಿಸಿಕೊಳ್ಳಲಿಕ್ಕಲ್ಲ, ಇದು ನಿಮಗೆ ತಿಳ್ಕೊಳ್ಬೇಕು. ನೀವು ನಿಮ್ಮ ಮಕ್ಕಳನ್ನು ಪ್ರೇರೇಪಿಸಬೇಕು. ಯಂಗ್ಸ್ಟರ್ಸ್ ಎದುರು ಬರಬೇಕು. ನಮಗೆ ಹಿರಿಯರು ಇದರಲ್ಲಿ ಇದ್ದೇವೆ. ಒಂದು ವಿಷಯ ಹೌದಂತಾದ್ರೆ ಯಾಕೆ ಹೌದು, ಅಲ್ಲ ಅಂತ ಹೇಳಿದ್ರೆ ಯಾಕೆ ಅಲ್ಲ. ಬೇರೆ ಮಲ್ಪನೆ ಬೇರೆಯಾ ಅದು ಹೇಳಿಕೆ, ಅಥವಾ ಬಹಾರ್ನಿಂದ ಬಂದವ ಅದು ಬೇರೆಯಾ ಅದು ಒಂದು ಹೇಳಿಕೆ. ಉರ್ದು ಮಾತಾಡುವರು ಹೇಳ್ತಾರೆ ಆ ಮುಸಲ್ಮಾನ್ ಮಲ್ಬಾರಿ ಅಂತ. ಆ ಮಲ್ಬಾರಿಯಲ್ಲಿದ್ದ ಮಲ್ ಹೋಗಿ ಅದು ಬಾರಿಯೇ ಉಳಿತಾ ಅದು, ಅಥವಾ ನಮ್ಮ ಸಹೋದರ ಸಮುದಾಯದಿಂದ ಇದ್ದ ಒಂದು ಜಾತಿಯವರೇ ಮ್ಯಾಕ್ಸಿಮಮ್ ಆಗಿ ಕನ್ವರ್ಟ್ ಆಗಿ ಇದೊಂದು ಉದ್ಭವ ಆಯ್ತು. ಇದು ನಾವು ಚರಿತ್ರೆಯನ್ನು ಅಭ್ಯಸಿಸಬೇಕು. ಚರಿತ್ರೆಯನ್ನು ತಿಳ್ಕೊಳ್ಳದವರು, ಚರಿತ್ರೆಯನ್ನು ಅಭ್ಯಸಿಸಿದವರು ಚರಿತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದಿಸೆಯಲ್ಲಿ ನಮ್ಮ ತನು ಮನ ಧನವನ್ನ ಇದಕ್ಕೆ ಅರ್ಪಿಸಿ ನಾವೀಗ ಇದರಲ್ಲಿ ಇಳಿದಿದ್ದೇವೆ. 99ರಿಂದ ಅಂದರೆ ಕಳೆದ 26 ವರ್ಷದಿಂದ ನಾನು ಇದರಲ್ಲಿ ಇದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಈ ಬಶೀರ್ ಬೇಕಂಪಾಡಿ, BA ಮೊಹಮ್ಮದ್ ಅಲಿ, ಮೊಹಮ್ಮದ್ ಕುಲ್ಲಾ ಇವರೆಲ್ಲ ಇದ್ದಾರೆ. ಹೆಚ್ಚು ಮಂದಿ ಬೆಂಗಳೂರಿನಲ್ಲಿ ಇದ್ದಾರೆ. ಅಲ್ಲಲ್ಲಿ ಸಂಘಟನೆಗಳು ಚಳವಳಿಗೆ ಆಗ್ತವೆ. ನಮ್ಮದು ಇಷ್ಟೇ, ಸಪ್ತಾಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಆ ದಿಸೆಯಲ್ಲಿ നിങ്ങൾ ನಾನೆಲ್ಲ ಒಟ್ಟುಗೂಡಿಸಿ ಪಾಠ ಇನ್ನಿಪ್ಪ ಉಳಿದಿಗ ಅವರು ಸಾಧಾರಣ ಅಲ್ಲಿಂದ ಇನ್ನಾರು ಚೆಲ್ಲು ಬೇರೆ ಬೇರೆ ಫಂಕ್ಷನ್ ಇತ್ತು. ಇಲ್ಲಿ ಯಾರು ಅಲ್ಲಿ ಬರುತ್ತಾರೆ ಇನ್ನು ನಲ್ಲ ಲೀಡರ್ಸ್ ಈಗ ಬಂದಿದ್ದಾರೆ. ಸಹೋದರ ಸಮುದಾಯದವರು ಬಂದಿದ್ದಾರೆ, ವಕೀಲರು ಬಂದಿದ್ದಾರೆ, ತುಳು ಮೂವ್ಮೆಂಟ್ನವರು ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ. ಎಲ್ಲರೂ ನಮ್ಮ ಒಂದು ಕಳಿಸಿದ್ದಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ನಾವು ಯಾವಾಗಲೂ ನಮ್ಮ ಭಾಷೆಯಲ್ಲಿ ಬಹುಮಾನದಿಂದ ಮಾತಾಡಬೇಕು, ರೆಸ್ಪೆಕ್ಟಿಂಗ್. ಈಗ ಭಾಷೆಗೆ ಒಂದು, ಆಗ ಭಾಷೆಗೂ ಒಂದು ಬಹುಮಾನ ಬರ್ತದೆ, ರೆಸ್ಪೆಕ್ಟ್ ಬರ್ತದೆ. ಈ ದಿಸೆಯಲ್ಲಿ ನಾವೆಲ್ಲ ಒಟ್ಟು ಕೂಡಿಕೊಂಡು, ನಾವೀಗ ಕೆಲವರು ಹೇಳ್ತಾರೆ ಮುಸ್ಲಿಮರು ಆದ ಕೂಡ ಅನ್ಯ ಸಮುದಾಯ ಅಂತ. ಮುಸ್ಲಿಮರು ಇನ್ನೊಂದು ಅನ್ಯ ಸಮುದಾಯ ಅಂತ ಯಾವಾಗಲೂ ಹೇಳ್ಬಾರ್ದು. ಯಾವ ಪತ್ರಕರ್ತರು, ಯಾವ ಚಳವಳಿ ಇದ್ದವರು ಹೇಳ್ಬಾರ್ದು. ಸಹೋದರ ಸಮುದಾಯ ಅಂತ ಹೇಳ್ಬೇಕು. ನಾವು ತಿಳ್ಕೊಂಡದ್ದು ನಮ್ಮ ಮುಸ್ಲಿಮ್ಸಿಗೆ ಪ್ರಥಮ ಮಾನವ ಆದಮ್, ಅವರಿಂದ ಸಂತತಿ ಎಲ್ಲ ಹುಟ್ಟಾಯಿತು. ನಮ್ಮ ರಕ್ತ ಮಾಂಸ ಎಲ್ಲ ಒಂದೇ, ಯಾರು ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಒಂದು ಕಲ್ಚರ್ನಿಂದ, ಬೇರೆ ಬೇರೆ ಧರ್ಮದಿಂದ ಗುರುತಿಸ್ಕೊಂಡಿದ್ದಾರೆ, ಅದು ಬೇರೆ.
ನಾನು ಅಂಗಿ ತೆಗೆದ್ರೆ ನಾನೇ ಅವರು, ಅವ್ರದ್ದು ಅಂಗಿ ತೆಗೆದ್ರೆ ನಾನೇ ಅವರು. ಆದ್ದರಿಂದ ನಾವೊಂದು ಪರಸ್ಪರ ಸಹೋದರತೆಯಿಂದ ಇರಲಿಕ್ಕೆ ಮತ್ತು ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಈ ಒಂದು ಮೂವ್ಮೆಂಟ್ ಅಗತ್ಯ ಇದೆ. ಆದಿಶಲ್ ಟ್ರಸ್ಟ್ ಅನ್ನು ಮಾಡಿದ್ದೇವೆ. ನೋಡಿ, ನಮ್ಮೊಟ್ಟಿಗೆ ಇವತ್ತು ಎಷ್ಟು ಡೆಡಿಕೇಶನ್ ಇದೆ. ನಮ್ಮ AM ಖಾನ್ ಧಾರವಾಡದಿಂದ ಬಂದಿದ್ದಾರೆ. ಅಲ್ಲಿಂದ ಅದಕ್ಕಾಗಿ ತಯಾರು ಮಾಡಬೇಕು, ಹೊರಡಬೇಕು, ನಮ್ಮೊಟ್ಟಿಗೆ ಬರಬೇಕು, ಕೂತ್ಕೊಳ್ಬೇಕು. ನಮಗೆ ಸ್ವಲ್ಪ ತಾಳ್ಮೆ ಇಲ್ಲ. ಆದರೆ ಎಷ್ಟು ತಾಳ್ಮೆ ತೋರಿಸಿದ್ದಾರೆ ನೋಡಿ. ಅದು ಇರುವಂಥದ್ದು ಅವರ ವ್ಯಕ್ತಿತ್ವವನ್ನು ಮೇಲೆ ಕೊಂಡೋಗ್ತದೆ. ಅದೇ ರೀತಿ ನಮ್ಮ ಬದ್ರುದ್ದೀನ್ ಕೆ ಮಾನಿ ಅವರು, ನಾನು ಅಧ್ಯಕ್ಷ ಆಗಿದ್ದಾಗ, ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಅವರು ಅಕಾಡೆಮಿ ಮೆಂಬರ್ ಆಗಿದ್ದರು. ಯಾವುದು ಕ್ಲಿಷ್ಟದ್ದು ಬಂದರೆ ಅದನ್ನು ಬಂದು ಸುಧಾರಿಸಿ ಹೋಗ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಏನು ಆಗಬೇಕು, BM ಹನೀಫ್ ಮತ್ತು ಅವರು, ನಾವೊಂದು ಏನೋ 3 ವರ್ಷ 3 ತಿಂಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಅವರಿಬ್ಬರ ಒಂದು ಸಹಕಾರ. ಅವರು ಕೂಡ ಬಂದು ಇವತ್ತು ಅವರಿಗೆ ಒಂದು ಉನ್ನತ ಸ್ಥಾನಮಾನ ಸಿಕ್ಕಿದೆ. ಅವ್ರು ಸಿಕ್ಕಿದಾಗ ಅವರನ್ನು ಅಭಿನಂದಿಸಬೇಕಂದ್ರೆ ನನಗೆ ತುಂಬ ಮನಸ್ಸಿತ್ತು. ಅದು ಕಳೆದ 1 ವರ್ಷದಿಂದ ನಾನು ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋದಾಗ, ಒಂದು ವಕ್ಫನ ವಿಚಾರದಲ್ಲಿ ಒಂದು ನಿಯೋಗ ಹೋದಾಗ, ಅಲ್ಲಿ ಅವರ ಮನೆಯಲ್ಲಿ ಟಾಯ್ಲೆಟಲ್ಲಿ ನಾನು ಬಿದ್ದು ಬಿಟ್ಟೆ. ಇಲ್ಲಿ ಫ್ರ್ಯಾಕ್ಚರ್ ಆಯಿತು. ಒಂದು ವರ್ಷ ಅದರ ನೋವಿನಲ್ಲಿ ನನಗೆ ಆಚೀಚೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಳೆದ 3 ಈಗ ಒಂದು ತಿಂಗಳು ಆ ನಂತರ ಈ ಅಕಾಡೆಮಿ ಅದಕ್ಕೆ ಅವರ ನೆನಪಾಯಿತು. ಅವರನ್ನು ಕೂಡ ಕರ್ಕೊಂಡ್ರು. ಸೊ ಈ ಒಂದು ಇದು ಆ ಒಂದು ಅವರಿಗೆ ಸ್ಥಾನಮಾನ ಸಿಕ್ಕಿದ್ದು, ಅದರ ವ್ಯಾಲ್ಯೂ ನಮ್ಮ ಜನರಿಗೆ ಅರ್ಥ ಹಾಕಿಕೊಳ್ಬೇಕು. ಅವರಲ್ಲಿ ಇರ್ತಾರೆ, ಕೆಲಸ ಮಾಡ್ತಾರೆ, ಅದು ಏನು ಈ ದಿಸೆಯಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದೇವೆ. ಮತ್ತು ಟ್ರಸ್ಟಿಗಳು ಒಬ್ಬೊಬ್ಬರು ನೋಡಿ, BM ಹನೀಫರು, ನಾನು ಕರೆದದ್ದು BM ಹನೀಫ್ ಮತ್ತು ಮೊಹಮ್ಮದ್ ಅವರಿಬ್ಬರಲ್ಲಿ ಯಾರು ಒಬ್ಬರನ್ನು ಅಧ್ಯಕ್ಷರು ಮಾಡಿ ನಮ್ಮ ಮುಂದೆ ಕೊಂಡು, ಅವರು ಬ್ಯಾಂಗ್ಳೂರಲ್ಲಿದ್ದಾರೆ, ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಮೊಹಮ್ಮದ್ ಅಲ್ಲಿ ಸೇರಿ ನನ್ನನ್ನು ಅಧ್ಯಕ್ಷರನ್ನು ಮಾಡಿಬಿಟ್ರು. ಇದು ನಮ್ಮ ಸ್ಥಾನಮಾನದ ಪ್ರಶ್ನೆ ಅಲ್ಲ. ಅವರೊಟ್ಟಿಗೆ ನಾವಿದ್ದೇವೆ, ನಮ್ಮೊಟ್ಟಿಗೆ ಅವರಿದ್ದಾರೆ. ಸಂಶುದ್ದಿನ ಮಡಿಕೇರಿ, ನಾನು ಅಕಾಡೆಮಿಯ ಅಧ್ಯಕ್ಷದಾಗ ಡಿಸ್ಟೆಂಟ್ ಇದ್ದಾಗ ಅವರು ಕೂಡ ನಮ್ಮೊಟ್ಟಿಗೆ ಬಹಳ ಕೈ ಜೋಡಿಸಿದ್ದಾರೆ. ಬಶೀರ್ ಬೈ ಕಂಬಾಡಿ, ಈ ಬ್ಯಾರಿ ಮೂವ್ಮೆಂಟ್ ಒಂದು ಲೀಡರ್. ನಮ್ಮ MH ಮಹೇಂದ್ರ ಬ್ಯಾರಿ ಅಡ್ಡೂರು, ನಮ್ಮ ಕೋಶಾಧಿಕಾರಿ ಅವರು, ಎಲ್ಲಿ ಹೋದರು ನಾವು ಕರೆದ್ರೆ ನಮ್ಮೊಟ್ಟಿಗೆ ಬಂದು ಕೈ ಜೋಡಿಸ್ತಾರೆ. ನಮ್ಮ ಕೋಶಾಧಿಕಾರಿ ಆಗಿದ್ದಾರೆ. MA ಬಾಬಾ ಬದರಂಗಿ ಅವರು ಸಾಧ್ಯ ಇದ್ರೆ ಹೆಲ್ಪ್ ಮಾಡ್ತಾರೆ. ಯಾವ ತೊಂದರೆಗಿಲ್ಲ, ಯಾವ ಡೋಂಗಿ ಬಾಜಿತನ ಯಾವುದಕ್ಕೂ ಇಲ್ಲ ಅಂತ ಒಂದು ವ್ಯಕ್ತಿತ್ವ. ಇನ್ನು MB ಅಬ್ದುಲ್ ನಜೀರ್ ಮಠ, ನನ್ನ ಸೀನಿಯರ್ MD ಅಬ್ದುಲ್ ರಹಮಾನ್ ಇದ್ರು, ಅವರ ಬ್ರದರ್. ಕರೆದಾಗ ಕೇಳಿದ್ರು, ನಮ್ಮೊಟ್ಟಿಗೆ ಒಪ್ಪಿಕೊಂಡ್ರು. ಮತ್ತೆ S ಅಬ್ದುಲ್ ಮಜೀದ್ ಕನ್ನೂರ್ ಸಿದ್ದರಾಜಿ ಅವರು ಕೂಡ ಕೇಳಿಕೊಂಡಾಗ ನಮ್ಮೊಟ್ಟಿಗೆ ಸೇರಿಕೊಂಡ್ರು. ರಿಯಾಜ್ ಹುಸೇನ್ ಬಂಟ್ವಾಳ, ಅಡ್ವೊಕೇಟ್ ಹೈಕೋರ್ಟ್ ಇದ್ದು, ಅವರು ಕೂಡ ನಮ್ಮ ಮಿತ್ರರು ಬಂದು ಸೇರಿಕೊಂಡ್ರು. ಅಬ್ದುಲ್ ಸಲಾಂ ಅಬೂಬಕರ್ ತೋಡರ್, ಅವರು ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ, ಬೇಡ ಅಂತ ಹೇಳಿಲ್ಲ, ಬಂದು ಸೇರಿಕೊಂಡ್ರು. ಯಾಕೂಬ್ ಮೊಹಮ್ಮದ್ ಸಲಾಂ ಗುರುಪುರ ಏನೋ ಸ್ವಲ್ಪ ಅರ್ಜೆಂಟ್ ಇದರಿಂದ ಅದು ಬರಲಿಕ್ಕೆ ಆಗಲಿಲ್ಲ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. S ಅಬ್ದುಲ್ ರಜಾಕ್ ಸೂರಿಂಜಿ ಅವರು, ಮತ್ತೆ ND ಮೊಹಮ್ಮದ್, ಇವರು ಕೂಡ ನನ್ನ ದೋಸ್ತಿಗಳು, ಅವರು ಕೇಳಿಕೊಂಡ್ರೆ ಅವರು ಕೂಡ ಸೇರಿಕೊಂಡ್ರು. ಮತ್ತೆ ಅಬ್ದುಲ್ ಬಶೀರ್ ಮೊಂಟೆಬದವ್, ಅವರು ಕೂಡ ನಮ್ಮ ಒಂದು ಹಿತೈಷಿಗಳು. ಮತ್ತು SA ಮೊಹಮ್ಮದ್ ಕುಂಜಿ ಉಪ್ಪಿನಗಡಿ, ಅವರೊಬ್ಬರು ನಮ್ಮ ಮಿತ್ರರು. ಮತ್ತು ಮೊಹಮ್ಮದ್ ಜಾಬೀರ್ ಜೋಕಟ್ಟೆ, ಜೆ ಮಾಜಿ ಅಂತ ಕೇಳಿದ್ರಿ ಜೋಕಟ್ಟೆ, ಅವರ ಮಗ. ಜೆ ಮಾಜಿ ನಮಗೆ ಬೇಕಾದವರು. ಒಬ್ಬ ಯಂಗ್ಸ್ಟರ್ ಇರಲಿ, ಇನ್ನೊಂದು 5-6 ಯಂಗ್ಸ್ಟರ್ ನಮ್ಮನ್ನು ಸೇರಿಸ್ಕೊಳ್ಬೇಕು. ಈಗ ಎಲ್ಲರನ್ನೂ ಟ್ರಸ್ಟಿಗಳನ್ನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ನೀವೆಲ್ಲ ಸೇರಿಕೊಂಡು ಬನ್ನಿ. ಇದನ್ನು ನಿಮ್ಮ ಸಹಕಾರ ನಮ್ಮೊಟ್ಟಿಗೆ ಕೊಡಿ. ಖಂಡಿತವಾಗಿಯೂ ಈ ಒಂದು ಇವತ್ತಿನ ಈ ಒಂದು ಟ್ರಸ್ಟ್ ವ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್, ಇದು ಖಂಡಿತವಾಗಿಯೂ ನಾವು ಇದನ್ನು ಇವತ್ತು ನಿಮಗೆ ಈ ವಿಷಯವನ್ನು ತಿಳಿಸ್ಕೊಳ್ಳಿಕ್ಕೆ, ಪರಸ್ಪರ ಅರಿತುಕೊಳ್ಳಿಕ್ಕೆ ಪ್ರೋಗ್ರಾಮ್ ಮಾಡಿ. ಇನ್ನು ಇಬ್ರು ನೋಡಿ, ಮೂಸಂಬತ್ ವಿಬ್ಯಾರಿ ಅವರು ಮೀಫ್ನ ಅಧ್ಯಕ್ಷರಾಗಿ ಪಾದರಸತಿ ಕೆಲಸ ಮಾಡ್ತಾರೆ. ಮತ್ತು ಮೊಹಮ್ಮದ್ ಕುಲೈ ಅವರು ನೋಡಿ, ಎಷ್ಟು ಅವರೊಟ್ಟಿಗೆ ಗಲಾಟೆ ಮಾಡಿ ಅವರನ್ನು ಎತ್ತಿ ನೆಲಕ್ಕೆ ಹೋಗಿ ಬೌನ್ಸ್ಬೇಕಾಗ್ತಾರೆ. ಹಾಗೆ ಪುನಃ ಅಷ್ಟು ಪ್ರೀತಿ. ಸೊ ಟೈಮಿಗೆ ಇವತ್ತಿನ ಈ ಒಂದು ಪ್ರೋಗ್ರಾಮ್ ನೀವು ಮದುವೆ ಮಾಡಬೇಕಿದ್ರೆ ಎಷ್ಟು ಪ್ರಿಪೇರ್ ಮಾಡಬೇಕು ಅಷ್ಟು ಪ್ರಿಪೇರ್ ಅವರು ಮತ್ತು ಮೊಹಮ್ಮದ್ ಅಲಿ ಅವರು ಸೇರಿ ಅಷ್ಟು ಚೆಂದ ಮಾಡಿದ್ದಾರೆ. ಭಾರಿ ಖುಷಿ ಆಯಿತು ಈ ಒಂದು ದಿಸೆಯಲ್ಲಿ. ಈಗ ಹೆಚ್ಚಿನವರು ರಾಜಕೀಯ ಕಾರ್ಯಕ್ರಮ ಇದೆ ಹೋದರು. ಇಷ್ಟೆಲ್ಲ ಆಗಿ
ನಮ್ಮ ಈ ಒಂದು ಪ್ರೋಗ್ರಾಮ್ನ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸೇರಿ ಮಾಡಿ, ಮತ್ತೆ ನಾವಿದ್ರೆ ಆಗಲಿಲ್ಲ, ನೀವೆಲ್ಲ ಇಷ್ಟು ಬಂದು ಸೇರಿ ನಮ್ಮೊಟ್ಟಿಗೆ ಇಷ್ಟು ಕೂತು ನಮ್ಮ ಮಾತು ಕೇಳಿ ಅವರ ಮಾತು ಕೇಳಿ ಎಲ್ಲವನ್ನು ಚಂದ ಕಾಣಿಸಿಕೊಟ್ಟಿದೆ. ನಿಮ್ಗೆಲ್ಲರಿಗೂ ನನ್ನ ವೈಯಕ್ತಿಕ ಒಂದು ಕೃತಜ್ಞತೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾಗಿ ಬಹಳಷ್ಟು ಕನಸುಗಳನ್ನು ಕಾಣುತ್ತಿರುವಂತಹ BA ಮೊಹಮ್ಮದ್ ಹಾಗೆ ಧನ್ಯವಾದಗಳು. ಸ್ನೇಹಿತರು, ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿರುವಂತಹ ಹಿರಿಯರಾದಂತಹ B ಇಬ್ರಾಹಿಂ ರವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ನಾನು ಪ್ರೀತಿಪೂರ್ವಕ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಸಂಸ್ಥೆಯ ಟ್ರಸ್ಟಿಯಾಗಿರುವಂತಹ ರಿಯಾಜ್ ಹುಸೈನ್ ಮತ್ತು ಸೆಂಟರ್ನ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತಹ ಈ ನನಗಿಂತಲೂ ನಾನು ಹೇಳ್ತೇನೆ, ಬ್ಯಾರಿ ಅಧ್ಯಯನ ಪೀಠ ಯೂನಿವರ್ಸಿಟಿಯಲ್ಲಿ ಆಗ್ಬೇಕಂತಲ್ಲಿ ಮೊದಲು ಸೂಚನೆ ಕೊಟ್ಟವರೇ ನಮ್ಮ AM ಗಾಂಡ್ರವರು. ಯಾಕಂದರೆ ತುಳು ಅಕಾಡೆಮಿ ಇದೆ, ಕೊಂಕಣಿ ಅಕಾಡೆಮಿ ಇದೆ, ನಾರಾಯಣಗುರು ಅಕಾಡೆಮಿ ಇದೆ, ಎಲ್ಲ ಅಕಾಡೆಮಿ. ನಿಮ್ಮ ಸಮುದಾಯ ಯಾಕೆ ಬರೋದಿಲ್ಲ? ನೀವು ಹೋಗಿ ನಿಮ್ಮ ಲೀಡರ್ಗೆ ಹೇಳ್ಬೇಕಂದ್ರೆ ರಮಾನಾಥ್ ಅವರಿಗೆ, UT ಖಾದರ್ ಅವರಿಗೆ, ಮತ್ತು ನಮ್ಮ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥ ಅವರ ಮನೀಫ್ ಅವರ ಹತ್ರ ಹೇಳಿ ಇದನ್ನು ಮಾಡ್ಬೇಕಂತ ಹೇಳಿ ಇದ್ರ ಮೂಲಕ ಬ್ಯಾರಿ ಸಮುದಾಯದ ಬಗ್ಗೆ ಬಹಳಷ್ಟು ತಿಳ್ಕೊಂಡವರು, ಬಹಳಷ್ಟು ಆಳವಾಗಿ ಅದರ ಬಗ್ಗೆ ಒಬ್ಬ ಸಂಶೋಧಕರಾಗಿ ನಡೆದಂಥ ಒಂದು ವ್ಯಕ್ತಿಯಾಗಿರ್ತಾರೆ ನಮ್ಮ AM ಖಾನ್ ಅವರು. ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ಕೆ ಬಂದಂಥವರಿಗೆ ನಮ್ಮ ಸಂಶೋಧನಾ ಸಂಸ್ಥೆಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ಈಗಲೂ ಯುವಕರಾಗಿ ಕಾಣ್ತಾ ಇದ್ದಾರೆ ನೋಡಿ, ತಲೆ ಕೂದಲು ಹಣ್ಣಾಗಿರ್ಬೋದು, ಯಾವುದೇ ಚಾನಲ್ಗೆ ಹೋಗಲಿ ಆ ಚಾನಲ್ಗೆ ಮತ್ತೊಂದು ಅರ್ಥ ಬೇಕಂದ್ರೆ ಅದು ಮೊದಲದಲ್ಲಿ ಮಾಡಿ ಸೇರಬೇಕು. ಅವ್ರು ಸೇರಿದ್ರೆ ಮಾತ್ರ ಅದು ರಾಜಕೀಯ ವಿಶ್ಲೇಷಣೆ ಚೆನ್ನಾಗಿರೋದು. ಅಂಥ ಒಂದು ವ್ಯಕ್ತಿ ನಮ್ಮ ಕರೆ ಕೊಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೂ ನಮ್ಮ ಸಂಶೋಧನಾ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನಮ್ಮ ಮಿತ್ರ TM ಸೈದ್ರ ಅವರು ಯಾವತ್ತೂ ಸದಾ ಹಸನ್ಮುಖಿ, ಎನಿ ಟೈಮ್ ನೀವು ಅವರಿಗೆ ಫೋನ್ ಮಾಡಿ ಏನು ಅಂತ ಹೇಳ್ಬೋದು. ಅವರೊಂದು ವಿಶೇಷ ಇವತ್ತು ನಾನು ತೋರಿಸ್ತೇನೆ. ಯಾಕಂದರೆ ಇವತ್ತು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ದಾರೆ. ಅವರೊಂದು ಕ್ಯಾಬಿನೆಟ್ ದರ್ಜೆಯ ಒಂದು ನಿಗಮದ ಅಧ್ಯಕ್ಷರಾಗಿದ್ದಾರೆ. ಆದರೂ ಬ್ಯಾರಿ ನನ್ನ ಸಮುದಾಯ ಮುಖ್ಯ, ನನ್ನ ಬ್ಯಾರಿ ಭಾಷೆ ಮುಖ್ಯ ಅಂತ ನಮಗೆ ಈವರೆಗೂ ನಿಂತು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೂ ಸಂಶೋಧಕರಾಗಿ ನಾನು ಧನ್ಯವಾದ ಹೇಳ್ತೇನೆ. ಮತ್ತೊಬ್ಬರು ನಮ್ಮ ಹಿರಿಯರು, ನಮ್ಗೆಲ್ಲರಿಗೂ ಮಾರ್ಗದರ್ಶಕರು, ಯುನೈಟೆಡ್ ಲೀಗರ್ಸ್ ಇದರ ಅಧ್ಯಕ್ಷರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು, ನಮ್ಮ ಸಮುದಾಯದ ನಾಯಕರಾದ ಇಬ್ರಾಹಿಂ ರವರು. ಅವರು ಒಳ್ಳೆಯ ಮಾತುಗಳನ್ನು ಸಹ ಆಡಿದ್ದಾರೆ. ಅವರಿಗೂ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಧನ್ಯವಾದ ಹೇಳ್ತೇನೆ. ಮತ್ತೊಬ್ಬರು ಎಲ್ಲರೂ ಬೇರೆ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ಆಗಿದ್ದಾರೆ. ಇತ್ತೀಚಿನ ಇದರಲ್ಲಿ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಸಮಯದಲ್ಲಿ ನಮ್ಮ ಮಕ್ಕಳು ಧಾರ್ಮಿಕವಾಗಿ ಸಹ ಮುಂದೆ ಬರಬೇಕು ಅಂತಂದು ಒಂದೇ ದಿವಸ ಇರಿಸಿಕೊಂಡು ಅದರಲ್ಲಿ ಬಹಳಷ್ಟು 24 ಗಂಟೆಯಲ್ಲಿ ಸಾಧಾರಣ ಗಂಟೆಯನ್ನು ಅದರಲ್ಲೇ ಪಳಗಿಸುವಂಥ ಒಂದು ವ್ಯಕ್ತಿ ಇದ್ರೆ ನಮ್ಮ ಸಮುದಾಯದ ಹಿರಿಯರಾದ ಮೊಯ್ದೀನ್, ಇವರು MH ಮೊಯ್ದೀನ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಮದ್ರಸಾ ಮಂಡಳಿಯ ಅಧ್ಯಕ್ಷರು. ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲರೂ ಆದಮೇಲೆ ನಾವು ಅಷ್ಟೇ ಹೇಳ್ಬೇಕು, ನಮ್ಮ ಗೌರವಾಧ್ಯಕ್ಷರಿಂದ ಅವರು ಬಹಳಷ್ಟು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪಳಗಿ ಈ ರಿಸರ್ಚ್ ಬಗ್ಗೆ ಮಾತಾಡೋರು ಒಂದು ಹೇಳಿದರು, ವಹಾಬ್ ದೊಡ್ಡಮಣಿ ಅಂತ. ವಹಾಬ್ ದೊಡ್ಡಮಣಿ ಈ ಒಂದು ಸಂಶೋಧನೆ ಇವತ್ತು ಆಗಲಿಕ್ಕೆ ಕಾರಣ ಅವರ ಕೊನೆಯ ದಿನಗಳಲ್ಲಿ ಹೇಳಿದ ಮಾತು. ಅದು ನಮ್ಮ ಹನೀಫ್ ಅವರಿಗೆ ಗೊತ್ತಿದೆ. ಎಲ್ಲವನ್ನೂ ಕಲ್ಕೊಂಡು ಈ ರಿಸರ್ಚ್ಗೋಸ್ಕರ ಮದ್ರಾಸ್, ಗೋವಾ, ತಮಿಳುನಾಡು ಎಲ್ಲ ಕಡೆ ಹೋಗಿ ಮುಸ್ಲಿಮ್ಸ್ ದಕ್ಷಿಣ ಕನ್ನಡ ಒಂದು ಪುಸ್ತಕ ಮಾಡಿದ್ರು, ರಿಸರ್ಚ್ ಮಾಡಿದರು. ನಾನು ಸಹ ಅವರೊಟ್ಟಿಗೆ ಹೋಗಿದ್ದೆ, ಅದಕ್ಕಂತ ನಮ್ಗೆ ಗೊತ್ತಿದೆ. ಆವಾಗ ನಮ್ಮ ಸಮುದಾಯವರು ಓಣೆಂದರೆ ಶಾವಡೆ ಬುಕ್ ಬಾವ ಅಂತ ಹೇಳುವಾಗ ನಾವು ಬೆಂಗಳೂರಿಗೆ ಹೋಗುವಾಗ ನಮಗೆ ಯಾರೂ ಸಹಾಯ ಮಾಡಲಿಲ್ಲ. ಆವಾಗ ನೀವು ಏನು ಹೆದರಬೇಡಿ, ನಾನು ನಿಮ್ಮೊಂದಿಗೆ ಇದೆ ಅಂತ ಹೇಳಿದವರೇ ಇವರು ಹನೀಫ್ ಅವರು ನೀನು ಡಾಕ್ಟರ್ ವಹಾಬ್ ಅವರಿಗೆ ಧೈರ್ಯ ಕೊಟ್ಟು ನಾನಿದ್ದೇನೆ ಅಂತೇಳಿ ಬಹಳಷ್ಟು ಬ್ಯಾರಿ ಸಮುದಾಯದ ವ್ಯಕ್ತಿಗಳಲ್ಲಿ ಕರ್ಕೊಂಡೋಗಿ ಆ ಪುಸ್ತಕ ಬಿಡುಗಡೆಗೆ ಮೂಲ ಕಾರಣಕರ್ತಂತವರು ಹನೀಫ್ನವರು. ಅದನ್ನೇ ನಾವ್ಯಾರು ತೆಗೆದಿಲ್ಲ ಆ ಪುಸ್ತಕ. ಅವತ್ತು ಯಾರು ಓದೋದಿದನ್ನಂತೇಳಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಒಳ್ಳೆಯ ಪುಸ್ತಕ. ಈ ಪುಸ್ತಕದಲ್ಲಿ ನಮ್ಮ ಸಮುದಾಯದ ವಿಷಯ ಇದೆ. ನಮ್ಮ ಸಮುದಾಯದವರು ಬೇರೆ ಸಮುದಾಯಕ್ಕೆ ಯಾವಾಗ ಮತಾಂತರಗಳು ಅದರ ಬದಲು ಇದೆ ಅಂತೇಳಿ ತನಗೆ 100 ಪುಸ್ತಕ ಕೊಡಬೇಕು. ನನ್ನ ಎಲ್ಲ ಕರ್ನಾಟಕದ ಎಲ್ಲಿ ನನ್ನ ಸಂಸ್ಥೆ ಇದೆ ಆ ಸಂಸ್ಥೆಗೆ ನಾನು ಕೊಡ್ತೇನೆ ಅಂತೇಳಿ ಆವತ್ತು ಆ ಟೈಮಲ್ಲಿ ತೆಗೆದು ನಮಗೆ ಸಹಕಾರ ಕೊಟ್ಟವರು ವೀರೇಂದ್ರ ಹೆಗಡೆಯವರು.
ಅದೇ ರೀತಿ ಅವರಿಗೂ ಸಹ ಇವತ್ತು ನಮ್ಮ ಗೌರವಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತೇನೆ. ಮತ್ತೊಬ್ಬರು ನಮ್ಮ ಅಧ್ಯಕ್ಷರು ವಯಸ್ಸು ಆಗ್ತಾ ಇದ್ರು, ಇವಾಗಲೂ ಹೆಂಗ್ ಈ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಆದ ಕೂಡ ಆ ಟೈಮಲ್ಲಿ ಈ ಅಧ್ಯಯನ ಪೀಠ ಆಗಲಿಕ್ಕೆ ಮೂಲ ಕಾರ್ಯಕರ್ತರು ಅವರು ಇದರಿಂದಾಗಿ ಮಾನ್ಯ ಮುಖ್ಯಮಂತ್ರಿ ನಮಗೆ ಅವಕಾಶ ಕೊಟ್ಟರು. ಅದರಿಂದಾಗಿ ಬ್ಯಾರಿ ಅಧ್ಯಯನ ಪೀಠ ಅಲ್ಲೇ ಆಗಿದೆ. ಮತ್ತು ಡಾಕ್ಟರ್ ವಹಾಬ್ ದೊಡ್ಡಮರವರು ಒಂದೇ ಮಾತು ಹೇಳಿದ್ರು, ನಾನು ಇಷ್ಟೆಲ್ಲ ಮಾಡಿದೆ ಹನೀಫ್, ಇದನ್ನು ಮಾತ್ರ ನೀವು ಮುಂದುವರಿಸಬೇಕು, ಇಲ್ಲಿಗೆ ನಿಲ್ಲಿಸಬಾರ್ದು. ಇದು ಬಹಳ ದೊಡ್ಡ ವಿಷಯ ಆಗಿತ್ತು ಈ ಪುಸ್ತಕ ನಂತರ ನೀವು ಕೂಡ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ಮಾರ್ಗದರ್ಶನ ಮಾಡಿಕೊಳ್ಳೋ ಅದಕ್ಕೋಸ್ಕರನೇ ಅವರೊಂದು ಕನಸು ಕಂಡಿದ್ರು. ಅದಕ್ಕೆ ನಮ್ಮ BM ಹನೀಫ್ ಅವರನ್ನು ಕರೆದು ಈ ಥರದೊಂದು ವಿಷಯ ಅವರಿಗೂ ಸಹ ಗೊತ್ತಿದೆ ಬೇರೆ ಸಮುದಾಯದ ಬಗ್ಗೆ, ರಿಸರ್ಚ್ ಬಗ್ಗೆ. ಆದ್ದರಿಂದ ಇವರಿಬ್ಬರು ಸೇರಿಕೊಂಡು ಈ ಒಂದು ಇದನ್ನು ನಮ್ಮನ್ನೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತಾ, ಇಲ್ಲಿ ಬಂದಂಥ ನನ್ನೆಲ್ಲ ಮಿತ್ರರು ತುಂಬ ಮಂದಿ ಬಂದಿದ್ದಾರೆ, ನಮ್ಮ ಪ್ರೊಫೆಸರ್ ಇವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ, ಇಲ್ಲಿ ಬಂದಂಥ ಎಲ್ಲ ಮುಸ್ಲಿಂ ಸಮುದಾಯದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತಾರೆ. ಅಸ್ಸಲಾಮು ಅಲೈಕುಂ. ಒಂದು ವಿಷಯ ನಾವು ತಿಳಿಸ್ಲಿಕ್ಕೆ ಮರೆತು ಹೋಗಿತ್ತು. ನಮ್ಮ ಅವರು ಇಂದು ಸನ್ಮಾನ ಸ್ವೀಕರಿಸಲಿಕ್ಕೆ ಆಗಮಿಸಬೇಕಾಗಿತ್ತು. ಅವರು ದುಬೈಯಲ್ಲಿದ್ದರು ಮತ್ತು ಖಂಡಿತ ಬರುತ್ತೇನೆ ಅಂತ ಹೇಳಿದರು. ಆದರೆ ಅವರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾದ ಕಾರಣ ಮತ್ತು ಒಂದು ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಇನ್ಶಾ ಅಲ್ಲಾ ಅವರ ಸನ್ಮಾನವನ್ನು ನಾವು ಅವರ ಮನೆಗೆ ಹೋಗಿ ಅವರಿಗೆ ಅದನ್ನು ನಾವು ಸಲ್ಲಿಸ್ತೇವೆ, ಅವರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಮತ್ತು ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸಿದಂತಹ ರಿಯಾಜ್ ಹುಸೈನ್ ಬಂಟ್ವಾಳರವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಸಲು ಕಾರಣಕರ್ತನಾದ ಸರ್ವಶಕ್ತನಾದ ಕರುಣಾಮಯಿಯಾದ ಅಲ್ಲಾಹನಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ.